ನಿಮಗೆ ಕವಿ ಮನಸ್ಸಿಲ್ಲದೆ ಇದ್ದರೆ ವಿಮರ್ಶಕ ಆಗೋಕ್ಕಾಗೋದೇ ಇಲ್ಲ. ನಮ್ಮ ಭಾಗ್ಯ ಏನು ಅಂತಂದರೆ ಜಗತ್ತಿನ ಶ್ರೇಷ್ಠ ಕೃತಿಗಳನ್ನು ಓದುವ ಒಂದು ಅವಕಾಶ ನಮಗೆ ಸಿಕ್ತು. ಪೂತಿನ ತುಂಬ ಚೆನ್ನಾಗಿ ಹೇಳ್ತಾರೆ, ನರಸಿಂಹಸ್ವಾಮಿಗೆ ಕನಸಲ್ಲಿ ಕೂಡ ಬೇರೆ ಹೆಣ್ಣು ಬರೋದಿಲ್ಲಂತೆ. ಕುವೆಂಪು ಅವರನ್ನು ನೀವು ಗಂಭೀರವಾಗಿ ಓದಿಕೊಂಡಿರೋದು. ಕುವೆಂಪು ಕಾಲಕ್ಕೆ ಸಾಹಿತ್ಯದ ಅಧಿಕಾರ ಕೇಂದ್ರ ಬಹುಮಟ್ಟಿಗೆ ಮೇಲ್ವರ್ಗದಲ್ಲಿತ್ತು. ಯಾವುದೇ ಕವಿಯಲ್ಲಿ ಒಂದು ಮೆಟಾಫಿಸಿಕಲ್ ಎಲಿಮೆಂಟ್ ಇಲ್ಲದೆ ಇದ್ರೆ, ಒಂದು ದರ್ಶನ ಇಲ್ಲದೆ ಇದ್ರೆ ದೊಡ್ಡ ಕವಿ ಆಗೋಕೆ ಸಾಧ್ಯ ಇಲ್ಲ. ಯಾವುದು ನನ್ನನ್ನು ಕಾಡುತ್ತೋ ಅದರ ಬಗ್ಗೆ ನಾನು ಬರೀಬೇಕು ಅಂತ ಅನಿಸುತ್ತೆ. ಎಲ್ಲ ಕಾಲಘಟ್ಟದ ಒಂದು ಸಮಗ್ರವಾಗಿ ನೀವು ನೋಡುವಾಗ ಒಳ್ಳೆಯ ಸಾಹಿತ್ಯ ಯಾವುದು? ಹಾಗಾದ್ರೆ ಸಾಹಿತ್ಯ ನಮಗೆ ಒಂದು ಅಡಗುದಾಣವಾಗಿ ಕಾಣಿಸುತ್ತೆ. ನಾನು ಬರೆದಿದ್ದೆಲ್ಲ ಸಾಹಿತ್ಯ ಆಗೋದಿದ್ರೆ ನಾವೆಲ್ಲರೂ ಕವಿಗಳಾಗ್ಬಿಡ್ತಾ ಇದ್ವಿ. ಎಲ್ಲವೂ ಇವತ್ತೇನಾಗಿದೆ ಅಂತಂದ್ರೆ ಉದ್ಯಮದ ರೂಪಾಂತರವನ್ನು ತಾಳ್ಬಿಟ್ಟಿವೆ. ಒಳ್ಳೆಯ ವಿಮರ್ಶೆ ಅಂದ್ರೆ ಏನು? ಒಂದು ನಿಷ್ಪಕ್ಷಪಾತವಾದ ಮನಸ್ಸಿನಿಂದ ಜಗತ್ತನ್ನು ನೋಡುವಂಥದ್ದು ಅಂತ. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಂದರೆ ಸಾರಸ್ವತ ಒಂದು ದೊಡ್ಡ ಲೋಕದಲ್ಲಿ ಸೃಜನಶೀಲ ಸಾಹಿತ್ಯ, ಅನುವಾದ ಸಾಹಿತ್ಯ, ವಿಮರ್ಶಾ ಸಾಹಿತ್ಯ ಹೀಗೆ ಕೆಲವು ಪ್ರಕಾರಗಳ ಮೂಲಕ ಅದು ಬಹಳ ದೊಡ್ಡ ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಅದರಲ್ಲೂ ವಿಮರ್ಶಾ ಸಾಹಿತ್ಯ ಅಂತೂ ಒಂದು ಎಚ್ಚರವಾಗಿ ಕೆಲಸ ಮಾಡಿಕೊಂಡೇ ಬಂದಿದೆ. ಕುರ್ತಕೋಟಿಯವರು ಇರ್ಬೋದು, ಡಿ.ಆರ್. ನಾಗರಾಜ್ ಇರ್ಬೋದು, ಅಮೂರರ್ ಇರ್ಬೋದು, ಹೀಗೆ ಹಲವು ವಿಮರ್ಶಕರು ಇಲ್ಲೊಂದು ಎಚ್ಚರದ ಗೋಡೆಯನ್ನು ಬಹಳ ದೃಢವಾಗಿ ಕಟ್ಟಿಕೊಟ್ಟವರು ಘನವಾದ ವಿಮರ್ಶೆಯ ಮೂಲಕ. ಅಂಥ ಒಬ್ಬ ಘನ ವಿಮರ್ಶೆಯನ್ನು ನಾಡಿಗೆ ಸಾರಸ್ವತ ಲೋಕಕ್ಕೆ ಕೊಟ್ಟ ಒಬ್ಬ ವಿಮರ್ಶಕನನ್ನು ಇವತ್ತು ಮಾತಾಡಿಸ್ತಾ ಇದ್ದೀವಿ. ಅವರು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರನ್ನೇ ನೇರವಾಗಿ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ದೀಪ ಬೆಳಕು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿ ನೀವು. ಉಪನ್ಯಾಸಗಳನ್ನೇ ಮಾಡಿಕೊಂಡು ಪ್ರಾಂಶುಪಾಲರಾಗಿ ಬಂದವರು. ಒಂದು ಮಾತಿದೆ, ನರಹಳ್ಳಿಯವರ ಮಾತು, ಪ್ರವಚನ, ಪಾಠ, ಅದು ವಿಮರ್ಶೆ ಸೇರಿ ಏನೇ ಇರಲಿ ಅಲ್ಲೊಂದು ಸಮಾಧಾನದ ಒಂದು ಏನು ಹೇಳೋದು, ನವಿರಾದ ದನಿಯ ನಿರೂಪಣೆ ಇರುವಂಥದ್ದು ಅನ್ನೋ ಒಂದು ಮಾತಿದೆ. ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಗೆ ಪಾಠ ಮಾಡ್ತಾ ಇದ್ದಾಗ ವಿಮರ್ಶಕ ಒಬ್ಬ ಹೇಗೆ ಜಾಗೃತ ಆದ? ನಿಮ್ಮೊಳಗಡೆ ಒಬ್ಬ ವಿಮರ್ಶಕ ಹುಟ್ಟಿದ್ದು ಹೇಗೆ? ಹಾಗೆ ನೋಡಿದರೆ ನಾನು ಶುರು ಮಾಡಿದ್ದು ಪದ್ಯ ಬರೆಯೋದ್ರ ಮೂಲಕನೇ. ಓಕೆ. ನಿಮಗೆ ಕವಿ ಮನಸ್ಸಿಲ್ಲದೆ ಇದ್ದರೆ ವಿಮರ್ಶಕ ಆಗೋಕ್ಕಾಗೋದೇ ಇಲ್ಲ. ನಮ್ಮಲ್ಲಿ ಕವಿ ಬೇರೆ, ಕಥೆಗಾರ ಬೇರೆ, ಕಾದಂಬರಿಕಾರ ಬೇರೆ, ವಿಮರ್ಶೆ ಬೇರೆ ಅಂತ. ಇನ್ನೂ ಸ್ವಲ್ಪ ಮುಂದುವರೆದು ಹೇಳಬೇಕು ಅಂದರೆ ಕವಿಯಾಗದವನು ವಿಮರ್ಶಕನಾದ ಅಂತ ಮಾತಿದೆ. ಹಾಗೆ ನೋಡೋಕೆ ಹೋದರೆ ಕವಿ ಮನಸ್ಸಿಲ್ಲದೆ ಇರೋನು ವಿಮರ್ಶಕ ಆಗೋಕ್ಕಾಗೋದಿಲ್ಲ. ವಿಮರ್ಶಕ ಮನೋಭಾವ ಇಲ್ಲದೆ ಇದ್ದರೆ ಒಳ್ಳೆ ಕವಿ ಆಗೋಕ್ಕೂ ಆಗೋದಿಲ್ಲ. ಇವೆರಡೂ ಒಟ್ಟಿಗೆ ಹೋಗುವಂಥ ಸಂಗತಿ ಅದು. ಕೆಲವೊಮ್ಮೆ ಏನಂದರೆ ಕೆಲವೊಮ್ಮೆ ನಮ್ಮ ಆಯ್ಕೆ ಇರುತ್ತೆ, ಕೆಲವೊಮ್ಮೆ ಪ್ರಕಾರವೇ ನಮ್ಮನ್ನು ಆಯ್ಕೆ ಮಾಡ್ಕೊಂಡ್ಬಿಡುತ್ತೆ. ನಾನು ಆನರ್ಸ್ ಮಾಡ್ತಿರುವಾಗ ಭಾರತೀಪುರ ಬಂದಿತ್ತಾಗ ಅನಂತಮೂರ್ತಿ ಅವ್ರದ್ದು. ಆ ವೇಳೆಗಾಗಲೇ ಅನಂತಮೂರ್ತಿ ಸಂಸ್ಕಾರವನ್ನು ಬರೆದು ಸಾಕಷ್ಟು ಚರ್ಚೆಗೊಳಗಾಗಿ ಒಂದು ರೀತಿ ತುಂಬ ಹೆಚ್ಚು ಪ್ರಭಾವಿಯಾದ ಪ್ರಭಾವವನ್ನು ಕನ್ನಡ ಸಾಹಿತ್ಯದಲ್ಲಿ ಬೀರ್ತಾ ಇದ್ದ ಕಾಲ ಅದು. ಅವರ ಎರಡನೇ ಕಾದಂಬರಿ ಭಾರತೀಪುರ ಬಂದಾಗ ನಾನು ಜೂನಿಯರ್ MA ಅದರ ಬಗ್ಗೆ ನಮಗೆ ಕ್ಲಾಸ್ ಸೆಮಿನಾರ್ ಅಂತ ನಡೀತಾ ಇರ್ತಿತ್ತು. ಆ ಕ್ಲಾಸ್ ಸೆಮಿನಾರ್ನಲ್ಲಿ ನಾನು ವಿಮರ್ಶೆಗೆ ಆ ಪುಸ್ತಕ ತಗೊಂಡಿದ್ದೆ, ಭಾರತೀಪುರನ. ಆ ಸೆಮಿನಾರ್ನಲ್ಲಿ ಆಗ ಕನ್ನಡ ಸಾಹಿತ್ಯದ ಬಹಳ ಪ್ರಮುಖ ಅಂತ ಅನಿಸ್ಕೊಂಡೆ. ಕ್ಲಾಸ್ಮೇಟ್ಸ್ ಮಾತ್ರ ಅಲ್ಲ, ನನಗೆ ನಮ್ಮ ಮೇಸ್ಟ್ರುಗಳು ಬಂದಿದ್ರು. GSS ಇದ್ರು, ಚಿದಾನಂದ ಮೂರ್ತಿ ಇದ್ರು, ಲಂಕೇಶ್ ಬಂದಿದ್ರು, ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿದ್ದರು ಅವರು ಕುತೂಹಲಕ್ಕೆ ಅವ್ರು ಬಂದಿದ್ರು, ಲಕ್ಷ್ಮಣ್ ಭಟ್ ಇದ್ರು, ಕಂಬಾರ್ ಇದ್ರು. ಹೀಗೆಲ್ಲ ಸಾಕಷ್ಟು ಚರ್ಚೆ ಆಯಿತು. ನಾನು ಭಾರತೀಪುರ ಯಶಸ್ವಿ ಕಾದಂಬರಿ ಅಲ್ಲ ಅಂತ ಪ್ರತಿಪಾದಿಸಿದ್ದೆ ಆ ಕಾಲಕ್ಕೆ. ಸೊ ಈ ಚರ್ಚೆಯ ವಿಷಯ ಗೋಪಾಲಕೃಷ್ಣ ಅಡಿಗರಿಗೆ ತಲುಪ್ತು. ಹೀಗೊಂದು ಚರ್ಚೆ ಆಗಿದೆ ಅಂತ ಹೇಳಿ ಅಡಿಗರು ನಮ್ಮ ಮೇಷ್ಟ್ರ ಮೂಲಕ ಹೇಳಿ ಕಳಿಸಿದ್ರು, ಆ ಲೇಖನ ಬೇಕು ನನಗೆ ಅಂತ. ಆ ಲೇಖನ ತರಿಸ್ಕೊಂಡು ಸಾಕ್ಷಿಯಲ್ಲಿ ಪ್ರಕಟ ಮಾಡಿದ್ರು. ಆ ಕಾಲಕ್ಕೆ ಸಾಕ್ಷಿಯಲ್ಲಿ ಒಂದು ಲೇಖನ ಬರುತ್ತೆ ಅಂತಂದ್ರೆ ದೊಡ್ಡ ಗೌರವ ಅದು. ಸೊ ಇದ್ದಕ್ಕಿದ್ದ ಹಾಗೆ ನಾನು ಏನು ಮಾಡಿದೆ ಅಂದರೆ, ನಮ್ಮಲ್ಲಿ ರೂಢಿಯ ಮಾತಿದೆಯಲ್ಲ, ಬೆಳಗಾಗೋದ್ರಲ್ಲಿ ಪ್ರಸಿದ್ಧರಾದ್ರು ಅಂತ. ಹಾಗೆ ಸಾಕ್ಷಿಯಲ್ಲ ಲೇಖನ ಬಂದ ತಕ್ಷಣ ಬೆಳಗಾಗೋದ್ರಲ್ಲಿ ನಾನು ವಿಮರ್ಶಕ ಅಂತ ಗುರುತಿಸ್ಕೊಂಡೆ. ಆಮೇಲೆ ಸರಿ ವಿಮರ್ಶಕ ಅಂತಾನೆ ಗುರುತಿಸ್ಕೊಂಡಾದ್ಮೇಲೆ ಆ ಪ್ರಕಾರನೇ ಕಂಟಿನ್ಯೂ ಮಾಡಿದೆ. ಓಕೆ. ಈಗಷ್ಟು ಹೇಳಿದ್ರಿ GSS ಈ ಒಂದು ದೊಡ್ಡ ಅತಿರಥ ಮಹಾರಥರ ಒಂದು
ಗುಂಪಿತ್ತು ಮೇಷ್ಟ್ರ ಬಳಗ ಅಂತ. ಸ್ವಲ್ಪ ಆ ದಿನಗಳನ್ನು ಜ್ಞಾಪಿಸ್ಕೊಳ್ಳಿ ಸರ್. ನಿಜವಾಗಿ ನೋಡಿ, ಕನ್ನಡಕ್ಕೆ ಒಂದು ದೊಡ್ಡ ಅಧ್ಯಾಪಕ ಪರಂಪರೆ ಇದೆ. ನಿಜ. ನಮಗೆ ಪಾಠ ಮಾಡಿದವರು GSS ಪೊಯಿಟಿಕ್ಸ್ ಪಾಠ ಮಾಡಿದವರು. ಅವ್ರು ಯಾರು ಪಾಠ ಕೇಳಿದ್ರು ಅಂದ್ರೆ ತೀನಂಶ್ರೀ ಪಾಠ ಕೇಳಿದ್ರು, ಕುವೆಂಪು ಪಾಠ ಕೇಳಿದ್ರು. ಅವರು ಪಾಠ ಮಾಡ್ತಾ ಇದ್ರೆ ತೀನಂಶ್ರೀ ಪಾಠದ ಅನೇಕ ಸಂಗತಿಗಳು ನಮಗೆ ನೆನಪಾಗ್ತಾ ಇತ್ತು. ನನ್ನಲ್ಲಿ GSS ತೀನಂಶ್ರೀ ಇಬ್ರು ಸೇರ್ಕೊಳ್ತಾ ಇದ್ರು ಒಟ್ಟಿಗೆನೆ. ಒಂದು ಕಾಲಕ್ಕೆ ಮಹಾರಾಜಾಸ್ ಕಾಲೇಜಲ್ಲಿ ಇರ್ಬೋದು, ಮೈಸೂರಿನ ಸ್ಟೇ ಇರಬಹುದು, ನಮ್ಮ ಕಾಲದ ಬ್ಯಾಂಗ್ಳೂರಿನ ಸ್ಟೇ ಇರಬಹುದು, ಎಷ್ಟು ಒಳ್ಳೊಳ್ಳೆ ಮೇಸ್ಟ್ರುಗಳಂತಂದ್ರೆ ನಮ್ಮನ್ನೆಲ್ಲ ಬೆಳೆಸ್ತವ್ರು ನಿಜವಾಗಿ ಮೇಸ್ಟ್ರೇನೆ. ಒಂದು ದೊಡ್ಡ ಗುರು ಪರಂಪರೆ ಕನ್ನಡಕ್ಕಿದೆ. ಇವತ್ತು ಆ ಗುರು ಪರಂಪರೆ, ವಿದ್ವತ್ತಿನ ಪರಂಪರೆ ಕಾಣೆಯಾಗ್ತಿದೆಯಾ ಅನ್ನೋ ಆತಂಕ ಕೂಡ ನಮಗಿದೆ. ಇದು ಕೇವಲ ಹಳಹಳಿಕೆ ಅಲ್ಲ. ನೋಡಿ, ನಮ್ಮ ಮೇಸ್ಟ್ರುಗಳು ಯಾರು ಅಂತಂದ್ರೆ, ನಾನು ಹೇಳಿದ್ನಲ್ಲ, ಶಿವರುದ್ರಪ್ಪನವ್ರು ಇದ್ರು, ಚಿದಾನಂದ ಮೂರ್ತಿ ಇದ್ರು, ಲಕ್ಷ್ಮೀ ಭಟ್ರು ಇದ್ರು, ಕಂಬಾರ್ ಇದ್ರು, ಹಂಪ ನಾಗರಾಜಯ್ಯ ಇದ್ರು, ಮರಳು ಸಿದ್ದಪ್ಪ, KM ಕೃಷ್ಣರಾವ್, MV ಸೀತಾರಾಮಯ್ಯನವರು, ರಮಶ್ರೀ ಮುಗಳಿಯವರು ಬರ್ತಾ ಇದ್ರು. ಅಂದ್ರೆ ಇವರೆಲ್ಲರ ಪ್ರಭಾವ ಇದೆಯಲ್ಲ, ಆ ಪ್ರಭಾವನ ಎಷ್ಟೋ ಸಲ ನಾವು ತರಗತಿಯಲ್ಲಿ ಕಲಿಯೋದ್ರ ಜೊತೆಗೆ ತರಗತಿಯಿಂದ ಆಚೆಗೂ ಅವರ ವ್ಯಕ್ತಿತ್ವದಿಂದನೂ ಕಲಿತಾ ಇದ್ವಿ. ಎಲ್ಲಿಟ್ಟು ಒಂದು ಮಾತು ಹೇಳ್ತಾನೆ, ಯಾವುದಾದ್ರೂ ಒಂದು ಒಳ್ಳೆ ಪುಸ್ತಕದ ಪರಿಣಾಮ ಅಥವಾ ಒಳ್ಳೆ ವ್ಯಕ್ತಿತ್ವದ ಪರಿಣಾಮ ಏನು ಅಂದ್ರೆ, ಒಂದು ಒಳ್ಳೆ ಪುಸ್ತಕ ಓದಿದ್ಮೇಲೆ ಅಥವಾ ಒಬ್ಬ ಒಳ್ಳೆ ವ್ಯಕ್ತಿ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ನಿಮ್ಮೊಳಗಡೆ ಏನೋ ಸೇರ್ತು ಅಂತ ಅನ್ನಿಸುತ್ತೆ. ಅದೇನು ಅಂತ ನಿಮ್ಗೆ ಗೊತ್ತಾಗದೆ ಇರಬಹುದು, ಬಟ್ ಏನೋ ಸೇರ್ತು ಅಂತ ಅನ್ಸುತ್ತೆ ನಿಮಗೆ. ಹಾಗನ್ನಿಸ್ದೆ ಹೋಗ್ಬಿಟ್ರೆ ಆ ವ್ಯಕ್ತಿ ಜೊತೆ ಮಾತನಾಡೋದು ವ್ಯರ್ಥ ಅಂತ, ಕಾಡ್ ಹರಟೆ ಆಗತ್ತೆ ಅಂತ. ನಾನು ಪೂತಿನ ಜೊತೆ ಮಾತನಾಡಿ ಬಂದ್ಮೇಲೆ ಹಾಗನ್ನಿಸ್ತಾ ಇತ್ತು ನಂಗೆ. ಮಾಸ್ತಿ ಜೊತೆ ಮಾತನಾಡಿದ್ಮೇಲೆ ಏನೋ ನಮಗ್ ಸೇರ್ತು ಅಂತ ಅನ್ಸ್ತು. ಅದೇನು ಅಂತ ಸ್ಪಷ್ಟ ಆಗೋದಿಲ್ಲ. ಸೊ ಹೀಗಾಗಿ ಕನ್ನಡಕ್ಕೊಂದು ದೊಡ್ಡ ಗುರು ಪರಂಪರೆ ಇದೆ. ಕನ್ನಡ ಸಾಹಿತ್ಯವನ್ನು ನೋಡಿದ್ರೆ, ಕನ್ನಡ ಅಧ್ಯಯನ ಮಾಡಿದವ್ರನ್ನ ನೋಡಿದ್ರೆ, ಬಟ್ ಇವತ್ತು ಆ ಪರಂಪರೆ ಕಡಿತ ಆಗ್ತಿದೆಯಾ ಅನ್ನುವ ಒಂದು ವಿಷಾದ ಕೂಡ ನಂಗಿದೆ. ನೀವು PhDಗೆ ಅಧ್ಯಯನಕ್ಕೆ ತಗೊಂಡಿರೋದು ಆಧುನಿಕ ಕನ್ನಡ ಕಾವ್ಯದಲ್ಲಿ KS ನರಸಿಂಹಸ್ವಾಮಿ ಅವರ ಕಾವ್ಯ, ಆಧುನಿಕ ಕಾವ್ಯ ಮತ್ತು KS ಅವರ ನವೋದಯ ಕಾವ್ಯ. ಇದು ಎಷ್ಟು ಬೇರೆ, ಎಷ್ಟು ಸಾಮ್ಯತೆಗಳು. ಅದು ಒಂದೇ ಯುಗದ ಎರಡು ಮುಖಗಳಲ್ವಾ? ಆಧುನಿಕ ಕಾವ್ಯ, ಹೊಸಗನ್ನಡ ಕಾವ್ಯ ಏನಿದ್ರು, ನವೋದಯ ಎಲ್ಲವೂ ಅದರಲ್ಲೇ ಬಂದು ಹೋದ ಒಂದು ಯುಗ ಅದು. ನಿಮ್ಮ ಥೀಸಿಸ್ನ ಒಂದು ಪರ್ಟಿಕ್ಯುಲರ್ ಆದ ಉದ್ದೇಶ ಏನಿತ್ತು ಸರ್ ಅಲ್ಲಿ? KS ನರಸಿಂಹಸ್ವಾಮಿ ಮೈಸೂರು ಮಲ್ಲಿಗೆ ಬಂತಲ್ಲ, ನಾನು ಈಗಾಗಲೇ ಹೇಳಿದಾಗೆ ಮೈಸೂರು ಮಲ್ಲಿಗೆ ನಾವೇನಂತ ಕರಿತೀವಿ ಅಂದ್ರೆ ಬೆಳಗಾಗೋದ್ರಲ್ಲಿ ಅವರನ್ನ ಪ್ರಸಿದ್ಧವನ್ನಾಗಿ ಮಾಡ್ತು ಅಂತ ಹೇಳಿ. ನಿಜವಾಗಿ ಕನ್ನಡದಲ್ಲಿ ತುಂಬಾ ಅಪರೂಪದ ಸಂಕಲನ ಮೈಸೂರು ಮಲ್ಲಿಗೆ. ಅತ್ಯಂತ ಹೆಚ್ಚು ಮರುಮುದ್ರಣಗಳನ್ನು ಕಂಡಿರುವ ಸಂಕಲನ ಕೂಡ ಹೌದು. ನಾವು ನರಸಿಂಹಸ್ವಾಮಿಯನ್ನ ಮೈಸೂರು ಮಲ್ಲಿಗೆ ಕವಿ ಅಂತಾನೆ ನಾವು ಕರಿತೀವಿ. ಈಗಲೂ ನರಸಿಂಹಸ್ವಾಮಿನೇ ಹೇಳ್ಕೊಂಡಾಗೆ ಎಷ್ಟೋ ಸಂದರ್ಭದಲ್ಲಿ ಕವಿ ಯಾರು ಅಂತ ಗೊತ್ತಿಲ್ಲದೆ ಅವರ ಹಾಡುಗಳನ್ನ, ಅವರ ಕವಿತೆಗಳನ್ನ ಹಾಡಿದ್ದು ಅಂತ. ಧಾರವಾಡದಲ್ಲಿ ಅವರು ಬಸ್ಸಲ್ಲಿ ಹೋಗುವಾಗ ಯಾರೋ ಒಬ್ಬ ಅವ್ರದೇ ಒಂದು ಹಾಡು ಹೇಳಿ ಭಿಕ್ಷೆ ಬೇಡ್ತಾ ಅವರಿಂದನೇ ದುಡ್ಡಂತ ಹೊಂದಿದ್ದ ಅನ್ನೋ ಅಷ್ಟು ದಂತಕತೆ ಅನ್ನೋ ಹಾಗೆ ನರಸಿಂಹಸ್ವಾಮಿ ಇದ್ರು. ಬಟ್ ನರಸಿಂಹಸ್ವಾಮಿ ಅದಾದ್ಮೇಲೆ ಬದಲಾದ್ರು. V ಸೀತಾರಾಮಯ್ಯನವರು ಒಂದ್ಸರಿ ಅವ್ರಿಗೆ ಹೇಳ್ತಾರೆ, ಎಷ್ಟು ದಿವಸ ಹೆಂಡತಿಯ ಸೆರಗನ್ನು ಹಿಡ್ಕೊಂಡೇ ಓಡಾಡ್ತೀಯ, ಸೊ ನೀನ್ ಬದಲಾಗ್ಬೇಕು ಅಂತ ಹೇಳಿ. ಆಮೇಲೆ ಅವರು ಸಾಕಷ್ಟು ಒಳ್ಳೆಯ ಪದ್ಯಗಳನ್ನ ಬರೀತಾರೆ. ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ಗಡಿಯಾರದ ಅಂಗಡಿಯ ಮುಂದೆ, ಈ ತರ ಅನೇಕ ಪದ್ಯಗಳನ್ನ. ಆಮೇಲಂತೂ ಎಜ್ರಾ ಪೌಂಡ್ ಅನ್ನು ಓದಿದ್ಮೇಲೆ ಅವರು ತೆರೆದ ಬಾಗಿಲು ಕವನಗಳು ಬರೀತಾರಲ್ಲ, ತುಂಬಾ ಬದಲಾವಣೆಗಳಾಯಿತು. ಆದ್ರೆ ನರಸಿಂಹಸ್ವಾಮಿನ ಹೆಂಗ್ ಚರ್ಚೆ ಮಾಡ್ತಾ ಇದ್ರು ಅಂತಂದ್ರೆ, ಅದುವರೆಗೆ ಜನಪ್ರಿಯ ಕವಿ ಮೈಸೂರು ಮಲ್ಲಿಗೆ ಅಂತ ಅದರಿಂದ ಆಚೆಗೆ ಚರ್ಚೆ ಮಾಡ್ತಾ ಇಲ್ಲ. ನಮ್ಮಲ್ಲಿ ಎಷ್ಟೋ ಸಲ ಏನಾಗುತ್ತೆ ಅಂತಂದ್ರೆ, ಒಬ್ಬ ಕವಿಯನ್ನ ಸಮಗ್ರವಾಗಿ ಓದೋದಿಲ್ಲ, ಯಾವುದೋ ಒಂದು ಕೆಲವು ಭಾಗಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ. ಇದು ಇವತ್ತಿಂದಲ್ಲ, ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದ ಆರಂಭದಿಂದನೇ ಶುರುವಾಯಿತು. ಆಗ ಉದ್ದೇಶ ಒಳ್ಳೇದಿತ್ತು. ನಮ್ಮ ಹಿರಿಯರಿಗೆ ಏನಿತ್ತು ಅಂತಂದ್ರೆ, ಹಳಗನ್ನಡ ಓದೋದೇ ಇಲ್ವಲ್ಲ, ಆಕರ್ಷಕವಾದ ಸಾರವತ್ತಾದ ಭಾಗವನ್ನು ನಾವು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಮಾಡಿದ್ರು, ಎಡಿಟ್ ಮಾಡಿದ್ರು. ಈಗ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಅಂದ್ರೆ ಯಾವ್ದೋ ಒಂದು ಪ್ರಸಂಗ ಸುಲಭಗೊಳಿಸಿಕೊಟ್ರು ಅಂತ, ಯಾವ್ದೋ ಒಂದು ಪ್ರಸಂಗ ಇಟ್ಬಿಡೋದು. ವಸಿಷ್ಠ ವಿಶ್ವಾಮಿತ್ರರ ವಾಗ್ವಾದ ಅಂತನೋ, ಚಂದ್ರಮತಿಯ ಪ್ರಲಾಪ ಅಂತನೋ, ಈ ತರ ಯಾವ್ದೋ ಒಂದು ಭಾಗ ಇಡೋದು. ಕ್ರಮೇಣ ಇದು ಅವ್ರ ಉದ್ದೇಶ ಸರಿ ಇತ್ತು, ಜನರಿಗೆ ತಲುಪಿಸ್ಬೇಕು ಇದನ್ನ ಅಂತ. ಬಟ್ ಕ್ರಮೇಣ ಏನಾಯ್ತು, ಆ ಭಾಗ ಮಾತ್ರ ಓದ್ಕೊಂಡು ಇಡೀ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಮಾತನಾಡೋದು ಅಥವಾ ರಾಘವಾಂಕನ ಬಗ್ಗೆನೇ ಮಾತನಾಡೋದು.
ಈಗಲೂ ಎಷ್ಟೋ ಜನ ಕನ್ನಡ ಅಧ್ಯಾಪಕರನ್ನು ನೋಡಿ ಹರಿಶ್ಚಂದ್ರ ಕಾವ್ಯ ಪೂರ್ತಿ ಓದಿರೋದಿಲ್ಲ. ಇನ್ನೂ ದುರಂತ ಅಂದ್ರೆ ಅವನು ಎಲ್ಲ ಕಾವ್ಯಗಳನ್ನು ಓದೇ ಇರೋದಿಲ್ಲ. ರಾಘವಾಂಗನ ಬಗ್ಗೆ ಒಂದು ಪೀಸಿಂದ ಮಾತಾಡ್ತೀವಿ, ಬೇಂದ್ರೆ ಅಂದ್ರೆ ಕೆಲವು ಪದ್ಯಗಳನ್ನ ಇಟ್ಕೊಂಡು ಮಾತನಾಡ್ತೀವಿ, ಕುವೆಂಪು ಅಂತಂದ್ರೆ ಕೆಲವು ಭಾಗಗಳನ್ನ ಇಟ್ಕೊಂಡು ಮಾತಾಡ್ತೀವಿ, 2 ಕಾದಂಬರಿ ಇಟ್ಕೊಂಡು ಮಾತನಾಡೋದು. ಬಹಳಷ್ಟು ಜನ ರಾಮಾಯಣ ದರ್ಶನ ಓದೇ ಇರೋದಿಲ್ಲ, ಕುವೆಂಪು ಬಗ್ಗೆ ಮಾತನಾಡ್ತಾರೆ. ಹೀಗಾಗಿ ನನಗೂ ನರಸಿಂಹಸ್ವಾಮಿ ಬಗ್ಗೆ ಈ ತರ ಒಂದು ತಪ್ಪು ಕಲ್ಪನೆ ಇದೆ, ಮೈಸೂರು ಮಲ್ಲಿಗೆ ಕವಿ ಮಾತ್ರ ಅಲ್ಲ, ಅವ್ರ ನಂತರ ಸಾಕಷ್ಟಿದೆ ಅಂತ. ಹೀಗಾಗಿ ನಂಗೆ ಏನಿಸ್ತು ಅಂದ್ರೆ ಜನಪ್ರೀತಿಯ ಕವಿ ಮಾತ್ರ ಅಲ್ಲ, ಒಳ್ಳೆಯ ಕವಿಯೂ ಹೌದು ಅಂತ. ನಮ್ಮ ನವ್ಯ ಕಾಲದಲ್ಲಿ ಏನಿತ್ತು ಅಂದ್ರೆ ಜನಪ್ರಿಯತೆಯನ್ನ ಸ್ವಲ್ಪ ಅನುಮಾನದಿಂದ ನೋಡ್ತಾ ಇದ್ರು. ಹಾಗೆ ನೋಡಿದ್ರೆ ನಿಮ್ಗೆ ನರಸಿಂಹಸ್ವಾಮಿ ಮತ್ತೆ ಅಡಿಗರ ವಾಗ್ವಾದ ಇದೆಯಲ್ಲ, ಬಹಳ ಮುಖ್ಯವಾದ ವಾಗ್ವಾದಗಳಲ್ಲಿ ಕನ್ನಡದಲ್ಲಿ ಒಂದು ಪುಷ್ಪಕವಿಯ ಪರಾಕು ಅಂತ ಹೇಳಿ ಅಡಿಗರದೊಂದು ಪದ್ಯ ಇದೆ. ಅದು ನರಸಿಂಹಸ್ವಾಮಿ ಅವರನ್ನ ಕುರಿತ ಬರೆದ ಪದ್ಯ ಅನ್ನುವ ಒಂದು ವ್ಯಾಖ್ಯಾನ ಕೂಡ ಇದೆ ಅದಕ್ಕೆ. ಸೊ ಅಂಥ ಸಂದರ್ಭದಲ್ಲಿ ನಾನು ಸರಿಯಾಗಿ ಅಸೆಸ್ ಮಾಡಬೇಕು ನರಸಿಂಹಸ್ವಾಮಿನ ಅಂತಿತ್ತು. ಅದಕ್ಕಾಗಿ ನರಸಿಂಹಸ್ವಾಮಿಯನ್ನು ನಾನು ಆರಿಸ್ಕೊಂಡೆ. ಹೀಗಾಗಿ ನರಸಿಂಹಸ್ವಾಮಿಯವರಲ್ಲಾದ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಎಲ್ಲವನ್ನು ಗುರುತಿಸುವ ಪ್ರಯತ್ನ ಮಾಡಿದೆ. ಆಗ್ಲಿಂದನೇ ನನಗೆ ಒಂದು ರೀತಿ ನನ್ನ ವಿಮರ್ಶೆಯಲ್ಲಿ ಸಮಗ್ರತೆಯ ಪರಿಕಲ್ಪನೆ ಅಂತ. ಏನನ್ನಾದ್ರೂ ಒಬ್ಬ ಕವಿಯನ್ನು ನೋಡಬೇಕು ಅಂದ್ರೆ ಬಿಡಿಯಾಗಿ ನೋಡೋದಲ್ಲ, ಇಡಿಯಾಗಿ ನೋಡಬೇಕು ಅನ್ನೋ ಪರಿಕಲ್ಪನೆ ನನಗೆ ಆವಾಗ್ನಿಂದ ಶುರು ಆಯ್ತು. ಇಲ್ಲಿ ನೀವು ಹೇಳಿದ್ರಿ ನರಸಿಂಹಸ್ವಾಮಿ ಅವರಿಗೂ ಮತ್ತೆ ಒಂದು ವಾಗ್ವಾದದ ಅಡಿಗರಿಗೂ ಇತ್ತು ಅಂತ. ಹಾಗೆ ಒಂದು ಸಾಹಿತ್ಯ ಲೋಕದಲ್ಲಿ ಇನ್ನೊಂದು ಇರೋದು ಶಂಭಾ ಮತ್ತು ಬೇಂದ್ರೆಯವರ ಒಂದು ಇದು. ಈ ಎಲ್ಲ ಸನ್ನಿವೇಶಗಳಲ್ಲಿ ಇದ್ದದ್ದು ಒಂದು ಚಳವಳಿಯ ಕಾವುಸ ಇತ್ತು ಸರ್ ಆ ಹೊತ್ತಲ್ಲಿ. ವಿಮರ್ಶಕರಿಗೆ ಇರ್ಬೋದು, ಸಾಹಿತ್ಯ ಬರೆಯುವವರಿಗೆ, ಅಂದ್ರೆ ಸೃಜನಶೀಲ ಅಂತ ಹೇಳಿದ ಸಾಹಿತ್ಯದ ನಿರ್ಮಾಣ ಆಗುವ ಹಂತದಲ್ಲಿ ಒಂದು ಚಳವಳಿಯ ಕಾವಿತ್ತು. ಬಹುಶಃ ಅದು ವಿಮರ್ಶೆಯ ಮೇಲೆ ಸಹ ಪ್ರಭಾವ ಬೀರಿದ್ದಿದೆಯಾ? ಅಂದ್ರೆ ನಿಮ್ಮ ವಿಮರ್ಶೆಯ ಗುಣ, ಶೈಲಿ ಇದರಿಂದ ಪ್ರಭಾವಿತ ಆಗಿತ್ತಾ ಏನಾದರೂ? ಇಲ್ಲ, ಒಂದು ಹಂತದಲ್ಲಿ ಏನಾಯ್ತು ಅಂತಂದ್ರೆ, ಯಾವುದೇ ಚಳವಳಿ, ನಾವೆಲ್ಲ ನವ್ಯದ ಪ್ರಭಾವದಲ್ಲಿ ಬೆಳೆದು ಬಂದವರು. ಒಂದು ಹಂತದಲ್ಲಿ ಒಂದು ಚಳವಳಿ ಸ್ವಲ್ಪ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇರುತ್ತೆ, ಅದರಿಂದ ಪರಿಸರದಿಂದ ತಪ್ಪಿಸ್ಕೊಳಕ್ ನೀವು ಆಗೋದೇ ಇಲ್ಲ. ಆದರೆ ಅದ್ರ ಬಗ್ಗೆ ನೀವು ಎಚ್ಚರ ಇಲ್ಲದೆ ಇದ್ರೆ ಕೊಚ್ಚಿ ಹೋಗ್ತೀರಿ ಅದರಲ್ಲೇನೆ. ಅದರಿಂದ ಒಬ್ಬ ವಿಮರ್ಶಕನಿಗೆ ಮಾತ್ರ ಅಲ್ಲ, ಒಬ್ಬ ಲೇಖಕನಿಗೂ ಆ ಎಚ್ಚರ ಇರಲೇಬೇಕು. ಚಳುವಳಿ ಸಿದ್ಧಾಂತ ನಿಮ್ಮನ್ನ ಒಮ್ಮುಖವಾಗಿ ಮಾಡ್ತಾ ಇರುತ್ತೆ, ಸಮಗ್ರವಾಗಿ ನೋಡುವ ಅವಕಾಶವನ್ನು ಕಲ್ಪಿಸ್ಕೊಡೋದಿಲ್ಲ ಅದು. ಸೊ ಹೀಗಾಗಿ ಯಾವುದೇ ಚಳುವಳಿಯ ಎಚ್ಚರ ನಿಮ್ಗೆ ಇರಬೇಕು, ಆದ್ರೆ ಅದರ ಡಿಸ್ಟೆನ್ಸ್ನು ಮೇಂಟೈನ್ ಮಾಡ್ಕೊಳಕ್ ನಿಮ್ಗೆ ಸಾಧ್ಯ ಆಗ್ಬೇಕು. ಆದ್ರೆ ಆರಂಭದ ಹೊತ್ತಲ್ಲೂ ನಿಮ್ಗೆ ಅಂತ ಪ್ರಭಾವ ಬೀರ್ಲಿಲ್ಲ ಅಂತ ಹೇಳ್ತೀರಿ? ಇಲ್ಲ, ನವ್ಯದ ಸಂದರ್ಭದಲ್ಲಿ ನಮ್ಗೆ ಆಯ್ತು, ನವ್ಯದ ಪ್ರಭಾವ ಆಯ್ತು, ಆದ್ರೆ ಬಹಳ ಬೇಗ ಅದರಿಂದ ತಪ್ಪಿಸ್ಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅದರಿಂದ ಹೀಗಾಗಿ ನಮಗೆ ಒಂದು ನಾವು ನೆನಪಲ್ಲಿ ಇಟ್ಕೊಳ್ಳಿ, ನಮ್ಗೆ ಅಡಿಗರು ಬೇಕು, ನರಸಿಂಹಸ್ವಾಮಿನೂ ಬೇಕು, ಕುವೆಂಪುನೂ ಬೇಕು, ಬೇಂದ್ರೆನೂ ಬೇಕು, ಪೂತಿನೂ ಬೇಕು. ಯಾವುದೋ ಒಂದು ಮನಸ್ಥಿತಿಗೆ ನಾವು ಒಳಗಾಗ್ಬಿಟ್ರೆ ಉಳಿದಿದ್ದನ್ನು ನಾವು ಬಹಳಷ್ಟು ಕಳ್ಕೊಂಡ್ಬಿಡ್ತೀವಿ. ನನಗೆ ಅನಂತಮೂರ್ತಿ ಒಂದ್ಸರಿ ತುಂಬ ಚೆನ್ನಾಗಿ ಹೇಳಿದರು ಒಂದು ಮಾತು. ನಾನು ಅಡಿಗರ ಕಾವ್ಯವನ್ನು ಓದಿ ಅದರಲ್ಲಿ ತನ್ಮಯನಾಗಿ ಪೂತಿನ ಅವ್ರ ಕಾವ್ಯವನ್ನು ಎಂಜಾಯ್ ಮಾಡೋದೇ ನಂಗೆ ಸಾಧ್ಯ ಆಗಲಿಲ್ಲ ಅಂತ ವಿಷಾದದಿಂದ, ಪಶ್ಚಾತ್ತಾಪದಿಂದ ಹೇಳಿದ ಮಾತದು. ನಾವೇನು ಮಾಡ್ತೀವಿ ಅಂದರೆ, ಯಾವುದೋ ಕವಿಯನ್ನು ನಾವು ಪ್ರೀತಿಸಿ ಇಷ್ಟಪಟ್ಟು ಓದಿ ಆ ಅಭಿರುಚಿಯನ್ನು ಅಲ್ಲಿಗೆ ಸೀಮಿತಗೊಳಿಸ್ಕೊಂಡ್ಬಿಟ್ರೆ ಮತ್ತೊಂದನ್ನು ನಾವು ಆಸ್ವಾದಿಸುವ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ. ಅಂದ್ರೆ ಓದುಗ ಕೂಡ ಒಂದು ಡಿಸ್ಟೆನ್ಸ್ ಅನ್ನ, ಸ್ಪೇಸ್ ಇಟ್ಕೊಂಡು ಓದಿ ಎಲ್ಲವನ್ನ ಒಪ್ಪಿಕೊಳ್ಳೋಕೆ ಸಾಧ್ಯ ಆಗಬೇಕು. ಬದುಕಿನಲ್ಲಿ ಎಷ್ಟು ಭಿನ್ನತೆ ಇದೆ ಅಂತಂದ್ರೆ, ನಿಮಗೆ ಸಿಹಿ ಹೇಗೆ ಒಂದು ರುಚಿಯೋ, ಕಹಿಯೂ ಹಾಗೆ ಒಂದು ರುಚಿ, ಹುಳಿಯೂ ಒಂದು ರುಚಿ. ನಿಮಗೆ ರುಚಿಯ ವ್ಯತ್ಯಾಸಗಳು ಗೊತ್ತಾಗಬೇಕು. ಸಿಹಿಯೇ ಶ್ರೇಷ್ಠ, ಕಹಿ ಕನಿಷ್ಠ ಅಲ್ಲ. ಕಹಿಯೂ ಒಂದು ರುಚಿ ಅನ್ನೋದು ಗೊತ್ತಾಗ್ಬಿಟ್ರೆ ಭಿನ್ನ ಭಿನ್ನವಾದ ಅನುಭವಗಳು. ಈ ಜಗತ್ತು ಎಷ್ಟು ವಿಸ್ತಾರವಾಗಿದೆ ಅಂತಂದ್ರೆ, ನನಗೆ ಹೇಳ್ತಾ ಇದ್ರು, ನಾವೆಷ್ಟೋ ಸಲ ಯಾವುದಕ್ಕೋ ಒಂದಕ್ಕೆ ತೆರೆದುಕೊಳ್ಳದೆ ಇದ್ರೆ ಅಷ್ಟು ಜಗತ್ತು ನಮ್ಮಿಂದ ದೂರ ಆಗ್ಬಿಡುತ್ತೆ. ನನಗೆ ಈ ಸಂದರ್ಭದಲ್ಲಿ ನನಗೆ KS ನರಸಿಂಹಸ್ವಾಮಿ ನಾನು ಇಂಟರ್ವ್ಯೂ ಮಾಡಿದೆ. ಅವ್ರನ್ನ ಅಧ್ಯಯನ ಮಾಡೋಕೆ ಮುಂಚೆ ನಾನು ಏನು ಮಾಡಿದೆ ಅಂದ್ರೆ, ಸುಮಾರು 1.5 ತಿಂಗಳು ಅವ್ರ ಹತ್ರ ನಾನು, ವೆಂಕಟೇಶ್ ಮೂರ್ತಿ ಅವರು, ದೇಶ್ ಕುಲಕರ್ಣಿ ಅವರು ಮಾತಾಡಿದ್ವಿ. KS ನ ನುಡಿಮಲ್ಲಿಗೆ ಅಂತ ಒಂದು ಪುಸ್ತಕ ತಂದಿದ್ದೀನಿ ನಾನು. ಕನ್ನಡದಲ್ಲಿ ಒಂದು ವಿಶಿಷ್ಟವಾದ ಪುಸ್ತಕ ಅಂತ ಭಾವಿಸಿದ್ದೀನಿ. ಸಾಮಾನ್ಯವಾಗಿ ಇಂಟರ್ವ್ಯೂ ಸಾರ ಸ್ವಲ್ಪ ಹೇಳಿ ಸರ್. ಸಾರ ಏನಿತ್ತು? ಅದು ಸುಮಾರು 100 ಪುಟದ ಸಂದರ್ಶನ. ಅದು 100 ಪುಟ ಇದೆ, 100-120 ಪುಟ ಇದೆ. ಅದರಲ್ಲಿ ಎಲ್ಲ ರೀತಿಯ ಪ್ರಶ್ನೆಯನ್ನು ಕೇಳಿದ್ದೀವಿ.
ನಾನು ನರಸಿಂಹಸ್ವಾಮಿ ಅವರಿಗೆ ಒಂದ್ಸರಿ ಕೇಳಿದ್ದೆ, ನೀವು ಮೈಸೂರು ಮಲ್ಲಿಗೆ ಬರೆದಿದ್ರಿ, ಲವ್ ಪೋಯಮ್ಸ್ ಎಲ್ಲ ಬರೆದಿದ್ರಿ, ನೀವು ಯಾರನ್ನಾದ್ರೂ ಲವ್ ಮಾಡಿದ್ರಾ ಅಂತ ಈ ಥರ ಪ್ರಶ್ನೆಯಿಂದ ಹಿಡಿದು ಅವ್ರು ತುಂಬ ಚಂದ. ಆಮೇಲೆ ಹೇಳಿದ್ದೆ ನಾನು, ನಿಮಗೆ ಹೆಣ್ಣಿನ ಚೆಲುವು ಅಂತನ್ನುವಾಗ ಯಾವ ಅಂಗ ಇಷ್ಟ ಆಗತ್ತೆ ಅಂತ ಹೇಳಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ಮುಂಗುರುಳು ಅಂತ ಹೇಳಿದ್ರು. ನಮ್ಮೊಂದು ಸಣ್ಣ ಅನುಮಾನ ಬಂದಿತ್ತು, ಯಾವುದೋ ಮುಂಗುರುಳಿರೋ ಹುಡುಗಿ ನೀವು ಲವ್ ಮಾಡಿರ್ಬೇಕು ಅಂತ. ಅದನ್ನು ಕೇಳಿದ್ದೆ ನಾನು. ಬಟ್ ನರಸಿಂಹಸ್ವಾಮಿ ಹೆಚ್ಚು ಮಾತಾಡ್ದವ್ರಲ್ಲ, ತುಂಬಾ ಕಡಿಮೆ ಮಾತಾಡ್ತಾ ಇದ್ರು. ಹಾಗೆ ನೋಡಿದ್ರೆ ಅವ್ರ ಹೆಂಡತಿ ವೆಂಕಮ್ಮನವರು ನರಸಿಂಹಸ್ವಾಮಿ ಮಾತನ್ನೆಲ್ಲ ಅವರಾಡ್ತಾ ಇದ್ರು ಎಷ್ಟೋ ಸಂದರ್ಭಗಳಲ್ಲಿ. ಸೊ ನರಸಿಂಹಸ್ವಾಮಿ ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು, ತುಂಬಾ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ ಅದು. ನೀನು ಧರ್ಮಸ್ಥಳಕ್ಕೆ ಹೋಗಿದೀಯಾ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ ಇಲ್ಲ ಅಂತ. ಆಗ ನಾವೆಲ್ಲ ಯೌವನದ ಪೀಕಲ್ಲಿ ಇದ್ದವರು, ಕ್ರಾಂತಿಯ ಪರಿಕಲ್ಪನೆ, ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಒಂದು ರೀತಿ ಮೌಢ್ಯ ಅಂತನೂ, ಅದನ್ನ ವಿರೋಧಿಸ್ಬೇಕು ಅಂತನೂ, ಹಾಗೆ ವಿರೋಧಿಸಿದ್ರೆ ನಾವು ಪ್ರಗತಿಪರರು ಅನ್ನುವ ನಂಬಿಕೆಯನ್ನು ಇಟ್ಕೊಂಡಿದ್ದಂಥ ಕಾಲ. ತಿರುಪತಿಗೆ ಹೋಗಿದೀಯಾ ಅಂದ್ರು, ಇನ್ನೂ ಸ್ವಲ್ಪ ಸಣ್ಣ ಅಹಂಕಾರದಿಂದ ಇಲ್ಲ ಅಂತ ಹೇಳಿದೆ. ಮಂತ್ರಾಲಯಕ್ಕೆ ಅಂದ್ರು, ಇನ್ನೂ ಸ್ವಲ್ಪ ಇಲ್ಲ ನಾನು ಹೋಗಿಲ್ಲ ಅಂತ. ಹೋಗಿರಲಿಲ್ಲ ಅದುವರೆಗೆ ನಾನು. ಆಗ ಅವ್ರು ಹೇಳಿದ್ರು, ಲಕ್ಷಾಂತರ ಜನ ತಿರುಪತಿಗೆ ಹೋಗಿ ತಲೆ ಕೂದಲು ತೆಗೆಸ್ಕೊಂಡ್ಬರ್ತಾರೆ ಅಂದ್ರೆ ಕುತೂಹಲಕ್ಕಾದ್ರೂ ನೀನು ಹೋಗದೆ ಇದ್ರೆ ನೀನು ಎಂಥ ಸಾಹಿತ್ಯದ ವಿದ್ಯಾರ್ಥಿ ಅಂತ. ಅಂದ್ರೆ ಅವ್ರ ಮಾತು ನಂಗೆ ಹೆಂಗನ್ನಿಸ್ತು ಅಂತಂದ್ರೆ, ಹೌದಲ್ವಾ, ಲಕ್ಷಾಂತರ ಜನ ಹೋಗ್ತಾರೆ, ನಾವು ದೇವರನ್ನ ನಂಬ್ತೀವೋ ಬಿಡ್ತೀವೋ, ಆದ್ರೆ ಇಷ್ಟು ಜನ ಹೋಗ್ತಾರಲ್ಲ ಅನ್ನೋ ಕುತೂಹಲನಾದ್ರೂ ಇರ್ಬೇಕಲ್ಲ ಅಂತ. ಅಲ್ಲೇನೋ ನಡೀತದೆ, ಅದನ್ನ ಗಮನಿಸುವ ಆಸಕ್ತಿ ಇರಬೇಕು. ಈಗ ಅಡಿಗರನ್ನೇ ನಾನು ಪೂರ್ತಿ ಓದ್ಕೊಂಡ್ರೆ ನರಸಿಂಹಸ್ವಾಮಿದು ಒಂದು ಜಗತ್ತಿದೆ, ಆ ಜಗತ್ ನನಗೆ ಅದರಿಂದ ವಂಚಿತನಾಗ್ಬಿಡ್ತೀನಿ. ಹೀಗಾಗಿ ನಂಗೆ ಅಡಿಗರ ಜಗತ್ತು ಬೇಕು, ನರಸಿಂಹಸ್ವಾಮಿ ಅವ್ರ ಜಗತ್ತು ಬೇಕು. ಇವೆರಡು ಭಿನ್ನವಾದದ್ದು ಅಂತ ಗೊತ್ತಿದೆ ನಂಗೆ, ಬಟ್ ಇವೆರಡು ಜಗತ್ತು ನನಗೆ ಬೇಕು ಅಂತ ನಾನು ಹೇಳೋದು. ನಾವು ಯಾವುದೋ ಒಂದು ಜಗತ್ತಿಗೆ ಸೀಮಿತ ಆದ್ರೆ ಬದುಕಿನಲ್ಲಿ ಇನ್ನೊಂದು ಜಗತ್ತನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಈ ಸಿದ್ಧಾಂತಗಳು ನಮ್ಗೆ ಎಷ್ಟೋ ಸರಿ ಪಂಥ ಸಿದ್ಧಾಂತಗಳಿಗೂ ಹೇಳಿರುವ ಮಾತೆ ಖಂಡಿತ ಹೌದಲ್ವಾ. ನೋಡ್ತಾ ಇದ್ರೆ ಇನ್ನೊಂದ್ ಕಡೆಯ ಸಂಕೀರ್ಣತೆಯ ಅರಿವೇ ಆಗೋದಿಲ್ಲ. ಖಂಡಿತ ಸಾಹಿತ್ಯ ಅದೇನೆ, ನಿಮಗೆ ಎಲ್ಲ ಮುಖಗಳನ್ನ ತೋರಿಸ್ತಾ ಇರುತ್ತೆ, ಮುಕ್ತವಾಗಿರುತ್ತೆ ಅನ್ನೋದು ಸಾಹಿತ್ಯ ಅನ್ನೋದು ಈ ಅರ್ಥದಲ್ಲಿ. ಸೊ ನೀವು ಸಿದ್ಧಾಂತದ ಕಣ್ಣು ಪಟ್ಟಿ ಕಟ್ಕೊಂಡ್ರೆ ಹೊರಗಿನ ಜಗತ್ತು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದನ್ನ ಬಿಟ್ಟು ಒಂದು ದೊಡ್ಡ ಜಗತ್ತಿದೆ, ನೀವು ಕಣ್ಪಟ್ಟಿ ಕಟ್ಕೊಂಡಿರೋ ಒಂದು ಚಿಕ್ಕ ಜಗತ್ತಷ್ಟೇ, ಜಗತ್ತಿನ ಒಂದು ಸಣ್ಣ ಭಾಗ, ಅದೇ ನೀವು ಜಗತ್ತು ಅಂತ ಅನ್ಕೊಂಡ್ರೆ ಸರಿಯಾದ ಕ್ರಮ ಅಲ್ಲ ಅದು. ಸೊ ಹೀಗಾಗಿ ಇದನ್ನೇ ನಾನು ಹೇಳೋದು, ಇಡಿಯಾಗಿ ನೋಡೋಕ್ ಸಾಧ್ಯ ಆಗ್ಬೇಕು ಅಂತ, ಬಿಡಿಯಾಗಲ್ಲ. ಇಡಿಯಾಗಿ ನೋಡೋಕ್ ಸಾಧ್ಯ ಆಯ್ತು ಅಂತಂದ್ರೆ, ಈಗ ಅಡಿಗರು ಅನ್ನುವಾಗ ಮೊದಲಿಂದ ಕಡೆವರೆಗೂ ನಾನು ಅಧ್ಯಯನ ಮಾಡಿದ್ರೆ ಅವರಲ್ಲಾದ ವ್ಯತ್ಯಾಸಗಳೇನು, ಬದಲಾವಣೆಗಳೇನು, ಯಾಕೆ ಬದಲಾವಣೆ ಆಯ್ತು, ಒಂದು ವ್ಯಕ್ತಿಯ ಬದಲಾವಣೆ ಹೀಗಾಗಬಹುದಾ, ಎಷ್ಟರ ಮಟ್ಟಿಗೆ ಸರಿ ಅದು ಆಗಿದ್ದು, ಮೊದಲಿನ ಪದ್ಯಕ್ಕೂ ಕಡೆಯ ಪದ್ಯಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ, ಕಟ್ಟುವೆ ನಾವು ಹೊಸ ನಾಡೊಂದನ್ನು ಬರೆದಿದ್ದಕ್ಕೂ ಭೂಮಿಗೀತಕ್ಕೂ ಇರೋ ವ್ಯತ್ಯಾಸ ಏನು, ಇವೆಲ್ಲವನ್ನ ನಾವು ಬರೀ ಕಟ್ಟುವೆ ನಾವು ಹೊಸ ನಾಡೊಂದನ್ನು ಇಟ್ಕೊಂಡು ಅಡಿಗರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಸಮಗ್ರ ಆಗೋದಿಲ್ಲ, ಸರಿಯಾದ ಚಿತ್ರ, ಅಡಿಗರ ಚಿತ್ರ ಸಿಗೋದಿಲ್ಲ. ಪ್ರಾರ್ಥನೆ ಪದ್ಯ ಓದಿದಾಗ ನಮ್ಗಾಗುವ ಎಕ್ಸ್ಪೀರಿಯನ್ಸೇ ಬೇರೆ, ಕಟ್ಟುವೆ ನಾವು ಹೊಸ ನಾಡೊಂದನ್ನು ಆಗುವ ಎಕ್ಸ್ಪೀರಿಯನ್ಸೇ ಬೇರೆ. ಕಟ್ಟುವೆ ನಾವು ಹೊಸ ನಾಡೊಂದನ್ನು ನವೋದಯದ ಮಾದರಿಯ ಕವಿತೆ ಅದು, ಪ್ರಾರ್ಥನೆ ಸಂಪೂರ್ಣವಾಗಿ ನವ್ಯ ಮಾದರಿಯ ಕವಿತೆ. ಇವೆರಡೂ ನಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ಅಡಿಗರನ್ನ ಇಡಿಯಾಗಿ ಓದಬೇಕು ಅಂತ. ಹೀಗಾಗಿ ನರಸಿಂಹಸ್ವಾಮಿ ಅಡಿಗರು ಭಿನ್ನ ಆದ್ರೂ ಅವರಿಬ್ಬರನ್ನು ಆಸ್ವಾದಿಸುವ ಶಕ್ತಿಯನ್ನು ನಾನು ಉಳಿಸ್ಕೊಂಡಿದ್ದೆ. ಆದರೆ ನೀವು ವಿಮರ್ಶೆಗೆ ಬಂದ ಕಾಲದಲ್ಲಿ ಅಥವಾ ಈ ಒಂದು 30-40 ವರ್ಷಗಳ ಹಿಂದೆ ಬಂಡಾಯದ ಒಂದು ಬಿಸಿಯೇ ಜಾಸ್ತಿ ಇತ್ತಲ್ವಾ ಸರ್? ಖಂಡಿತ. ಈ ಸಮಗ್ರತೆಯನ್ನ ನೋಡುವ ಒಂದು ಆಸಕ್ತಿ ಆವಾಗ ಕಡಿಮೆ ಇತ್ತು ಅಂತ ಅನ್ಸೋದಿಲ್ವಾ? ನಾನು ಅದನ್ನೇ ಹೇಳಿದ್ನಲ್ಲ, ನಮ್ಮ ಭಾಗ್ಯ ಏನು ಅಂತಂದ್ರೆ ಜಗತ್ತಿನ ಶ್ರೇಷ್ಠ ಕೃತಿಗಳನ್ನು ಓದುವ ಒಂದು ಅವಕಾಶ ನಮಗೆ ಸಿಕ್ತು. ನಮ್ಗೇನಾಯ್ತಂತಂದ್ರೆ ನಮ್ಮ ಅಧ್ಯಯನ ಕ್ರಮದಲ್ಲೇನೆ ಆಗ MA ಏನಿತ್ತು ಅಂತಂದ್ರೆ ನಮಗೆ ವೆಸ್ಟರ್ನ್ ಲಿಟ್ರೇಚರ್ ಅಂತ ಹೇಳಿ 2 ಸಬ್ಜೆಕ್ಟ್ ಇತ್ತು, ಸ್ಪೆಷಲ್ ಸಬ್ಜೆಕ್ಟ್. ನಾವು ಭಾರತೀಯ ಸಾಹಿತ್ಯವನ್ನು ನಮ್ಮ ಪೀಳಿಗೆಯ ಕೆಲವರಿಗೆ ಒಂದು ಅವಕಾಶ ಒದಗಿ ಬಂತು. ಏನಂತಂದ್ರೆ ಭಾರತೀಯ ಸಾಹಿತ್ಯವನ್ನು ಅಥವಾ ಕನ್ನಡ ಸಾಹಿತ್ಯದ ಪರಂಪರೆಯನ್ನು ಸಂಪೂರ್ಣ ಓದ್ಕೊಳ್ಳೋದು, ಹಾಗೇನೆ ಪಾಶ್ಚಾತ್ಯ ಸಾಹಿತ್ಯದ ಶ್ರೇಷ್ಠ ಕೃತಿಗಳನ್ನೆಲ್ಲ ಓದುವ ಅವಕಾಶ ದೊರೆಯಿತು. ನೀವು ಬೆಸ್ಟ್ ಮೈಂಡ್ಸ್ ಅನ್ನೆಲ್ಲ ನೋಡಿದ ಮೇಲೆ ಏನನ್ಸುತ್ತೆ ಅಂತಂದ್ರೆ, ಜಗತ್ತಿನ ಒಟ್ಟು ಶ್ರೇಷ್ಠ ಸಾಹಿತ್ಯವನ್ನೆಲ್ಲ ಓದಿದ ಮೇಲೆ ನಮ್ಮ ಸಮಕಾಲೀನ ಸಂಗತಿಯನ್ನು ಒಂದು ವಿಶಾಲವಾದ ಪರಿಪ್ರೇಕ್ಷ್ಯದಲ್ಲಿ ನೋಡುವ ಒಂದು ಶಕ್ತಿ ನಿಮ್ಗೆ ಬಂದ್ಬಿಡುತ್ತೆ. ಹೀಗಾಗಿ ಬಂಡಾಯ ಸಾಹಿತ್ಯ ಕೂಡ ನಮ್ಗೆ ಏನಾಯ್ತು ಅಂತಂದ್ರೆ, ಆ ವೇಳೆಗಾಗಲೇ ನಾವು ನವೋದಯ ಸಾಹಿತ್ಯವನ್ನ, ನವ್ಯ ಸಾಹಿತ್ಯವನ್ನ ಮಾತ್ರ ಅಲ್ಲ, ಕನ್ನಡ ಪರಂಪರೆಯನ್ನೇ ಓದ್ಕೊಂಡು ಬಂದಿದ್ವಿ. ಪಂಪನ್ಗಿಂತ ಬಂಡಾಯ ಯಾರು? ನಿಜ.
ವಚನಕಾರರಿಗಿಂತ ಬಂಡಾಯ ಯಾರು, ಹೌದು. ಕನಕದಾಸನಿಗಿಂತ ಬಂಡಾಯ ಯಾರು. ಹೀಗಾಗಿ ಬಂಡಾಯದ ಪರಿಕಲ್ಪನೆ ಕೇವಲ 70ರ ದಶಕಕ್ಕೆ ನಮಗೆ ಸೀಮಿತ ಆಗಲಿಲ್ಲ. ಇಡೀ ಕನ್ನಡ ಪರಂಪರೆಯ ಹಿನ್ನೆಲೆ ಇಟ್ಟು ನಾವು ನೋಡೋಕೆ ಶುರು ಮಾಡಿದ್ವಿ. ಸೊ ಹೀಗಾಗಿ ನಮಗೆ ಬಂಡಾಯ ಪರಂಪರೆಯು ಒಂದು ಭಾಗ ಅಷ್ಟೇ. ಅದರಿಂದ ದೂರ ನಿಂತು ನೋಡುವ ಶಕ್ತಿ ಒಂದನ್ನು ನಾವು ಪಡ್ಕೊಂಡ್ವಿ. ಇಲ್ಲಿ ಆಧುನಿಕ ಕಾವ್ಯದ ಕೆ.ಎಸ್. ನರಸಿಂಹಸ್ವಾಮಿಯವರ ಕಾವ್ಯವನ್ನ ನೋಡುವಾಗ ನಿಮಗೆ ಸಿಕ್ಕಿದ ಭಿನ್ನ ಭಿನ್ನ ನೋಟಗಳೇನು ಸರ್? ಏನಾದರೂ ಹಂಚ್ಕೊಳ್ಳಿಕ್ಕಾಗುತ್ತಾ? ನೋಡಿ, ಪ್ರಾರಂಭದಲ್ಲಿ ಏನಾಗುತ್ತೆ ಅಂತಂದರೆ, ನರಸಿಂಹಸ್ವಾಮಿ ರೂಢಿಯ ಕೆಲವು ಪರಿಕಲ್ಪನೆಗಳಿವೆ. ಆ ರೂಢಿಯ ಕೆಲವು ಪರಿಕಲ್ಪನೆಗಳೇನು ಅಂದರೆ, ಬರ್ನ್ಸ್ನಿಂದ ಪ್ರಭಾವಿತರಾದರು ನರಸಿಂಹಸ್ವಾಮಿ ಅಂತ. ಇದೊಂದು ಮಿತ್ ಅಷ್ಟೇ. ಇದು ಕನ್ನಡದಲ್ಲಿ ಅನೇಕ ಈ ಥರ ಮಿತ್ಗಳಿವೆ. ಯಾರೋ ಒಬ್ಬರು ಒಂದು ಹೇಳ್ಬಿಡ್ತಾರೆ, ಅದನ್ನು ನಾವು ಹೇಳ್ತಿರ್ತೀವಿ. ಹಾಗೆ ನೋಡ್ಕೋದ್ರೆ ಬರ್ನ್ಸ್ಗೂ ನರಸಿಂಹಸ್ವಾಮಿಗೂ ತುಂಬ ವ್ಯತ್ಯಾಸ ಇದೆ. ಬರ್ನ್ಸ್ಗೆ ಹೆಣ್ಣಷ್ಟೇನೆ, ಅನೇಕ ಹೆಣ್ಣಿನ ಜೊತೆ ಅವನಿಗೆ ಸಂಪರ್ಕ ಇರುತ್ತೆ. ಆದರೆ ನರಸಿಂಹಸ್ವಾಮಿಗೆ ಹಾಗಲ್ಲ. ದಾಂಪತ್ಯ ಅವ್ರದ್ದು ಬಹಳ ಪ್ರಮುಖವಾದದ್ದು. ಪೂತಿನ ತುಂಬ ಚೆನ್ನಾಗಿ ಹೇಳ್ತಾರೆ, ನರಸಿಂಹಸ್ವಾಮಿಗೆ ಕನಸಲ್ಲಿ ಕೂಡ ಬೇರೆ ಹೆಣ್ಣು ಬರೋದಿಲ್ಲಂತೆ, ಅವ್ರ ಹೆಂಡ್ತಿನೇ ಬರೋದಂತೆ. ಒಂದಿರಳು ಕನಸಿನಲ್ಲಿ ನನ್ನ ಬಳ ಕೇಳಿದನು ಚಂದ ನಿನಗಾವುದೆಂದು ಅಂತ. ಬಹಳ ಫೇಮಸ್ ಆದ ಮಾತಲ್ವಾ ಅದು? ಹೌದು. ಪೂತಿನದೇನಂತಂದ್ರೆ, ವೇದಿಕೆಯಲ್ಲಿ ಅವರಷ್ಟು ಚೆನ್ನಾಗಿ ಮಾತನಾಡ್ತಿರ್ಲಿಲ್ಲ, ಸ್ವಲ್ಪ ಬೋರ್ ಆಗ್ತಿತ್ತು. ಬಟ್ ಪರ್ಸನಲ್ ಆಗಿ ಮಾತನಾಡುವಾಗ ತುಂಬ ಲೈವ್ಲಿಯಾಗಿ ಮಾತನಾಡ್ತಿದ್ರು. ನಮ್ಮಲ್ಲಿ ಕೆಲವರು ಹಾಗೆ ಪೂತಿನ ಪರ್ಸನಲ್ ಆಗಿ ಮಾತನಾಡುವಾಗ ತುಂಬ ಲೈವ್ಲಿ ಆಗಿರ್ತಾ ಇತ್ತು. ಅವ್ರು ಹಾಗೆ ಹೇಳ್ತಾ ಇದ್ರು. ಹೀಗಾಗಿ ನೋಡಿ, ಮೊದಲಿಗೆ ಏನು ಅಂತಂದ್ರೆ, ನರಸಿಂಹಸ್ವಾಮಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಇದು ದಾಂಪತ್ಯ ಅಂತ. ಇದು ನವೋದಯದ ಪರಿಕಲ್ಪನೆ. ನವೋದಯದಲ್ಲಿ ಹೆಣ್ಣನ್ನ ಸಾಮಾಜಿಕ ಚೌಕಟ್ಟಿನಲ್ಲಿಟ್ಟೇ ನೋಡಿದ್ರು. ಹೆಣ್ಣನ್ನ ಹೆಂಡತಿಯಾಗಿ ನೋಡಿದ್ರು, ತಂಗಿಯಾಗಿ ನೋಡಿದ್ರು, ಅಕ್ಕನಾಗಿ ನೋಡಿದ್ರು, ತಾಯಿಯಾಗಿ ನೋಡಿದ್ರು, ಹೀಗೆ. ಬಟ್ ನವ್ಯದಲ್ಲಿ ಶಿಫ್ಟ್ ಆಯ್ತದು. ಹೆಣ್ಣನ್ನ ಹೆಣ್ಣಾಗಿ ನೋಡೋಕೆ ಶುರು ಮಾಡಿದ್ರು ಅಷ್ಟೇ. ಈ ಸಾಮಾಜಿಕ ಚೌಕಟ್ಟಿನಿಂದ ಬಿಡಿಸಿ ನೋಡೋಕೆ ಶುರು ಮಾಡಿದ್ರು. ನರಸಿಂಹಸ್ವಾಮಿಯಲ್ಲಿ ಈ ದಾಂಪತ್ಯದ ಚೌಕಟ್ಟಿನಲ್ಲಿ ಹೆಣ್ಣಿದ್ದ ಕ್ರಮ ಒಂದು, ಇದು ಬರ್ನ್ಸ್ಗಿಂತ ಭಿನ್ನವಾದದ್ದು ಅಂತ ಫಸ್ಟ್ ನಾವು ಕಂಡುಕೊಂಡ ಇದದು. ಅಂದರೆ ಕೆಲವು ಮಿತ್ಗಳನ್ನ ಒಡೆಯುವಂಥದ್ದು ಸಂಗತಿ ಅಂತ. ಮೊದಲ ಸ್ತ್ರೀವಾದಿ ಪರಿಕಲ್ಪನೆ ನಮಗೆ ನರಸಿಂಹಸ್ವಾಮಿಯಲ್ಲಿ ಕಾಣಿಸುತ್ತೆ ಅಂತ, ಬಹಳ ಇಂಪಾರ್ಟೆಂಟು. ನರಸಿಂಹಸ್ವಾಮಿಯಲ್ಲಿ ಮೊದಲ ಸಲ ಸ್ತ್ರೀ ಬಂಡಾಯದ ದನಿಯಲ್ಲಿ ಮಾತನಾಡ್ತಾಳೆ. ಅವನಿಗೆ ಹೇಳ್ತಾಳೆ, ನೀವು ಮನೆಯಲ್ಲಿ ಅಡುಗೆ ಮಾಡ್ತೀನಿ, ತಿಂಡಿ ತಿನ್ಕೊಂಡು ಹೊರಗೆ ಓಡಾಡ್ಕೊಂಡು ಬರೋದಲ್ಲ, ಮನೆಯಲ್ಲಿ ನೀವು ನನ್ನ ಕಷ್ಟವನ್ನು ನೋಡಿ, ಮಗುವನ್ನು ನೋಡಿ, ಸಂಸಾರವನ್ನು ನೋಡಿ, ಇದನ್ನೆಲ್ಲ ನಿಭಾಯಿಸುವಂಥವ್ರು ಯಾರು ಅಂತ ಹೇಳಿ ಮೊದಲ ಸಲ ಬಂಡಾಯದ ದನಿಯನ್ನು ಎತ್ತುತ್ತಾಳೆ. ಕ್ರಮೇಣ ನರಸಿಂಹಸ್ವಾಮಿ ಏನು ಅಂತಂದರೆ, ಇಡದಿರು ನನ್ನ ನಿನ್ನ ಸಿಂಹಾಸನ ಮೇಲೆ ಎನ್ನುವಾಗ, ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯ ಕಣ್ಣು. ತಂದೆಯ ಪರಿಕಲ್ಪನೆಯನ್ನು ಅವರು ಒಪ್ಪೋದೇ ಇಲ್ಲ. ನಿಜವಾಗಿಯೂ ತಾಯಿಯ ಪರಿಕಲ್ಪನೆಯನ್ನು ಒಪ್ತಾರೆ. ಅದಕ್ಕೆ ತಂದೆಗೆ ಹೇಳ್ತಾರೆ, ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ, ತೊಡಿಸದಿರು ಕಿರೀಟವನ್ನು. ಬಹಳ ಮುಖ್ಯವಾದ ಪರಿಕಲ್ಪನೆ ಇದು. ನಮ್ಮಲ್ಲಿ ಪೆಟರ್ನಿಟಿ ಇಸ್ ಮ್ಯಾಟರ್ ಆಫ್ ಒಪಿನಿಯನ್, ವೆರಸ್ ಮೆಟರ್ನಿಟಿ ಇಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. ಹೀಗಾಗಿ ದೇವರನ್ನು ಒಂದು ರೀತಿ ಸಂದಿಗ್ಧತೆಯಲ್ಲಿ ಇಡ್ತಾರೆ. ಒಪ್ಪುವ ಸ್ಥಿತಿಯೂ ಅಲ್ಲ, ಒಪ್ಪದೇ ಇರುವ ಸ್ಥಿತಿಯೂ ಅಲ್ಲ. ಸೊ ಎಲ್ಲೋ ದೇವರು ನನ್ನನ್ನು ಬಿಟ್ಟೊಟ್ಟೋಗಿಯಾನೆ, ತಾಯಿ ಮಾತ್ರ ನನಗೆ ನಿಜ, ಅವಳು ನನ್ನನ್ನು ಕಾಪಾಡ್ತೀಯಾಳೆ ಅಂತ. ತೆರೆದ ಬಾಗಿಲು ಅಂತೂ ಸಾವನ್ನು ಮುಖಾಮುಖಿಯಾಗಿ ನೋಡ್ತಾರೆ. ಹೀಗೆ ಅನೇಕ ಹಂತಗಳಿವೆ ನರಸಿಂಹಸ್ವಾಮಿಯ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ. ಇವೆಲ್ಲವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕುವೆಂಪು ಅವರನ್ನ ನೀವು ಗಂಭೀರವಾಗಿ ಓದ್ಕೊಂಡಿರೋರು, ಅವರನ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಂಡಿರೋರು. ಈ ಸ್ತ್ರೀವಾದದ ಒಂದು ಝಲಕ್ ಕುವೆಂಪು ಅವರಲ್ಲಿ ಹೇಗೆ ಕಾಣುತ್ತೋ, ಮತ್ತೆ ಅವರ ಒಟ್ಟು ಆ ದರ್ಶನದ ನೋಟಗಳನ್ನ ಹೇಳ್ಬೋದಾ ಸರ್? ಕುವೆಂಪು ಅವ್ರನ್ನ ಏನಂತಂದ್ರೆ, ಒಂದು ನನಗೆ ಸಮಾಧಾನ ಏನು ಅಂದರೆ, ಇಡಿಯಾಗಿ ಓದಿದ್ದೀನಿ ನಾನು ಅಂತ. ಸೊ ಕುವೆಂಪು ಅವರ ಓದುಗ ನಾನು. ಈಗಲೂ ಹೇಳ್ತಾರೆ ಕುವೆಂಪು ಅವರ ಬಗ್ಗೆ ಅಥಾರಿಟಿಯಿಂದ ಅಥಾರಿಟಿ ಅಂತ ಹೇಳೋದಿಲ್ಲ ನಾನು. ಒಂದು ಅಕ್ಷರ ಬಿಡದಾಗ ಓದಿದ್ದೀನಿ ಕುವೆಂಪು ಅವರನ್ನು. ನಂಗೆ ಇತ್ತೀಚೆಗೆ ಅನಿಸಿರೋದೇನು ಅಂತಂದ್ರೆ, ಓದ್ದೆ ನಾವು ಮಾತನಾಡಬಾರ್ದು ಅಂತ. ಕುವೆಂಪುವಿಂದ ನಾನು ಗಾಢವಾಗಿ ಪ್ರಭಾವಿತನೂ ಆಗಿದ್ದೀನಿ. ನವೋದಯದಲ್ಲಿ ಕುವೆಂಪು ಅವರಷ್ಟೇ ಪ್ರತಿಭಾವಂತರಾದ ಅಥವಾ ಕುವೆಂಪುಗಿಂತನೂ ಪ್ರತಿಭಾವಂತರಾದ ಲೇಖಕರಿದ್ದಾರೆ, ಅನೇಕರಿದ್ದಾರೆ, ಅದರಲ್ಲೇನು ಅನುಮಾನ ಇಲ್ಲ. ಹಾಗೆ ನೋಡಿದರೆ ಕನ್ನಡ ಸಾಹಿತ್ಯದಲ್ಲಿ ಯಾವುದೇ ಒಂದು ಕಾಲದಲ್ಲಿ, ಅದು 10ನೇ ಶತಮಾನ ಇರ್ಬೋದು, 12ನೇ ಶತಮಾನ ಇರ್ಬೋದು, 15 ಇರ್ಬೋದು, 20ನೇ ಶತಮಾನದಲ್ಲಿ ಬಂದಷ್ಟು ವೈವಿಧ್ಯಮಯವಾದ ಪ್ರತಿಭೆಗಳು ಇನ್ಯಾವ ಕಾಲದಲ್ಲೂ ಬರಲಿಲ್ಲ.
ಅಷ್ಟರ ಮಟ್ಟಿಗಿನ ವೈವಿಧ್ಯಮಯ ಪ್ರತಿಭೆಯನ್ನು ನಾವು ಕಾಣ್ತೇವೆ. ಆದರೆ ಇವರೆಲ್ಲರಿಗಿಂತ 20ನೇ ಶತಮಾನದ ಎಲ್ಲ ಲೇಖಕರಿಗಿಂತ ಕುವೆಂಪು ಯಾಕೆ ಸಾಮಾಜಿಕವಾಗಿ ಹೆಚ್ಚು ಮುಖ್ಯರಾಗ್ತಾರೆ, ಭಾಳ ಇಂಪಾರ್ಟೆಂಟು. ಆ ಕಾಲವನ್ನು ನೀವು ನೋಡಿದರೆ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಸೈದ್ ತುಂಬ ಚೆನ್ನಾಗಿ ಹೇಳ್ತಾನೆ, ಸಾಹಿತ್ಯದ ಅಧಿಕಾರ ಒಂದಿದೆಯಲ್ಲ, ಸಾಹಿತ್ಯ ಕೂಡ ಒಂದು ಅಧಿಕಾರ ಕೇಂದ್ರ ಆಗಿತ್ತು. ಕುವೆಂಪು ಕಾಲಕ್ಕೆ ಸಾಹಿತ್ಯದ ಅಧಿಕಾರ ಕೇಂದ್ರ ಬಹುಮಟ್ಟಿಗೆ ಮೇಲ್ವರ್ಗದಲ್ಲಿತ್ತು. ಕುವೆಂಪು ಅವರೇ ಒಂದು ಅವೈದಿಕ ಪರಿಸರದಿಂದ ಬಂದಂತಹ ಪ್ರತಿಭೆ ಅವರು. ಹೀಗಾಗಿ ಅವರು ತನ್ನನ್ನು ತಾನು ಸ್ಥಾಪಿಸಿಕೊಳ್ಳುವ ಒಂದು ಚಾಲೆಂಜ್ ಕೂಡ ಅವ್ರಿಗಿತ್ತು. ಹೀಗಾಗಿ ಕಲ್ಚರಲ್ಲಿ ಕುವೆಂಪು ಬಹಳ ಇಂಪಾರ್ಟೆಂಟ್ ಆದ ವ್ಯಕ್ತಿ. ನಾನು ಮೊದಲೇ ಹೇಳಿದಾಗೆ ಸಾಹಿತ್ಯದ ಪ್ರತಿಭೆಯಲ್ಲಿ ನಮಗೆ ಅನೇಕ ಶ್ರೇಷ್ಠ ಪ್ರತಿಭೆಗಳನ್ನು ನಾವು ಕಾಣ್ತೇವೆ. ಆದರೆ ಸಾಂಸ್ಕೃತಿಕವಾಗಿ ಕುವೆಂಪುವಿರೋ ಮಹತ್ವ ಇದೆಯಲ್ಲ, ಅದನ್ನು ಮಲ್ಗಳಿಯಕ್ಕಾಗೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಕುವೆಂಪು ಮಾಡಿದ್ದು ಮತ್ತೊಂದು ಸಂಗತಿ ಏನು ಅಂತಂದರೆ, ದನಿ ಇಲ್ಲದ ಕೆಳವರ್ಗದ ಒಂದು ಜನಾಂಗಕ್ಕೆ ದನಿಯನ್ನು ತಂದು ಕೊಟ್ಬಿಟ್ರು. ಅವರ ಪರಿಕಲ್ಪನೆಗಳನ್ನ ನೋಡಿ, ಶೂದ್ರ ತಪಸ್ಸು ಎನ್ನುವ ಪರಿಕಲ್ಪನೆಯನ್ನು ನೋಡಿ. ಒಬ್ಬ ಶೂದ್ರನಿಗೆ ನಮ್ಮಲ್ಲಿ ಎರಡು ಬಹಳ ಮುಖ್ಯವಾದದ್ದೇನು ಅಂತಂದರೆ, ಒಂದು ಜ್ಞಾನ, ಇನ್ನೊಂದು ಅಧಿಕಾರ. ಇವೆರಡನ್ನೂ ಮೇಲ್ವರ್ಗದ ಹಿಡಿತದಲ್ಲಿತ್ತು. ಸೊ ಕುವೆಂಪು ಏನು ಮಾಡ್ತಾರೆ, ಇವೆರಡನ್ನೂ ಪ್ರಶ್ನೆ ಮಾಡ್ತಾರೆ. ಬೆರಳಿಗೆ ಕೊರಳ್ ನೀವು ನೋಡಿದರೆ, ಶೂದ್ರ ತಪಸ್ವಿ ನೋಡಿದರೆ, ಇವೆರಡರಲ್ಲೂ ಪರಂಪರೆಯ ಮೌಲ್ಯಗಳು ಯಾವುದು ಅಂತ ನಾವು ನಂಬ್ಕೊಂಡಿದ್ದೀವೋ, ಬೆರಳಿಗೆ ಕೊರಳಿನಲ್ಲಿ ಅಧಿಕಾರ, ಶೂದ್ರ ತಪಸ್ವಿಯಲ್ಲಿ ವಿದ್ಯೆ, ತಪಸ್ಸು, ಇವೆರಡೂ ಅಧಿಕಾರ ಕೆಳವರ್ಗಕ್ಕಿಲ್ಲ ಅಂತ ಹೇಳಿ ಅವೆರಡನ್ನು ಕುವೆಂಪು ಪ್ರಶ್ನೆ ಮಾಡ್ತಾರೆ. ಸೊ ಹೀಗಾಗಿ ಕೆಳವರ್ಗಕ್ಕೆ ಒಂದು ದನಿಯನ್ನು ತಂದುಕೊಟ್ಟಂಥವ್ರು. ಬಹಳ ದೊಡ್ಡ ಕ್ರಾಂತಿಕಾರಕವಾದ ಬದಲಾವಣೆ ಇದು. ಹೀಗಾಗಿ ಕುವೆಂಪುಗೆ ಆ ರೀತಿಯ ಮಹತ್ವ ಇದೆ. ಅವರ ನೇಗಿಲ ಯೋಗಿ ಪರಿಕಲ್ಪನೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಗೊಬ್ಬರ ಅನ್ನೋ ಪದ್ಯ ನೋಡಿದ್ರು ಗೊತ್ತಾಗುತ್ತೆ. ಸೊ ಹೀಗಾಗಿ ಕಲ್ಚರಲ್ಲಿ ಕುವೆಂಪು ಬಹಳ ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಪ್ರತಿಭೆ ಅಂತ ಅನ್ಕೊಳ್ತೀನಿ. ಕೇಂದ್ರವಾಗಿ ಹೌದು, ಇದು ಕುವೆಂಪು ಅವರಲ್ಲಿ ನಾವು ಬಹಳ ಮುಖ್ಯವಾಗಿ ಗುರುತಿಸ್ಕೋಬೇಕಾಗಿರುವಂಥ ಅಂಶ ಅಂತ ಅನ್ಕೊಳ್ತೀನಿ. ಸರ್, ಕುವೆಂಪು ಅವರಲ್ಲಿ ಒಂದು ದರ್ಶನ ಇತ್ತು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಅಂದರೆ ಅವರ ಒಂದು ಪ್ರತಿಭಟನೆಗೆ, ಒಂದು ಬಂಡಾಯದ ದನಿಗೆ ಒಳಗಿನ ಒಂದು ಆರಾಧನೆಯ ಮಾನಸಿಕ ಬೆಂಬಲ ಇತ್ತು ಅಂತ. ಅಂದರೆ ಅವರಿಗೊಂದು ಪ್ರಪಂಚವನ್ನು ಮೀರಿದ ಶಕ್ತಿಯ ಕಡೆಗೆ ಒಂದು ಕುತೂಹಲ ಇತ್ತು, ಆರಾಧನೆ ಇತ್ತು ಅಂತ. ಆದರೆ ನಂಗನ್ಸೋದು ಅವರ ಈ ಪಾಯಿಂಟನ್ನು ಕಡೆಗಣಿಸಿ ಅವರನ್ನ ಬರೇ ಬಂಡಾಯದ ಇದರಲ್ಲಿ ನೋಡ್ತಾ ಇಲ್ವಾ ನಾವು ಅಂತ. ನೀವು ಹೇಳೋದು ಒಳ್ಳೆ ಪಾಯಿಂಟ್ ಅಂತ ಅನ್ಸುತ್ತೆ ನನಗೆ. ಕುವೆಂಪು ಯಾವುದೇ ಕವಿಯಲ್ಲಿ ಒಂದು ಮೆಟಾಫಿಸಿಕಲ್ ಎಲಿಮೆಂಟ್ ಇಲ್ಲದೆ ಇದ್ರೆ, ಒಂದು ದರ್ಶನ ಇಲ್ಲದೆ ಇದ್ರೆ ದೊಡ್ಡ ಕವಿ ಆಗೋಕೆ ಸಾಧ್ಯ ಇಲ್ಲ ಅಂತ. ನಮ್ಮಲ್ಲಿ ಯಾವಾಗಲೂ ಅಷ್ಟೇನೆ ತತ್ವ ಮತ್ತೆ ಕಾವ್ಯಕ್ಕೆ ಒಂದು ದೊಡ್ಡ ಜಗಳ ಇದ್ದೇ ಇದೆ. ಸತ್ಯವನ್ನ ಹುಡುಕೋದು ನಾವೇ ಅಂತ ಇಬ್ರು ಹೇಳ್ತಿರ್ತಾರೆ. ಒಬ್ಬ ತತ್ವಜ್ಞಾನಿ ಮತ್ತೆ ತತ್ವಕ್ಕೆ ಸಾಹಿತ್ಯದ ಸ್ಪರ್ಶ ಇಲ್ಲದೆ ಇದ್ರೆ ಜಡ ಆಗ್ಬಿಡುತ್ತದೆ. ಹಾಗೆಯೇ ಸಾಹಿತ್ಯಕ್ಕೆ ತಾತ್ವಿಕ ಬೆನ್ನೆಲುಬಿಲ್ಲದೆ ಇದ್ರೆ ಗಟ್ಟಿಯಾಗೋದಿಲ್ಲ ಅದು. ನಮ್ಮಲ್ಲಿ ಅನೇಕರು ತುಂಬ ಚೆನ್ನಾಗಿ ಬರೀತಾರೆ, ತಾತ್ವಿಕ ಬೆನ್ನೆಲುಬಾಗಲಿ ಅದಕ್ಕೊಂದು ದರ್ಶನ ಆಗಲಿ ಇರೋದಿಲ್ಲ. ಅದು ಬಹಳ ಬೇಗ ಶುಷ್ಕ ಅನ್ನಿಸ್ಬಿಡ್ತದೆ. ಶುಷ್ಕ ಅನ್ನೋಕ್ಕಿಂತ ಹೆಚ್ಚಾಗಿ ನಿಲ್ಲೋದಿಲ್ಲ, ಹೆಚ್ಚು ತಾಳಿಕೆ ಇರೋದಿಲ್ಲ ಅದಕ್ಕೆ. ಕೆಲವರು ತುಂಬ ತಾತ್ವಿಕವಾಗಿ ಮಾತನಾಡ್ತಿರ್ತಾರೆ, ಅದಕ್ಕೆ ಸಾಹಿತ್ಯದ ಸ್ಪರ್ಶ ಇಲ್ಲದ್ರೆ ಅದು ಶುಷ್ಕ ಅನ್ಸುತ್ತೆ, ಜಡ ಅಂತ ಅನ್ಸುತ್ತೆ. ಇವೆರಡು ಒಟ್ಟಿಗೆ ಹೋಗೋಕೆ ಸಾಧ್ಯ ಆಗಬೇಕು. ಕುವೆಂಪು ಅವರಲ್ಲಿ ಕ್ರಾಂತಿಕಾರಕ ಪ್ರಜ್ಞೆ ಇತ್ತಲ್ಲ, ಅದ್ರ ಜೊತೆಗೆ ಮೆಟಫಿಸಿಕಲ್ ಎಲಿಮೆಂಟುವೆ ಯೌವನದ ಪೀಕಲ್ಲಿದ್ದವರು. ಕ್ರಾಂತಿಯ ಪರಿಕಲ್ಪನೆ, ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಒಂದು ರೀತಿ ಮೌಢ್ಯ ಅಂತನೂ, ಅದನ್ನು ವಿರೋಧಿಸ್ಬೇಕು ಅಂತನೂ. ಹಾಗೆ ವಿರೋಧಿಸಿದ್ರೆ ನಾವು ಪ್ರಗತಿಪರರು ಅನ್ನುವ ನಂಬಿಕೆಯನ್ನು ಇಟ್ಕೊಂಡಿದ್ದಂಥ ಕಾಲ. ನಮ್ಮ ಕಾಲದ ಬಹಳ ದೊಡ್ಡ ಆಕ್ರಮಣ ಮಾಡ್ತಿರೋ ಶಕ್ತಿ ಯಾವುದು ಅಂದ್ರೆ ಭೋಗ ಸಂಸ್ಕೃತಿ. ಇವತ್ತು ನಾವೆಲ್ಲ ಭೋಗ ಸಂಸ್ಕೃತಿಗೆ ಒಳಗಾಗ್ಬಿಟ್ಟಿದ್ದೀವಿ. ಇವತ್ತು ಅದರಿಂದ ತಪ್ಪಿಸ್ಕೊಳ್ಳೋಕೆ ನಾವು ಆಗ್ತಾ ಇಲ್ಲ. ನಾವೆಲ್ಲರೂ ಒಂದು ರೀತಿ ಶರಣಾಗ್ಬಿಟ್ಟಿದ್ದೀವಿ ಭೋಗ ಸಂಸ್ಕೃತಿಗೆ. ಅದನ್ನು ಎದುರಿಸಿ ನಿಲ್ಲುವ ಶಕ್ತಿ ಕುವೆಂಪುಗೆ ಪಡ್ಕೊಂಡಿದ್ದು ಹೇಗೆ ಅಂತಂದ್ರೆ ಈ ಮೆಟಫಿಸಿಕಲ್ ಎಲಿಮೆಂಟಿಂದ. ಬಹಳ ಮುಖ್ಯವಾದದ್ದು ಹೇಳ್ತಾರೆ ಅವರು, ಕೀರ್ತಿ ಶನಿ ದೂರ ಆಗೋ ತೊಲಗಾಚೆ ಕೀರ್ತಿ ಶನಿ ಅಂತ ಹೇಳಿ. ಆದರೆ ಕೀರ್ತಿ ಬರಲಿಲ್ವಾ ಅಂತ. ಬಟ್ ಕುವೆಂಪು ಹುಡುಕೊಂಡು ಹೋಗಲಿಲ್ಲ, ಅವ್ರ ಇದ್ದಲ್ಲಿ ಬಂತು ಅನ್ನೋದು ಬಹಳ ಇಂಪಾರ್ಟೆಂಟ್. ಕುವೆಂಪು ಅವ್ರಿಗೆ ಅವರು ಬಹಳ ದೊಡ್ಡ ಮಾತನ್ನ ಒಂದು ಹೇಳ್ತಾರೆ ಅಂದ್ರೆ, ನಿರಂಕುಶಮತಿಗಳಾಗಿ ಆತ್ಮಶ್ರೀ. ಹೌದು, ಇವೆರಡು ಎಂಥ ದೊಡ್ಡ ಪರಿಕಲ್ಪನೆಗಳು ಅಂದ್ರೆ ಅದನ್ನು ಹೇಳೋದು ಯಾರಿಗೆ ಅಂತಂದ್ರೆ ಅವರು ಯಾರೋ ತಲೆ ನರತ ಮುದುಕರಿಗಲ್ಲ, ಯುವಕರಿಗೆ ಹೇಳೋದು.
ನಿರಂಕುಶಮತಿಗಳಾಗಿ ಮತ್ತೆ ಆತ್ಮಶ್ರೀ ಶಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ. ಆತ್ಮ ಅಂತ ಅನ್ನುವಾಗ ನಾವು ಬಹಳ ಸರಿ ಏನ್ ಮಾಡ್ತೀವಿ ಅಂದ್ರೆ ಅದೇನೋ ಆಧ್ಯಾತ್ಮದ ಪರಿಕಲ್ಪನೆ ಅಥವಾ ದೇವರು ಧರ್ಮ ಇತ್ಯಾದಿ ಅಂತ ಮಾಡ್ತೀವಿ. ಖಂಡಿತ ಹಾಗಲ್ಲ ಅನ್ನೋದು. ಆತ್ಮ ಅನ್ನೋದು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ಗೆಲ್ಲುವಂಥದ್ದು ಅಂತ. ಅವ್ರು ಹೇಳ್ತಾರೆ, ಯುವಕರಿಗೆ ಯಾಕೆ ಈ ಆತ್ಮಶ್ರೀ ಬೇಕು ಅಂತಂದ್ರೆ, ಒಬ್ಬ ಪೈಲ್ವಾನ್ ಇರ್ತಾನೆ ಅಂತಂದ್ರೆ, ಒಬ್ಬ ಜಿಮ್ಗೆ ಹೋಗ್ತಿರ್ತಾನೆ ಅಂತಂದ್ರೆ, ಅವನು ಜಿಮ್ಗೆ ಹೋದವರೆಲ್ಲ ಪೈಲ್ವಾನರಾಗೋದಿಲ್ಲ. ಆದರೆ ಜಿಮ್ಗೆ ಹೋದವನು ಒಬ್ಬ ಉಳಿದ ವ್ಯಕ್ತಿಗಿಂತ ಸಮರ್ಥನಾಗಿ ದೃಢಕಾಯನಾಗಿರ್ತಾನೆ ಅನ್ನೋದು ನಿಜ. ಹಾಗೇನೆ ಯಾರು ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ತಾರೋ ಬದುಕಿನ ಸವಾಲುಗಳನ್ನು ಅವರು ಉಳಿದವ್ರಿಗಿಂತ ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಅಂತ. ಈ ಆತ್ಮಶಕ್ತಿ ಎನ್ನುವ ಪರಿಕಲ್ಪನೆ ಇದೆಯಲ್ಲ, ಇದು ಆಧುನಿಕ ನೆಲೆಯಲ್ಲಿ ಅಂದ್ರೆ ಕುವೆಂಪು ಸಂಪ್ರದಾಯವನ್ನು ವಿರೋಧಿಸ್ತಾರೆ, ಆದ್ರೆ ಪರಂಪರೆಯನ್ನ ಒಪ್ಪಿಕೊಳ್ತಾರೆ. ನಮ್ಮಲ್ಲಿ ಇದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ, ಯಾಕಂದ್ರೆ ನಮ್ಮಲ್ಲಿ ಎಲ್ಲವೂ ಸಂಪ್ರದಾಯ ಅನ್ನುವ ಮನಸ್ಥಿತಿ ಇದೆ. ಅದು ಸಂಪ್ರದಾಯಕ್ಕೂ ಪರಂಪರೆಗೂ ಇರುವ ವ್ಯತ್ಯಾಸವನ್ನೇ ಅರಿಯದೆ ಈ ತರದ ಒಂದು ಮಾತುಗಳು ಬರೋದು. ಇಲ್ಲ, ಇವತ್ತೇನಾಗಿದೆ ಅಂತಂದ್ರೆ, ನೀವು ದೇವರು ಧರ್ಮ ಆಚರಣೆ ಅಂದ ತಕ್ಷಣ ನಿಮ್ಮನ್ನ ಮೌಢ್ಯಕ್ಕೆಯನ್ನು ತುಂಬಾ ಲಘುವಾದ ಅಥವಾ ಸರಳವಾದ ಪರಿಕಲ್ಪನೆ ಇದು. ಪರಂಪರೆ ನೀವು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಅದು ಪರಂಪರೆ, ಅರ್ಥವಿಲ್ಲದ ಆಚರಣೆ ಇದೆಯಲ್ಲ ಅದು ಸಂಪ್ರದಾಯ. ಸಂಪ್ರದಾಯ ಮೌಢ್ಯ, ಅದರಲ್ಲಿ ಅನುಮಾನನೇ ಇಲ್ಲ, ಅದನ್ನು ನಾವು ವಿರೋಧಿಸಲೇಬೇಕು. ಆದರೆ ಸಂಪ್ರದಾಯ ಹೆಸರಿನಲ್ಲಿ ಪರಂಪರೆಯನ್ನು ವಿರೋಧಿಸುವ ಅಗತ್ಯ ಏನಿಲ್ಲ. ಅಥವಾ ಪರಂಪರೆಯಲ್ಲೂ ನಾವು ಒಪ್ಪದ ಅಂಶಗಳಿತ್ತು ಅಂತಂದ್ರೆ ಅದನ್ನು ವಿರೋಧಿಸೋಣ. ಆದರೆ ಒಪ್ಪಬಹುದಾದ ಅನೇಕ ಅಂಶಗಳು ಇವೆ ಅನ್ನೋದನ್ನು ನಾವು ಅಲ್ಗಳಿಯೋಕ್ಕಾಗೋದೇ ಇಲ್ಲ. ಹಾಗೆ ನೋಡಿದರೆ ಅವೈದಿಕ ಚಳವಳಿಗೆ ದಕ್ಷಿಣ ಭಾರತದಲ್ಲಿ 2 ಪರಂಪರೆ ಇದೆ. ಒಂದು ಪೆರಿಯಾರ್ ಪರಂಪರೆ, ಇನ್ನೊಂದು ನಾರಾಯಣ ಗುರು ಪರಂಪರೆ. ಈ ಪೆರಿಯಾರ್ ಪರಂಪರೆ ಏನು ಅಂತಂದ್ರೆ ತುಂಬಾ ತೀವ್ರಗಾಮಿಯಾದದ್ದು, ಎಲ್ಲವನ್ನೂ ವಿರೋಧಿಸುತ್ತೆ. ಏನಂತಂದ್ರೆ ಪರಂಪರೆಯನ್ನು ಸಂಪೂರ್ಣವಾಗಿ ಅಲ್ಲಗಳೆದು ಹೊಸ ಪರ್ಯಾಯ ಸಂಸ್ಕೃತಿಯೊಂದನ್ನು ನಿರ್ಮಾಣ ಮಾಡಬೇಕು ಅಂತ. ಆದರೆ ನಾರಾಯಣ ಗುರು ಸಂಸ್ಕೃತಿ ಏನು ಅಂತಂದ್ರೆ ಪರಂಪರೆಯನ್ನು ಒಪ್ಕೊಂಡು ಅದ್ರಲ್ಲಿ ಸುಧಾರಣೆಯನ್ನು ತರಬೇಕು ಅನ್ನುವಂಥದ್ದು ನಾರಾಯಣ ಗುರು ಪರಂಪರೆ. ಕುವೆಂಪು ಬಹುಶಃ ನಾರಾಯಣ ಗುರು ಪರಂಪರೆಗೆ ಸೇರಿದವರು. ಪರಂಪರೆಯನ್ನು ಅವ್ರು ಪೂರ್ತಿ ವಿರೋಧಿಸಲಿಲ್ಲ. ಈಗ ನೀವು ಬೆರಳಿಗೆ ಶೂದ್ರ ತಪಸ್ವಿ ಅಂತನ್ನುವಾಗ ರಾಮನ ಪರಿಕಲ್ಪನೆಯನ್ನು ಅವರೇನು ವಿರೋಧಿಸೋದಿಲ್ಲ. ರಾಮಾಯಣ ದರ್ಶನ ಯಾಕೆ ಬರೀತಾ ಇದ್ರು ಅವರು? ಆದ್ರೆ ಅದರಲ್ಲಿರುವ ದೋಷಗಳನ್ನ ಹೆಕ್ಕಿ ತೋರಿಸ್ತಾರೆ. ನೀವು ಬೆರಳಿಗೆ ಕೊರಳು ನೋಡಿದ್ರೆ ಕಥೆಯನ್ನು, ಏಕಲವ್ಯನ ಕಥೆಯನ್ನು ಅವರು ಒಪ್ಪೋದಿಲ್ಲ. ಆದ್ರೆ ಏಕಲವ್ಯನ ಗುರುಭಕ್ತಿಯನ್ನು ಅವರು ಒಪ್ಕೊಳ್ತಾರೆ, ಗುರುಭಕ್ತಿಯನ್ನು ನಿರಾಕರಿಸೋದಿಲ್ಲ. ಆದ್ರೆ ತಾಯಿ ಪಾತ್ರವನ್ನು ಸೃಷ್ಟಿ ಮಾಡ್ತಾರೆ, ತಾಯಿ ಪಾತ್ರದ ಮೂಲಕ ಪ್ರತಿಭಟನೆಯನ್ನು ಮಾಡಿಸ್ತಾರೆ. ಏಕಲವ್ಯನೇ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ನಮಗೆ ರೂಢಿಯ ಪರಿಕಲ್ಪನೆ ಏಕಲವ್ಯ ಬೇರೆ. ಏಕಲವ್ಯ ಅಂದ್ರೆ ಗುರುಭಕ್ತಿ ಒಂದು ಸಂಕೇತ, ಅದನ್ನು ಅವ್ರು ಒಪ್ಕೊಳ್ತಾರೆ, ಗುರುಭಕ್ತಿಯನ್ನು ನಿರಾಕರಿಸೋದಿಲ್ಲ. ಆದ್ರೆ ಗುರು ಮಾಡಿದ ತಪ್ಪು ಅನ್ನೋದನ್ನ ತಾಯಿ ಮೂಲಕ ಹೇಳಿಸ್ತಾರೆ. ತಾಯಿ ಪಾತ್ರ ಕುವೆಂಪು ಅವರ ಸೃಷ್ಟಿ. ಹೀಗಾಗಿ ಕುವೆಂಪು ಪರಂಪರೆಯನ್ನು ವಿರೋಧಿಸೋದಿಲ್ಲ, ಆದರೆ ಪರಂಪರೆಯ ದೋಷಗಳನ್ನ ಎತ್ತಿ ಅದನ್ನ ಬದಲಾಗಬೇಕು ಅಂತ ಹೇಳ್ತಾರೆ. ಹೀಗಾಗಿ ಕುವೆಂಪು ಅವರ ಇಡಿಯಾಗಿ ಕುವೆಂಪು ಅವ್ರನ್ನ ಓದಿದಾಗ ಅವರ ಶಕ್ತಿಗಳಲ್ಲಿ ಒಂದೇನಂತಂದ್ರೆ, ಹೇಗೆ ಕುವೆಂಪು ಕ್ರಾಂತಿಕಾರಿಯೋ ಹಾಗೆ ಮೆಟಫಿಸಿಕಲ್ ಎಲಿಮೆಂಟುವೇ ಅವರ ಬಹಳ ಪ್ರಮುಖವಾದ ಶಕ್ತಿಗಳಲ್ಲಿ ಒಂದು ಅಂತ ನಂಗೆ ಅನಿಸುತ್ತೆ. ಇಲ್ಲದ್ರೆ ಭೋಗ ಸಂಸ್ಕೃತಿಯನ್ನು ನಿರಾಕರಿಸ್ಲಿಕ್ಕೆ ನಂಗೆ ಎಷ್ಟೋ ಸಲ ಅನ್ಸುತ್ತೆ, ನಿಮ್ಮ ಬದುಕಿನಲ್ಲಿ ಇಷ್ಟೆಲ್ಲ ಹಣವನ್ನು ಸಂಪಾದನೆ ಮಾಡ್ತೀವಲ್ಲ, ಒಂದು ಹಂತದಲ್ಲಿ ಯಾಕೆ ಇಷ್ಟು ಹಣ ಎಲ್ಲ ಬೇಕು ನನಗೆ ಅಂತ ಒಂದು ಪ್ರಶ್ನೆ ಬರದೆ ಹೋಗ್ಬಿಟ್ರೆ ನಿಮ್ಮ ಬದುಕಿಗೆ ಅರ್ಥ ಏನದು? ಎಲ್ಲವೂ ಇದ್ದು ಒಂದೊಂದ್ಸತಿ ಯಾವುದು ದಕ್ಕದೆ ಹೋದಾಗ ಬರುವ ಪ್ರಶ್ನೆಗಳು ಅವೆಲ್ಲ. ಅಂದ್ರೆ ಬದುಕಿನಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟುತ್ತಲ್ಲ, ಇದನ್ನೇ ಮೆಟಫಿಸಿಕಲ್ ಎಲಿಮೆಂಟ್. ಮೆಟಫಿಸಿಕಲ್ ಎಲಿಮೆಂಟ್ ನೀವು ತಪಸ್ಸಿಗೆ ಹೋಗೋದೋ ಮತ್ತೊಂದೋ ಏನಲ್ಲ. ಇತ್ತೀಚೆಗೆ ನಾನು ದಾಂಪತ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾವ ಹುಡುಗ ಹುಡುಗಿ ಕೂಡ ಜಗಳ ಆಡಬೇಕು ಅಂತ ಮದುವೆ ಆಗಲ್ಲ. ಮದುವೆ ಆದ್ಮೇಲೆ 1 ತಿಂಗಳಲ್ಲಿ ಡೈವರ್ಸ್ ಆಗುತ್ತೆ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಇದನ್ನು ಯೋಚನೆ ಮಾಡೋದಿದೆಯಲ್ಲ, ಇದನ್ನು ಯೋಚನೆ ಮಾಡೋದೇನೆ ಹೇಳಿದ್ದು ಒಂದು ದರ್ಶನ ಅಂತ ನಾನು ಹೇಳೋದು. ನಾವು ಎಷ್ಟೋ ಸಲ ಅದ್ರ ಬಗ್ಗೆ 100 ಕಾರಣ ಇರ್ಬೋದು. 50 ವರ್ಷದ ಸಾರ್ಥಕ ದಾಂಪತ್ಯಗಳನ್ನು ನಾವು ನೋಡಿದೀವಲ್ಲ. ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ಬರು 60 ವರ್ಷದ ದಾಂಪತ್ಯವನ್ನು ಆರಿಸ್ಕೊಂಡ್ರು. ಹಾಗೆ ನೋಡೋಕೋದ್ರೆ ಅವರಿಬ್ರು ಭಿನ್ನವಾದ ಸ್ವಭಾವ. ಜಗಳ ಆಡಿಲ್ಲ ಅಂತಲ್ಲ, ಆದರೆ ಒಟ್ಟಿಗೆ ಸೇರಿಸಿತ್ತಲ್ಲ ಯಾವುದೋ ಒಂದು ಶಕ್ತಿ, ಯಾವುದದು ಅದನ್ನು ನಾವು ಕಂಡ್ಕೋಬೇಕಲ್ಲ. ಇದು ಬಹಳ ಗಂಭೀರವಾದ ಪ್ರಶ್ನೆ ಸರ್, ದಾಂಪತ್ಯದ್ದು. ಆದರೆ ಇಲ್ಲಿ ನಮ್ಮ ಸೊಸೈಟಿ ಎಲ್ಲರೂ ಸೇರಿದ ಹಾಗೆ ಏನೋ ಒಂದಷ್ಟು ಬದಲಾವಣೆಗಳಿಗೆ ತೆರೆಕೊಳ್ಬೇಕು ಅಂತ ಅನ್ಸೋದಿಲ್ವಾ ನಿಮಗೆ? ಯಾವ ಶಿಕ್ಷಣ, ನೈತಿಕ ಶಿಕ್ಷಣದ ಕೊರತೆ ಆಗಿದೆ ಹಾಗಾದ್ರೆ ಇಲ್ಲಿ? ಅದು ಎಲ್ಲಿಂದ ಬರಬೇಕಿತ್ತು? ಯಾಕೆ ಹೀಗಾಗ್ತಾ ಇದೆ? ನೋಡಿ, ನಮ್ಮಲ್ಲಿ ಏನಂತಂದ್ರೆ ಅದಕ್ಕೇ ಸಾಹಿತ್ಯದ
ಪ್ರಶ್ನೆ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲೇನೆ. ಹ್ಮ್ ನಮ್ಮಲ್ಲಿ ಅಧಿಕಾರ ಕೇಂದ್ರಗಳು ಅಥವಾ ಪ್ರಬಲವಾದ ಶಕ್ತಿಗಳು ಯಾವುದು ಅಂದರೆ ಒಂದು ರಾಜಕೀಯ, ಇನ್ನೊಂದು ಧರ್ಮ. ಇವೆರಡುವೇ ಪ್ರಬಲವಾದ ಶಕ್ತಿಗಳು. ಇವೆರಡುವೇ ಬದಲಾವಣೆಗೆ ಅಷ್ಟು ಸುಲಭವಾಗಿ ಒಪ್ಪಲ್ಲ. ಹಾಗೆ ನೋಡ್ಕೋತಾರೆ ವ್ಯವಸ್ಥೆ ಯಾವಾಗಲೂ ಬದಲಾವಣೆಯನ್ನು ಬಯಸೋದೇ ಇಲ್ಲ. ತಾನು ಇರೋದ್ರಲ್ಲಿ ಸೇಫ್ ಆಗಿದೆ ಅಂತ ಬದಲಾವಣೆಯನ್ನು ಒಪ್ಕೊಳ್ಳೋಕೆ ಸಾಧ್ಯ ಆಗಬೇಕು. ನಮ್ಮ ದಾಂಪತ್ಯದಲ್ಲೂ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಏನು ಅಂತಂದರೆ ಪುರುಷ ಪ್ರಧಾನ ವ್ಯವಸ್ಥೆ. ಅದು ಪಿತೃ ಸಂಸ್ಕೃತಿ ಒಂದು ಪ್ರಬಲವಾಗಿ ಬೇರೆಯವ್ರು ಬಿಟ್ಟಿದೆ. ನಾವು ಮಕ್ಕಳನ್ನ ಬೆಳೆಸೋವಾಗಲೇ ಹಾಗೆ ಬೆಳೆಸ್ತೀವಿ, ಗಂಡು ಮಕ್ಕಳು ಹೀಗಿರಬೇಕು, ಹೆಣ್ಮಕ್ಳು ಇರಬೇಕಂತ. ಅದಕ್ಕೇನೆ ಬಹಳ ಮುಖ್ಯವಾದ ಒಂದು ಪರಿಕಲ್ಪನೆ ಇದೆ. ಸಾರ್ತ್ರ ಹೇಳ್ತಾನೆ ಬೀಯಿಂಗ್ ಅಂಡ್ ಬಿಕಮಿಂಗ್ ಅಂತ. ಸೊ ಹೆಣ್ಣು ಇರುವವಳಲ್ಲ, ಆಗುವವಳು ಅಂತ. ಹುಟ್ಟತಾನೆ ಒಂದು ಮಗು ದೈಹಿಕ ರಚನೆಯಲ್ಲಿ ವ್ಯತ್ಯಾಸ ಇರ್ಬೋದು ಒಂದು ಹೆಣ್ಣಿಗೂ ಗಂಡಿಗೂ, ಆದರೆ ಸ್ವಭಾವದಲ್ಲೇನು ವ್ಯತ್ಯಾಸ ಇರೋದಿಲ್ಲ ಮಗುವಿಗೆ. ಬರ್ತಾ ನಾವೇನು ಮಾಡ್ತೀವಿ ಅಂದರೆ ಹೆಣ್ಣು ಅಂದರೆ ಹೀಗಿರಬೇಕು ಅಂತ, ನೀನು ವಿಧೇಯಳಾಗಿರ್ಬೇಕು, ನೀನು ಹೊರಗಡೆ ಹೋಗಬಾರ್ದು, ನೀನು ಅಬಲೆ, ಸಿಲೆಬಸ್, ರೂಲ್ಸ್ ಹಾಕಿ ಅದೆಲ್ಲ ಮಾಡ್ತೀವಿ. ಗಂಡು ಅಂದರೆ ಹೇಗಿರಬೇಕು, ನೀನು ಹೊರಗಡೆ ಹೋಗಬೇಕು, ವೀರಾವೇಶ. ನೀನು ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು 18 ವರ್ಷ 20 ವರ್ಷದ ಹುಡುಗಿಯನ್ನು ಹೊರಗೆ ಕಳಿಸ್ಬೇಕು ಅಂತಂದರೆ ಜೊತೆಗೆ ನೀನು ಹೋಗಪ್ಪ ಅಂತೇಳಿ 8-10 ವರ್ಷದ ಹುಡುಗನ ಕಳಿಸ್ತೀವಿ. ಅವನೇನೋ ಸಪೋರ್ಟ್ ಮಾಡ್ತಾನೆ ಅಂತ. ಅಂದ್ರೆ ಅವ್ನಿಗೆಲ್ಲ ಅಲ್ಲೇ ಆಗ್ತಿರತ್ತೆ ಅಂಥವನನ್ನು ನಾವು ಕಳಿಸ್ತೀವಿ. ಅಂದರೆ ಗಂಡಸು ಅಂದರೆ ಏನೋ, ಹೆಣ್ಣು ಅಂದರೆ ಅಬಲೆ, ಹೀಗೆ ಬೆಳೆಸ್ತಿದ್ದೀವಲ್ಲ, ಈ ಮನೋಭಾವ ಹೋಗೋಕ್ಕೆ ಸಾಧ್ಯ ಆಗಬೇಕು ಅಂತ ವ್ಯವಸ್ಥೆಯಾಗಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆದರೆ ಎಲ್ಲಿಂದ ಶುರು ಆಗಬೇಕು ಸರ್ ಈ ಶಿಕ್ಷಣ? ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಕ್ರಾಂತಿ ಎಲ್ಲಾಗತ್ತೆ ಅಂದರೆ ಕಾಫಿ ಕ್ಲಬ್ಗಳಲ್ಲಿ ಅಂತ. ಅದರ ಅರ್ಥ ಏನು ಅಂತಂದರೆ, ಕುವೆಂಪು ಇದನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಗುಂಡು ಹೊಡಿಬೇಕಾಗಿರೋದು ನಾವು ಎಲ್ಲಿಗೆ ಅಂದ್ರೆ ನಮ್ಮ ಪ್ರಜ್ಞೆಗೆ ಅಂತ. ನಾವೀಗ ಚರ್ಚೆ ಮಾಡ್ತಿದ್ದೀವಲ್ಲ ನೋಡಿ, ನಾವು ಈ ಚರ್ಚೆನೇ ಬಹುಶಃ ಅನೇಕರ ಕಣ್ಣನ್ನು ತೆರೆಸೋಕೆ ಸಾಧ್ಯ, ಕೆಲವ್ರ ಕಣ್ಣನ್ನಾದರೂ ತೆರೆಸೋಕೆ ಸಾಧ್ಯ ಆಗಲಿ, ಒಂದು ಸಂಚಲನ ಮೂಡುತ್ತೆ. ಅದರಿಂದ ಇವತ್ತಂತೂ ಸ್ತ್ರೀವಾದದ ಪರಿಕಲ್ಪನೆ ಕೂಡ ನಾವು ಬೇರೆ ರೀತಿಯಲ್ಲಿ ಚರ್ಚೆ ಮಾಡಬೇಕಾಗಿದೆ. ಒಂದು ಕಾಲಕ್ಕೆ ಸ್ತ್ರೀವಾದ ಅಂತಂದರೆ ಹೆಣ್ಣು ಶೋಷಣೆಗೊಳಗಾದವಳು ಅಂತ. ಅದಕ್ಕೆ 2 ಕಾರಣ ಇರ್ತಿತ್ತು ಪ್ರಬಲವಾಗಿ. ಒಂದು, ಎಕನಾಮಿಕ್ ಫ್ರೀಡಮ್ ಒಳಗಿರಲಿಲ್ಲ, ಹೀಗಾಗಿ ಅಧೀನ ಮನಸ್ಥಿತಿಗಳೊಳಗಾಗ್ತಾ ಇದ್ಲು. ಇನ್ನೊಂದು, ಶಿಕ್ಷಣ ಇರಲಿಲ್ಲ. ಇವತ್ತು ಹೆಣ್ಣಿಗೆ ಶಿಕ್ಷಣವೂ ಸಿಕ್ಕಿದೆ, ಎಕನಾಮಿಕ್ ಫ್ರೀಡಮು ಸಿಕ್ಕಿದೆ. ಅದನ್ನು ಗಂಡು ತಾಳ್ಕೊಳಕ್ಕಾಗ್ತಾ ಇಲ್ಲ. ಅಂದ್ರೆ ಸ್ತ್ರೀವಾದ ಗಂಡಿಗೂ ಬೇಕು ಅಂತ ಹೇಳೋದು ಖಂಡಿತ ಹೌದು. ಇವತ್ತು ನಿಜವಾಗಿಯೂ ಬದಲಾವಣೆ ಆಗ್ಬೇಕಾಗಿರೋದು ಹೆಣ್ಣು ಪರಿವರ್ತನೆ ಆಗ್ಬಿಟ್ಟಿಯಾಳೆ. ಆದರೆ ಆ ಪರಿವರ್ತನೆಯನ್ನು ಒಪ್ಕೊಳ್ಳೋಕೆ ಗಂಡು ಸಿದ್ಧ ಇಲ್ಲ. ತುಂಬಾ ಹಿಂದೆ ಇದ್ದಾನೆ ಅಂತ ಗಂಡು ಸಿದ್ಧ ಇಲ್ಲ. ಅಂದ್ರೆ ಹೆಣ್ಣು ಸಂಪಾದನೆ ಮಾಡ್ಕೊಂಡ್ ಬರ್ತಾಳೆ ಅಂತಂದ್ರೆ ಅದನ್ನು ಒಪ್ಕೊಳ್ಳೋಕೆ ಅವ್ನು ಸಿದ್ಧ ಇಲ್ಲ. ನನ್ನ ಅಧೀನದಲ್ಲೇ ಇರಬೇಕು ಅಂತ. ಇವತ್ತು ನಮ್ಮಲ್ಲಿ ಒಂದು ಪರಿಕಲ್ಪನೆ ಇದೆ, ಗಂಡು ಹೆಣ್ಣಿಗಿಂತ ಗಂಡು ಹೆಚ್ಚು ಓದಿರ್ಬೇಕು ಅಂತ. ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹೆಣ್ಮಕ್ಳನ್ನ ಜಾಸ್ತಿ ಓದಿಸಿದ್ರೆ ನಿನಗಿಂತ ಜಾಸ್ತಿ ಓದಿರೋ ಗಂಡು ಎಲ್ಲಿದೆ? ಯಾಕೆ ಒಬ್ಬ SLC ಓದಿರೋ ಹುಡುಗ ಡಾಕ್ಟರೇಟ್ ಮಾಡಿರೋ ಒಂದು ಹುಡುಗಿಯನ್ನ ಮದುವೆ ಹಿಂಜರಿತಾನೆ, ಅವನೇ ಹಿಂಜರಿತಾನೆ. ಯಾಕೆಂದ್ರೆ ಅಧಿಕಾರ ಚಲಾಯಿಸ್ತಾಳೆ ಅವಳು ಅಂತ. ಖಂಡಿತ ಈ ಅಧೀನ ಮನೋಭಾವ ಇದೆಯಲ್ಲ, ಅಧಿಕಾರ ಮತ್ತೆ ಅಧೀನ ಮನೋಭಾವ, ಇದು ಗಂಡ ಹೆಂಡತಿಯಲ್ಲಿ ಮೊದಲಿಂದನೂ ಬಂದ್ಬಿಟ್ಟಿದೆ. ಹೌದು. ಹಾಗಾದ್ರೆ ಈಗ ಸ್ತ್ರೀವಾದದ ಅಗತ್ಯ ಹೆಚ್ಚಿರೋದು ಗಂಡು ಮಕ್ಕಳಿಗೆ ಅಂತ ಅನ್ಸುತ್ತೆ ನನಗೆ. ಸ್ತ್ರೀವಾದ ಅಂತಲ್ಲ, ಅಂದ್ರೆ ನಾವು ಮತ್ತೆ ಯಾವ ವಾದಕ್ಕೂ ಸಿಕ್ಕಾಕೊಳ್ಳೋದು ಬೇಡ. ಇವತ್ತು ನಾನು ಯೋಚನೆ ಮಾಡೋ ಕ್ರಮ ಏನು ಅಂದ್ರೆ, ಬದಲಾದ ಸಂದರ್ಭದಲ್ಲಿ ನಾವು ಸಹಬಾಳ್ವೆಯನ್ನು ಕಾಪಾಡ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡ್ಬೇಕಲ್ಲ ಸರ್. ಸ್ತ್ರೀವಾದವನ್ನ ಅವನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಹುಶಃ ಅವನು ನಿರಾಳ ಆಗಬಹುದೇನೋ. ಅವನಿಗಿರುವ ಕಗ್ಗಂಟುಗಳು ಸ್ವಲ್ಪ ಸಡಿಲ ಆದ್ರೆ ಅವನು ಫ್ರೀ ಆಗ್ಬೋದು, ಅಲ್ಲಿ ದಾಂಪತ್ಯಕ್ಕೂ ಒಂದು ಅರ್ಥ ಬರುತ್ತೇನೋ. ಖಂಡಿತ ನೀವು ಹೇಳೋದು ನಿಜ. ಇವತ್ತು ದಾಂಪತ್ಯದ ಸಮಸ್ಯೆ ಇರೋದು ಎಲ್ಲಿ ಅಂತಂದ್ರೆ ಗಂಡಲ್ಲಿ ಅಂತ. ಗಂಡು ಬದಲಾವಣೆಯನ್ನ ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ. ಹೌದು. ಭಾನುವಾರ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಭಾನುವಾರ ಬಂತು ಅಂತಂದ್ರೆ ಅವನು ಬೆಳಗ್ಗೆದ್ದು ಪೇಪರ್ ಓದ್ತಾ ಇರ್ತಾನೆ, ಹೆಂಡತಿ ಕಾಫಿ ಮಾಡಿ ತಂದು ಕೊಡ್ಬೇಕು ಅಂತ. ಕಲ್ಪಿಸ್ಕೊಳ್ಳಿ, ಹೆಂಡತಿನೇ ಪೇಪರ್ ಓದ್ತಾ ಇರ್ತಾಳೆ, ಗಂಡ ಕಾಫಿ ಮಾಡಿ ತಂದು ಕೊಟ್ರೆ ತಪ್ಪೇನು? ಬಟ್ ಇದನ್ನ ಸಮಾಜನೂ ಒಪ್ಪೋದಿಲ್ಲ. ನಮ್ಮಲ್ಲಿ ಸಮಾಜನೂ ಹೇಗಿದೆ ಅಂತಂದ್ರೆ, ಏನಾದರೂ ಹೆಂಡತಿಯ ಮಾತನ್ನು ಕೇಳ್ತಾರೆ ಅಂತಂದ್ರೆ ಅವನೊಂಥರ ಹೆಣ್ಣಿಗ ಅನ್ನುವ ಒಂದು ಪರಿಕಲ್ಪನೆ ಇದೆ ನಮ್ಮಲ್ಲಿ. ಅದು ಹಾಸ್ಯಕ್ಕೆ ತಮಾಷೆಗೆ ವಸ್ತು. ನಮ್ಮಲ್ಲಿ ಯಾವುದೋ ಒಂದು ಫಿಲಮ್ ಕೂಡ ನಾನು ಒಂದ್ಸರಿ ನೋಡಿದ್ದೆ, ಹೆಂಡತಿಗೆ ಈ ಥರ ಕೆಲಸ ಮಾಡುವ ಒಬ್ಬ ನಾಯಕ ಇದ್ರೆ ಅವನನ್ನು ಒಂಥರ ತಮಾಷೆಯಾಗಿ ಲೇವಡಿಯಾಗಿ ಮಾಡುವ ಒಂದಿದು. ಅಂದರೆ ಗಂಡು ಯಜಮಾನ ಅನ್ನುವ ಈ ಯಜಮಾನ ಸಂಸ್ಕೃತಿ ಇದೆಯಲ್ಲ, ಇದು ಹೋಗೋಕೆ ಸಾಧ್ಯ ಆಗಬೇಕು. ಇಬ್ಬರು ಸಮಾನ ಅನ್ನುವ ಪರಿಕಲ್ಪನೆ ಬರೋಕ್ಕೆ ಸಾಧ್ಯ ಆಗಬೇಕು. ಸಾಹಿತ್ಯ ಇದನ್ನ ಇದು ಮಾಡುತ್ತೆ, ಬದಲಾಯಿಸಬೇಕು ಸರ್. ಹೌದು. ರಾಜಕೀಯ ಮತ್ತೆ ಧರ್ಮ ಏನು ಮಾಡುತ್ತೆ, ಅಧೀನ ಮನೋಭಾವವನ್ನು ಪೋಷಿಸ್ತಾ ಇರುತ್ತೆ. ನೀವು ರಾಜಕೀಯದಲ್ಲಿ ನೋಡಿ, ಅಧಿಕಾರ ಕೇಂದ್ರ ಅದು ಅಧೀನ ಸಂಸ್ಕೃತಿಯನ್ನೇ, ಜಿ ಹುಜೂರ್ ಸಂಸ್ಕೃತಿಯನ್ನೇ ಇದು ಮಾಡೋದು. ಧರ್ಮ ಕೂಡ ಅದೇ. ಬಟ್ ಸಾಹಿತ್ಯ ಮಾತ್ರ ಏನ್ ಮಾಡುತ್ತೆ ಅಂದ್ರೆ ಇವೆರಡಕ್ಕೆ ಭಿನ್ನವಾಗಿದೆ.
ಸಾಹಿತ್ಯ ಮಾತ್ರ ಏನು ಅಂದರೆ ಸಮಾನತೆಯ ನೆಲೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಬಹುಶಃ ನಮ್ಮ ಸಾಹಿತ್ಯ ಈ ದಿಕ್ಕಲ್ಲೆಲ್ಲ ಯೋಚನೆ ಮಾಡಬೇಕು ಅಂತ ನಾನು ಹೇಳೋದು. ನಿಜವಾಗಿ ಬಂಡಾಯ ಯಾವುದು ಅಂತಂದ್ರೆ ಈ ಪ್ರಜ್ಞೆಯನ್ನು ಬದಲಾಯಿಸೋದು, ಸಹಬಾಳ್ವೆಯ ಪರಿಕಲ್ಪನೆಯನ್ನು ಹೇಳ್ಕೊಡೋಕೆ ಸಾಧ್ಯ ಆಗಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಸಂಗತಿ. ನಿಮ್ದೊಂದು ಪುಸ್ತಕ ನೆಲ ಸಂಸ್ಕೃತಿ ಅಂತ, ನನಗೆ ಅದು ಶೀರ್ಷಿಕೆನೇ ತುಂಬಾ ಕುತೂಹಲಕಾರಿ ಅಂತ ಅನಿಸಿತು. ನಮ್ಮ ಸಂಸ್ಕೃತಿ ನೆಲ ಸಂಸ್ಕೃತಿನೇ, ಆದರೆ ನೀವು ಅದರಲ್ಲಿ ಹೇಳಿದ ವಿಷಯಗಳು ಏನು ಸರ್? ಈ ನೆಲ ಸಂಸ್ಕೃತಿಯನ್ನು ಪರಿಕಲ್ಪನೆ ಏನಂದರೆ, ನಿಜವಾಗಿ ಹೇಳ್ತೀನಿ, ನನಗೆ ನನ್ನ ಸಾಹಿತ್ಯದ ಚಿಂತನೆಗಿಂತನೇ ಎಲ್ಲದಕ್ಕೂ ಮೂಲ ಕಾರಣ ಏನಂದ್ರೆ ನಮ್ಮ ನರಹಳ್ಳಿಯೇ. ನರಹಳ್ಳಿಯನ್ನು ಕೇಂದ್ರವಾಗಿ ಇಟ್ಕೊಂಡೆ ನನ್ನ ಯೋಚನೆಗಳೆಲ್ಲ ರೂಪುಗೊಂಡಿರುವಂಥದ್ದು. ನನಗಿನ್ನ ಚೆನ್ನಾಗಿ ನೆನಪಿದೆ, ನಮ್ಮ ನರಹಳ್ಳಿಯಲ್ಲಿ ನಮ್ಮದೊಂದೇ ಬ್ರಾಹ್ಮಣ ಕುಟುಂಬ, ಉಳಿದವರೆಲ್ಲ ಬೇರೆ ಬೇರೆ ಜಾತಿಗೆ ಸೇರಿದವರು. ನಮ್ಮಲ್ಲೊಂದು ಆಚರಣೆ ಇತ್ತು ನಮ್ಮ ಹಳ್ಳಿಯಲ್ಲಿ, ಯಾರಾದರೂ ಸಾಯ್ತಾರೆ ಅಂತಂದರೆ ಅವ್ರನ್ನ ಸಂಸ್ಕಾರ ಮಾಡೋರಿಗೆ ಯಾರದೇ ಮನೆಯಲ್ಲಿ ಬಾವಿಯಲ್ಲಿ ನೀರು ಸೇದೋ ಆಗಿರಲಿಲ್ಲ, ಅಡುಗೆ ಮನೆ ಒಲೆ ಹಚ್ಚೋ ಆಗಿರಲಿಲ್ಲ ಅಂತ. ಅಂದರೆ ಆ ದುಃಖದಲ್ಲಿ ಪಾಲ್ಗೊಳ್ಬೇಕು ಅಂತ ಶೋಕಾಚರಣೆ. ಇಡೀ ಊರು ಪಾಲ್ಗೊಳ್ತಾ ಇತ್ತು. ನಂಗೆ ಇವತ್ತಿಗೂ ಆಶ್ಚರ್ಯ ಅನಿಸುತ್ತೆ. ಮದುವೆ ಆಯಿತು ಅಂತಂದರೆ ಯಾರ್ದಾರು ಮನೆಯಲ್ಲಿ ಅಕ್ಕಪಡಿ ಅಂತ ತಂದ್ಕೊಡೋರು ನಮ್ಮ ಮನೆಗೆ. ಅಂದರೆ ನಾವು ಬೇರೆಯವ್ರ ಮನೇಲಿ ಊಟ ಮಾಡ್ತಿರ್ಲಿಲ್ಲ. ಸೊ ಭಿನ್ನವಾದ ಆಚರಣೆ ಇತ್ತು. ಆದರೆ ಏನು ಮಾಡ್ತಿದ್ರಂದ್ರೆ ಅವರು ಅಕ್ಕಪಡಿ ಅಂತಂದರೆ ಒಂದು ಮರದಲ್ಲಿ ಅಕ್ಕಿ, ಬೇಳೆ, ಹುಣಸೆ ಹಣ್ಣು, ಏನೇನು ಮೆಣಸಿನ್ಕಾಯಿ, ಅವತ್ತು ಅವರು ಏನೇನು ಬಳಸ್ತಾರೋ ಅಡುಗೆಗೆ ಅದರ ರಾ ಮೆಟೀರಿಯಲ್ಸ್ ತಂದ್ಕೊಟ್ಟು ನಿಮ್ಮಲ್ಲಿ ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಂತ. ನಮ್ಮಲ್ಲಿ ರಾ ಮೆಟೀರಿಯಲ್ ಮೈಲಿಗೆ ಅಲ್ಲ, ಅಡುಗೆ ಮಾಡಿದ ಮೈಲಿಗೆ. ಅದು ಹೇಗೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಅಕ್ಕಿ ಮೈಲಿಗೆ ವಿಷಯಗಳು, ಅಕ್ಕಿ ಮೈಲಿಗೆ ಅಲ್ಲ, ನೀರು ಮೈಲಿಗೆ ಅಲ್ಲ, ಆದ್ರೆ ಅನ್ನ ಮೈಲಿಗೆ. ಬೇರೆಯವ್ರ ಮನೇಲಿ ಅನ್ನ ಊಟ ಮಾಡೋದು. ಹಾಲು ಕುಡಿಬಹುದು, ಕಾಫಿ ಕುಡಿಬಾರ್ದು. ಇದೊಂದು ವಿಚಿತ್ರವಾದ ಆಚರಣೆ. ಒಂದು ರೀತಿ ಇರ್ಲಿ, ಅದು ಒಂದು ಕಾಲಕ್ಕೆ ರೂಢಿಯಲ್ಲಿ ಇತ್ತದು. ಈಗ ನಾವು ಅದನ್ನೆಲ್ಲ ಮೀರ್ಬೇಕು. ಬಟ್ ಅಕ್ಕಪಡಿ ತಂದ್ಕೊಟ್ಟು ನಿಮ್ಮಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಂತ. ಅಂದ್ರೆ ಸಹಬಾಳ್ವೆಯ ಪರಿಕಲ್ಪನೆ ಹೇಗಿತ್ತು ಅಂತಂದ್ರೆ ನಂಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ನನ್ನ ಸಾಹಿತ್ಯದ ಪರಿಕಲ್ಪನೆ ಕೂಡ ರೂಪುಗೊಂಡಿದ್ದು ನಮ್ಮಲ್ಲಿ ಕುಂಬಾರರಿದ್ರು, ಮಡಕೆ ಮಾಡೋರು. ನಂಗೆ ತುಂಬಾ ಕುತೂಹಲ ಮಡಕೆ ನೋಡೋದು ಅಂತಂದ್ರೆ. ನೀವು ನೋಡಿದಿರ ಮಡಕೆ ಮಾಡೋದು ಹೇಗೆ ಅಂತ? ಒಂದು ಚಕ್ರ ತಿರುಗ್ತಾ ಇರುತ್ತೆ, ಒಂದು ಮಣ್ಣನ್ನು ಇಟ್ಟಿರ್ತಾರೆ, ಹಿಂಗಂತಾನೆ ಒಂದು ಆಕೃತಿ. ಅಂದ್ರೆ ಮಣ್ಣು ಹೀಗೆ ಮಡಕೆ ಆಗುವ ಆಕೃತಿ ರೂಪಾಂತರ ಇದೆಯಲ್ಲ, ನಂಗೊಂದು ಸದಾ ಬೆರಗನ್ನು ಹುಟ್ಟಿಸ್ತಾ ಇತ್ತು. ಸೊ ಹೀಗಾಗಿ ನನ್ನ ಚಿಂತನೆಯ ಅಥವಾ ಸೃಜನಶೀಲತೆಯ ಸಾಹಿತ್ಯದ ಮೂಲ ನಮ್ಮ ನರಹಳ್ಳಿಯಲ್ಲೇ ಇದೆ ಅಂತ ಅನ್ಸುತ್ತೆ. ಸೊ ಹೀಗಾಗಿ ಈ ನೆಲ ಸಂಸ್ಕೃತಿ ಬಹಳ ಮುಖ್ಯವಾದದ್ದು ಅಂತ. ನಮ್ಮ ಜಾನಪದದ್ದು ಅಷ್ಟೇ. ನಂಗೊಂದು ಕತೆ ಮತ್ತೆ ಮತ್ತೆ ನೆನಪಾಗತ್ತೆ. ಒಬ್ಬ ಅಜ್ಜಿ ಇರ್ತಾಳೆ, ಅವಳು ಬೀದಿಯ ದೀಪದ ಕೆಳಗಡೆ ಬಂದು ಹುಡುಕ್ತಾ ಇರ್ತಾಳೆ ಏನನ್ನು, ಸೂಜಿ ಹುಡುಕೋದು ಕತೆ. ಯಾರೋ ಕೇಳ್ತಾರೆ, ಏನು ಹುಡುಕ್ತಾ ಇದೀಯಾ ಅಂತ. ಸೂಜಿ ಹುಡುಕ್ತಾ ಇದ್ದೀನಿ ಅಂತ. ಎಲ್ಲಿ ಬೀಳ್ತು ಅಂತ, ಮನೆ ಒಳಗಡೆ ಬೀಳ್ತು ಅಂತ. ಮತ್ತೆ ಇಲ್ಲೇ ಹುಡುಕ್ತಾ ಇದೆಯಾ ಅಂತ, ಅಲ್ಲಿ ಕತ್ಲೆ ಇದೆ, ಇಲ್ಲಿ ಬೆಳಕಿದೆ, ಹುಡುಕ್ತಾ ಇದ್ದೀನಿ ಅಂತ. ನಮ್ಮ ಸ್ಥಿತಿನೂ ಹಾಗೆ ಆಗಿದೆ. ನಮ್ಮ ಸಮಸ್ಯೆಗಳಿಗೆ ಬೇರೆಲ್ಲೋ ಪರಿಹಾರ ಹುಡುಕ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳಿಗೆ ನಾವು ಎಲ್ಲಿ ಪರಿಹಾರ ಹುಡ್ಕೋಬೇಕು ಅಂದ್ರೆ ಇಲ್ಲೇ ಹುಡ್ಕೋಬೇಕು. ಸೊ ಹೀಗಾಗಿ ನಾವು ನಿಜವಾಗಿಯೂ ಹೋಗ್ಬೇಕಾಗಿರೋದು ನೆಲ ಸಂಸ್ಕೃತಿಗೆ ಅಂತ. ಸುಮಾರು 30 ಕೃತಿಗಳು ಸರ್ ನಿಂದು ಬಂದಿರೋದು. ಹೆಚ್ಚಿನವೆಲ್ಲ ವಿಮರ್ಶಾ ಕೃತಿಗಳೇ. ಹೌದು. ನರಹಳ್ಳಿಯವರು ಅಂದ್ರೆ ವಿಮರ್ಶಕರು. ನರಹಳ್ಳಿಯವರ ಒಂದು ವಿಮರ್ಶೆ ಸಿದ್ಧ ಆಗುವ ಪರಿ ಯಾವುದು, ಹೇಗೆ ಸಿದ್ಧ ಆಗುತ್ತೆ? ನನಗೇನಂದ್ರೆ, ಯಾವುದು ನನ್ನನ್ನು ಕಾಡುತ್ತೋ ಅದರ ಬಗ್ಗೆ ನಾನು ಬರೀಬೇಕು ಅಂತ ಅನಿಸುತ್ತೆ. ಇತ್ತೀಚೆಗೆ ನನ್ನ ವಿಮರ್ಶೆಯನ್ನು ಕೂಡ ನಾನೇನು ಅಂತಂದರೆ ಪ್ರಬಂಧದ ದಾಟಿಯಲ್ಲಿ ಬರೆಯೋ ಉತ್ಸಾಹ ನನಗಿದೆ. ಇವತ್ತು ಪರಿಭಾಷೆಯಲ್ಲಿ ಸಿಕ್ಕಿ ನಾವು ನರಳಬೇಕಾಗಿಲ್ಲ ಅಂತ. ನಮ್ಮ ವಿಮರ್ಶೆ ಏನಾಗಿದೆ ಅಂದರೆ ಅನೇಕ ಸಂದರ್ಭಗಳಲ್ಲಿ ಪರಿಭಾಷೆಯಲ್ಲಿ ಸಿಕ್ಕಿ ನರಳ್ತಾ ಇದೆ. ಅದರಿಂದ ಬೇರೆ ಆಗೋಕ್ಕೆ ಪ್ರಯತ್ನ ಪಡಬೇಕು ನಾವು ಅಂತ. ನೋಡಿ, ಇಹದ ಪರಿಮಳದ ಹಾದಿ 7 ಪ್ರಿಂಟ್ ಆಗಿದೆ, 7 ರೀಪ್ರಿಂಟ್ಸ್. ಒಂದು ಥೀಸಿಸು ಹಾಗೆ ಮತ್ತೆ ಮತ್ತೆ ಮುದ್ರಣಗೊಂಡು ಜನ ಓದೋ ಸಾಧ್ಯ ಆಗುತ್ತಲ್ಲ, ಬಹಳ ಮುಖ್ಯ ಅಂತ. ಅಷ್ಟೇಕೆ ಸುಮಾರು 750-800 ಪುಟದ ಬಾ ಕುವೆಂಪು ದರ್ಶನಕ್ಕೆ 3ನೇ ಮುದ್ರಣ ಕಾಣ್ತಾ ಇದೆ ಈಗ. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ವಿಮರ್ಶೆ ಇರ್ಬೋದು, ಕವಿತೆ ಇರ್ಬೋದು, ಕಾವ್ಯ ಇರ್ಬೋದು, ಅಥವಾ ನಾಟಕ ಇರ್ಬೋದು, ಕಾದಂಬರಿ ಇರ್ಬೋದು, ಜನಕ್ಕೆ ತಲುಪೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಶ್ರೇಷ್ಠತೆಯ ವ್ಯಸನದಲ್ಲಿ ನಾವು ಜನಗಳನ್ನು ನಿರ್ಲಕ್ಷಿಸೋದು ಅಥವಾ ಜನಗಳನ್ನು ಗಮನಿಸದೇ ಇರೋದು ಸರಿಯಾದ ಕ್ರಮ ಅಲ್ಲ. ಅದು ನನ್ನ ವಿಮರ್ಶೆ ಏನು ಅಂತಂದರೆ, ವಿಮರ್ಶೆ ನನ್ನ ಪ್ರಕಾರ ವಿಮರ್ಶಕ ಯಾರು ಅಂದ್ರೆ ಅತ್ಯುತ್ತಮ ಓದುಗ ಅಂತ ಅಷ್ಟೇ. ಅವನಿಗೇನು ಬೇರೆ ಕಿರೀಟ ಆ ಥರದ್ದೇನಿಲ್ಲ. ಹಾಗೆ ನೋಡೋಕೆ ಹೋದರೆ
ವಿಮರ್ಶೆಯು ಸೃಜನಶೀಲವಾದದ್ದೇನೆ ನನ್ನ ಪ್ರಕಾರ. ಒಬ್ಬ ಕವಿ ಏನ್ ಮಾಡ್ತಿರ್ತಾನೆ ಅಂದ್ರೆ ಎಷ್ಟು ಸೃಜನಶೀಲ ಹಾಗಾದ್ರೆ. ಅದಕ್ಕೆ ನಾನು ಹೇಳ್ತೀನಿ, ಒಬ್ಬ ಲೇಖಕ ಏನ್ ಮಾಡ್ತಿರ್ತಾನೆ ಅಂದ್ರೆ ಲೋಕದ ಅನುಭವಗಳ ಜೊತೆ ಗುದ್ದಾಡಿ ಅದಕ್ಕೆ ಒಂದು ರೂಪ ಕೊಡೋಕೆ ಪ್ರಯತ್ನ ಪಡ್ತಿರ್ತಾನೆ. ವಿಮರ್ಶಕ ಏನ್ ಮಾಡ್ತಿರ್ತಾನೆ ಅಂದ್ರೆ ಲೋಕದ ಅನುಭವಗಳು ಅವನಿಗಿರುತ್ತೆ, ಒಂದು ಕಾವ್ಯ ಒಂದು ಕೃತಿ ಕೊಡುವ ಅನುಭವನೂ ಇರುತ್ತೆ, ಪೊಯಿಟಿಕ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಕರಿತೀವಲ್ಲ, ಕಾವ್ಯ ಅನುಭವ. ಇವೆರಡನ್ನೂ ಇಟ್ಕೊಂಡು ತನ್ನ ಅನುಭವದ ಜೊತೆ ಅವನು ಹೋರಾಡ್ತಿರ್ತಾನೆ. ಈಗ ನನಗೆ ಪ್ರೇಮದ ಬಗ್ಗೆ ಜಗತ್ತಿನಲ್ಲಿ ಒಂದು ಪರಿಕಲ್ಪನೆ ಇದೆ, ಅದು ನನಗೆ ಗೊತ್ತು. ನರಸಿಂಹಸ್ವಾಮಿ ಒಂದು ಕಟ್ಕೊಡ್ತಾರೆ, ಅದು ಗೊತ್ತು. ಅವೆರಡನ್ನೂ ಇಟ್ಕೊಂಡು ನಾನು ಪ್ರೇಮದ ಬಗ್ಗೆ ವ್ಯಾಖ್ಯಾನ ಮಾಡ್ತಿರ್ತೀನಿ. ನರಸಿಂಹಸ್ವಾಮಿ ಜಗತ್ತಿನ ಪ್ರೇಮವನ್ನು ಕುರಿತು ಬರೀತಿರ್ತಾರೆ, ನಾನು ಇವೆರಡನ್ನೂ ಕುರಿತು ವ್ಯಾಖ್ಯಾನ ಮಾಡ್ತಿರ್ತೀನಿ. ಹೀಗಾಗಿ ವಿಮರ್ಶೆ ಕೂಡ ಸೃಜನಶೀಲ ಅನ್ನುವಂಥದ್ದು. ಸೊ ಹೀಗಾಗಿ ವಿಮರ್ಶೆಯನ್ನು ಬರೆಯುವಾಗ ಎಲ್ಲ ಸಂಗತಿಗಳು ನನ್ನ ಗಮನದಲ್ಲಿರುತ್ತೆ. ಇತ್ತೀಚೆಗೆ ನಂಗೆ ಅನ್ನಿಸ್ತಾ ಇರೋದು ವಿಮರ್ಶೆ ಅನ್ನುವಂಥದ್ದು ಒಂದು ಸಮಗ್ರವಾದ ನೋಟವನ್ನು ಒಳಗೊಂಡಿರಬೇಕು ಅಂತ. ಅದು ಯಾವುದೇ ಆಗಲಿ, ಬಿಡಿಯಾಗಿ ನೋಡಿದಾಗ ನಿಮಗೆ ಕಾಣುವ ಒಂದು ಸಂಗತಿಗಿಂತ ಇಡಿಯಾಗಿ ನೋಡಿದಾಗ ನಿಮಗೆ ಸತ್ಯಗಳು ಬೇರೆ ರೀತಿ ಇರುತ್ತೆ ಅಂತ. ಒಂದು ರೀತಿ ಸಾಹಿತ್ಯ ಹೇಗೆ ಸತ್ಯಾನ್ವೇಷಣೆಯೋ, ವಿಮರ್ಶೆ ಕೂಡ ಅಂಥದೇ ಸತ್ಯಾನ್ವೇಷಣೆ ಅಂತ. ಹೀಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ನಾನು ವಿಮರ್ಶೆ ಮಾಡ್ತೀನಿ. ಸಾಹಿತ್ಯ ಇರಬಹುದು, ಕಲೆಯ ಎಲ್ಲ ಪ್ರಕಾರಗಳು ಯುಗದಿಂದ ಯುಗಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ಬದಲಾಗ್ತಾ ಹೋಗ್ತವೆ. ನೀವು ವಿಮರ್ಶಕರಾಗಿ ಇದನ್ನು ಹೇಗೆ ಗಮನಿಸ್ತೀರಿ? ಬದಲಾವಣೆ ಜಗತ್ತಿನ ನಿಯಮ. ಅದು ಸ್ಟ್ಯಾಗ್ನೆಂಟ್ ಆಗಿದ್ರೆ ಜಡ ಸ್ಥಿತಿ, ಅದು ಬದಲಾವಣೆ ಆಗ್ತಾನೆ ಇರುತ್ತೆ. ಸೊ ನಮ್ಮಲ್ಲಿ ನೋಡಿ, ನವೋದಯ ಕಾವ್ಯದಲ್ಲಿ ಆ ಸಂದರ್ಭಕ್ಕೆ ವಿಮರ್ಶೆ ಹೇಗಿತ್ತು ಅಂದರೆ ಬಹುಪಾಲು ರಸವಿಮರ್ಶೆ ಆಗಿರ್ತಾ ಇತ್ತದು. ಒಂದು ಕೃತಿಯನ್ನು ಅರ್ಥೈಸ್ಲಿಕ್ಕೆ ವಿಮರ್ಶೆ ಬೇಕು ಅಂತ. ಯಾಕೆಂದರೆ ಆಧುನಿಕ ಸಾಹಿತ್ಯ ಆಗ್ತಾನೆ ಬಂದಿದ್ದರಿಂದ ಹೊಸ ರೀತಿಯ ಪರಿಭಾಷೆ ಇರ್ತಿತ್ತು, ಹೊಸ ರೀತಿಯ ಬರವಣಿಗೆ ಇರ್ತಾ ಇತ್ತು. ಹೀಗಾಗಿ ವಿಮರ್ಶೆ ಅದಕ್ಕೆ ಪೂರಕವಾಗಿ ಒಂದು ರೀತಿ ಅರ್ಥೈಸುವ ರೀತಿಯಲ್ಲೇ ವಿಮರ್ಶೆ ಇರ್ತಾ ಇತ್ತು. ನವ್ಯದ ವೇಳೆಗೆ ಇಲ್ಲ, ಅದು ವಿಮರ್ಶೆ ಅರ್ಥೈಸೋದು ಮಾತ್ರ ಅಲ್ಲ, ಒಂದು ರೀತಿ ಅಸೆಸ್ಮೆಂಟ್ ಕೂಡ ಹೌದು. ಅದು ಒಂದು ಕೃತಿ ಕಲಾತ್ಮಕವಾಗಿ ಹೇಗಿದೆ ಅಂತ ಹೇಳಿ ಕಂಟೆಂಟಿಗೆ ಮಾತ್ರ ಅಲ್ಲ, ಫಾರಮ್ಗೆ ಕೂಡ ಹೆಚ್ಚು ಇಂಪಾರ್ಟೆನ್ಸನ್ನು ನವ್ಯ ವಿಮರ್ಶೆ ಕೊಡ್ತು. ಬಂಡಾಯ ಏನು ಮಾಡ್ತು ಅಂತಂದರೆ ಮತ್ತೆ ಬಂದು ಇಲ್ಲ ಕಂಟೆಂಟ್ ಇಂಪಾರ್ಟೆಂಟು, ಆಶಯ ಇಂಪಾರ್ಟೆಂಟು ಅಂತ ಹೇಳಿ ಅಂತು. ಬಟ್ ಈಗ ನಾವು ವಿಮರ್ಶೆ ಏನು ಅಂತಂದರೆ, ವಿಮರ್ಶೆ ಅನ್ನುವಂಥದ್ದು ಒಂದು ಕಲ್ಚರ್ನೇ ಕುರಿತು ಯೋಚನೆ ಮಾಡುತ್ತೆ ಅಂತ, ಒಂದು ಕೃತಿಯನ್ನು ಮಾತ್ರ ಅಲ್ಲ, ಒಂದು ಸಂಸ್ಕೃತಿಯನ್ನು ಕುರಿತು ಯೋಚನೆ ಮಾಡುತ್ತೆ ಅಂತ. ಈಗ ನನ್ನ ವಿಮರ್ಶೆಯ ಪುಸ್ತಕಗಳನ್ನೆಲ್ಲ ನೀವು ನೋಡಿದ್ರೆ ಸಾಹಿತ್ಯ ಸಂಸ್ಕೃತಿ, ನೆಲ ಸಂಸ್ಕೃತಿ, ಸಂಸ್ಕೃತಿ ಪಥ. ಸೊ ಇವತ್ತು ಕ್ರಿಟಿಕ್ ಅಂದರೆ ಕೇವಲ ಪುಸ್ತಕವನ್ನು ವಿಮರ್ಶೆ ಮಾಡೋನು ಮಾತ್ರ ಅಲ್ಲ, ಒಂದು ಕಲ್ಚರ್ನೇ ವಿಮರ್ಶೆ ಮಾಡೋನು ಅಂತ. ಇದು ವಿಮರ್ಶೆಯಲ್ಲಾಗೋ ಬೆಳವಣಿಗೆ. ಹಾಗೆಯೇ ಪರಿಕಲ್ಪನೆಗಳಲ್ಲೂ ಅನೇಕ ಬದಲಾವಣೆಗಳಾಗ್ತಾ ಇರುತ್ತೆ. ಮೊದಲು ನಾವು ಏನು ಯೋಚನೆ ಮಾಡ್ತಿದ್ವಿ ಅಂತಂದರೆ, ಒಂದು ಕೃತಿನ ಓದಿದ್ರೆ ಕವಿ ಏನು ಹೇಳ್ತಾನೆ ಅದರಲ್ಲಿ ಅಂತ ಯೋಚನೆ ಮಾಡ್ತಿದ್ವಿ. ಮಲೆಗಳಲ್ಲಿ ಮದುಮಗಳಲ್ಲಿ ಕುವೆಂಪು ಏನು ಹೇಳ್ತಾರೆ ಅಂತ. ಬರ್ತಾ ಬರ್ತಾ ಟ್ರಸ್ಟ್ ದಿ ಟೇಲ್ ನಾಟ್ ದಿ ಆಥರ್ ಅಂತ. ಕೃತಿ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟೇ ಹೊರತು ಕವಿ ಏನು ಹೇಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ಎಷ್ಟೋ ಸಲ ಪಂಪ ವಿಕ್ರಮಾರ್ಜುನ ವಿಜಯ ಬರೆಯೋಕೆ ಹೊರಟಾಗ ಅರ್ಜುನನ ಕತೆ ಹೇಳೋಕೆ ಶುರು ಮಾಡಿದ್ದು. ಬಟ್ ಬರಿತಾ ಹೇಳಿದ್ದು ನೆನೆಯದಿರಣ್ಣ ಭಾರತದೊಳನ ಪೆರರ ಕರ್ಣನ ಕತೆ ಹೇಳಿದ. ಆದ್ರಿಂದ ಪಂಪ ಅರ್ಜುನನ ಕತೆ ಹೇಳ್ತಾನೆ ಅಂತ ನಾವು ಇವತ್ತು ಒಪ್ಪೋ ಅಗತ್ಯ ಇಲ್ಲ. ನಿಜವಾಗಿ ವಿಕ್ರಮಾರ್ಜುನ ಯಾರ ಕತೆ ಹೇಳುತ್ತೆ ಕರ್ಣನ ಕತೆ ಹೇಳುತ್ತೆ ಅಂತ. ಈಗ ನಾವೇನು ಹೇಳ್ತೀವಿ ಅಂತಂದ್ರೆ ಕೃತಿ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿನಗೇನು ಅನ್ಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಂತ. ಅದನ್ನೇ ಇವತ್ತು ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಅಂತ ನಾವು ಕರಿತೀವಿ. ಒಂದು ಪದ್ಯಕ್ಕೆ 100 ಜನ ಓದ್ತಾರೆ ಅಂದ್ರೆ 100 ರೀಡಿಂಗ್ಸ್ ಇರುತ್ತೆ ಅಂತ. ಸೊ ಭಿನ್ನ ಭಿನ್ನವಾದ ನೆಲೆಯಲ್ಲಿ ಅದ ಅರ್ಥವನ್ನು ಕೊಡಬಹುದು ಅಂತ. ಹೀಗೆ ಪರಿಕಲ್ಪನೆಗಳ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾನೆ ಇರುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥ ಅಲ್ಲ, ಬದಲಾವಣೆ. ನಮ್ಮಲ್ಲಿ ಏನಂತಂದ್ರೆ ಭಿನ್ನತೆಯನ್ನು ನಾವು ಒಪ್ಕೊಳ್ಳೋಕೆ ಸಾಧ್ಯ ಆಗ್ಬೇಕು ಅಂತ, ಬಹುತ್ವವನ್ನು ಒಪ್ಕೊಳ್ಳೋಕೆ ಸಾಧ್ಯ ಆಗ್ಬೇಕು ಅಂತ. ನಾವೇನ್ ಮಾಡ್ತೀವಿ, ತರತಮ ಅಂತ ಹೇಳ್ತೀವಿ. ತರತಮ ಅಲ್ಲ, ಭಿನ್ನ ಸಾಧ್ಯತೆಗಳಿವೆಲ್ಲ. ಸೊ ಹೀಗಾಗಿ ವಿಮರ್ಶೆ ಹೀಗೆ ಅನೇಕ ನೆಲೆಗಳಲ್ಲಿ ಹಾದು ಬಂದಿದೆ, ಅನೇಕ ಪರಿವರ್ತನೆ ಕಂಡಿದೆ. ಇವೆಲ್ಲದರ ಪರಿಕಲ್ಪನೆ ನಮ್ಗಿರಬೇಕು. ವಿಮರ್ಶೆಯಲ್ಲಿ ಬಹಳ ಮುಖ್ಯವಾದದ್ದು ಏನಂದ್ರೆ ಅಧ್ಯಯನ. ಸೊ ನೀವು ನಿರಂತರ ಅಧ್ಯಯನ ಇಲ್ಲದೆ ಇದ್ರೆ ವಿಮರ್ಶೆ ಬರೆಯೋಕ್ಕಾಗೋದಿಲ್ಲ. ಪರಂಪರೆಯನ್ನು ತಿಳ್ಕೊಳ್ದೇ ಇದ್ರೆ ವಿಮರ್ಶೆ ಬರೆಯೋದು ಕಷ್ಟ ಆಗುತ್ತೆ. ನಾನೇ ಹೊಸ ಮಾತು ಹೇಳ್ತಿದ್ದೀನಿ ಅಂತಲ್ಲ, ನಾನು ಯಾವುದೋ ಒಂದು ಪರಿಕಲ್ಪನೆ ಹೇಳ್ತೀನಿ ಅಂದರೆ ಇದುವರೆಗೆ ಆ ಪರಿಕಲ್ಪನೆ ಯಾವ್ಯಾವ ರೂಪದಲ್ಲಿ ಬಂದಿದೆ, ನಮ್ಮ ಭಾರತೀಯ ಕನ್ನಡದ ಸಂದರ್ಭದಲ್ಲಿ ಹೇಗಿದೆ, ಭಾರತೀಯ ಸಂದರ್ಭದಲ್ಲಿ ಹೇಗಿದೆ, ಜಾಗತಿಕ ನೆಲೆಯಲ್ಲಿ ಹೇಗಿದೆ. ಸೊ ಈ ವಿಸ್ತಾರವಾದ ಅಧ್ಯಯನ ಬೇಕಾಗತ್ತೆ ನಮಗೆ. ಅನೇಕ ಸಂದರ್ಭಗಳಲ್ಲಿ ಅಧ್ಯಯನ ಇರೋದಿಲ್ಲ. ಇಷ್ಟು ವಿಮರ್ಶೆಯನ್ನು ನೀವು ನೋಡಿದ್ದೀರಿ, ಓದಿದ್ದೀರಿ. ತುಂಬ ಸರಳವಾಗಿ ಹೇಳೋದಾದರೆ
ಒಂದು ಒಳ್ಳೆಯ ಸಾಹಿತ್ಯ ಅಂದರೆ ಏನು ಅಂತ ಅನಿಸುತ್ತೆ ಸರ್ ನಿಮಗೆ? ಎಲ್ಲ ಕಾಲಘಟ್ಟದ ಒಂದು ಸಮಗ್ರವಾಗಿ ನೀವು ನೋಡುವಾಗ ಒಳ್ಳೆಯ ಸಾಹಿತ್ಯ ಯಾವುದು ಹಾಗಾದರೆ? ಮನುಷ್ಯರನ್ನಾಗಿಸುತ್ತಲ್ಲ ಅದು ಒಳ್ಳೆ ಸಾಹಿತ್ಯ. ನಮ್ಮನ್ನು ನಮ್ಗೆ ಅರ್ಥ ಮಾಡಿಸುತ್ತಲ್ಲ ಅದು ಒಳ್ಳೆ ಸಾಹಿತ್ಯ. ಸಮಾಜದಲ್ಲಿ ನಮ್ಮ ಸಂವೇದನೆ ಹಾಳಾಗದಾಗ ನಮ್ಮನ್ನು ಕಾಪಾಡುತ್ತಲ್ಲ ಸೂಕ್ಷ್ಮ ಸಂವೇದನೆ. ಇವತ್ತು ನಾವೇನಾಗ್ತಿದ್ದೀವಿ ಅಂದರೆ, ಲೋಹಿಯ ಬಹಳ ಒಳ್ಳೆ ಮಾತನ್ನು ಹೇಳ್ತಾರೆ. ಯಾಕೆ ಕ್ರೌರ್ಯ ಹಿಂಸೆ ಜಾಸ್ತಿ ಆಗ್ತಿದೆ ಅಂತಂದರೆ ಸಮಾಜ ಜಡವಾಗಿಬಿಡ್ತಿದೆ ಅಂತ, ಸಂವೇದನೆಯನ್ನು ಕಳ್ಕೊಂಡ್ಬಿಡ್ತಾ ಇದೆ ಅಂತ. ಈ ಸೂಕ್ಷ್ಮ ಸಂವೇದನೆ ನಾವು ಕಳ್ಕೊಂಡ್ಬಿಟ್ರೆ ಜಡವಾಗಿಬಿಡ್ತೀವಿ. ಆಧುನಿಕ ಜಗತ್ತು, ಭೋಗ ಸಂಸ್ಕೃತಿ, ಯಾಂತ್ರಿಕ ಜಗತ್ತು ನಮ್ಗೆ ಏನು ಮಾಡ್ತಿದೆ ಅಂದರೆ ನಮ್ಮ ಸಂವೇದನೆಯನ್ನು ಹಾಳು ಮಾಡಿಬಿಡ್ತಾ ಇದೆ, ಸೂಕ್ಷ್ಮತೆಯನ್ನು ಕಿತ್ಕೊಂಡ್ಬಿಡ್ತಾ ಇದೆ. ಈಗ ಭೋಗ ಸಂಸ್ಕೃತಿ ಮಾತ್ರ ಅಲ್ಲ, ಆತುರದ ಸಂಸ್ಕೃತಿ. ಹೌದು, ಓಟದಲ್ಲಿ ಇದ್ದೇವೆ. ಹೌದು, ಧ್ಯಾನಶೀಲ ಮನಸ್ಥಿತಿಯೊಂದನ್ನೇ ನಾವು ಕಳ್ಕೊಂಡ್ಬಿಡ್ತಾ ಇದ್ದೇವೆ. ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತಿತೇನು ಪುರುಷೋತ್ತಮನ ಅಂತ ರೂಪರೇಖೆ. ಇವತ್ತು ನೀವು ಈ ಧ್ಯಾನಶೀಲ ಮನಸ್ಥಿತಿಯನ್ನು ಪಡ್ಕೊಳ್ಳೋಕೆ ನಮ್ಗೆ ಆಗ್ತಾ ಇಲ್ಲ. ನೀವು ಧ್ಯಾನಶೀಲ ಮನಸ್ಥಿತಿಯನ್ನು ಪಡ್ಕೊಳ್ತಿದ್ರೆ ದೊಡ್ಡದನ್ನ ಸಾಧಿಸೋಕ್ಕಾಗೋದೇ ಇಲ್ಲ. ನೀವು ಟಿವಿ ಮುಂದೆ ಕೂತ್ಕೊಂಡ್ರೆ ನೀವು ರಿಮೋಟ್ ಇಟ್ಕೊಂಡು ಯಾವ ಚಾನಲ್ನೂ ಅರ್ಧ ಗಂಟೆ ನೋಡಲ್ಲ, ಟಕ್ 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 ಅಂತ ಚೇಂಜ್ ಮಾಡ್ತಾ ಇರ್ತೀರ. ಅಂಥ ಸ್ಥಿತಿ ನಾವು ತಲುಪಿದ್ದೀವಿ. ಇಂಥ ಹೊತ್ತಲ್ಲಿ ನಮ್ಮನ್ನು ನಾವು ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಅಡಗುದಾಣ ಇದ್ದ ಹಾಗೆ ಸಾಹಿತ್ಯ. ನಮ್ಮ ಮೇಲೆ ಎಲ್ಲ ರೀತಿಯ ಆಕ್ರಮಣ ನಡೀತಾ ಇದೆ ಸುತ್ತಮುತ್ತ. ಕಲೆ, ಸಾಹಿತ್ಯ ಎಲ್ಲವೂ ಅಡಗುದಾಣ. ಸೊ ಹೀಗಾಗಿ ಇವತ್ತು ಸಾಹಿತ್ಯ ನಮಗೆ ಒಂದು ಅಡಗುದಾಣವಾಗಿ ಕಾಣಿಸುತ್ತೆ. ಅನಂತಮೂರ್ತಿ ಇನ್ನೂ ಒಂದು ಮಾತು ಹೇಳ್ತಾ ಇದ್ರು, ಔಷಧೀಯ ಗುಣ ಇದೆ ಸಾಹಿತ್ಯಕ್ಕೆ ಅಂತ. ಬಹಳ ದೊಡ್ಡ ಮಾತು ಅಂತ ಅನಿಸುತ್ತೆ. ನಿಜವಾಗಿಯೂ ಇವತ್ತು ದೈಹಿಕ ರೋಗ ಅಲ್ಲ, ಅನೇಕ ಸಾಮಾಜಿಕ ಮಾನಸಿಕ ರೋಗದಿಂದ ನಾವು ಬಳಲ್ತಾ ಇದ್ದೀವಿ. ಈ ಮಾನಸಿಕ ಸಾಮಾಜಿಕ ರೋಗಗಳಿಗೆ ಮದ್ಯಾವುದಾದ್ರೂ ಇದರ ಸಾಹಿತ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಕೃತಿ ನಿಮಗೆ ವೈಯಕ್ತಿಕವಾಗಿ ಇಷ್ಟ ಆಗುತ್ತೆ, ಆದರೆ ಅದು ವಿಮರ್ಶೆಯ ಮಾನದಂಡಗಳಿಗೆ ಒಂದು ಸ್ವಲ್ಪ ಹತ್ತಿರ ಇರೋದಿಲ್ಲ. ಈ ರೀತಿಯ ಪರಿಸ್ಥಿತಿ ನಿಮಗೆ ಬಂದದ್ದಿದೆಯಾ? ಯಾರೋ ಒಬ್ಬ ಇಷ್ಟದ ಸಾಹಿತಿ ಇರ್ಬೋದು, ಆ ಕೃತಿ ನಿಮ್ಗೇನೋ ಇಷ್ಟ ಆಗಿರ್ತದೆ, ಆದರೆ ವಿಮರ್ಶೆಯ ಪ್ರಕಾರ ನೋಡಿದಾಗ ಅದು ಇಷ್ಟವಾಗೋದು ಬೇರೆ, ಶ್ರೇಷ್ಠವಾಗೋದು ಬೇರೆ. ಇವೆರಡಕ್ಕೂ ವ್ಯತ್ಯಾಸ. ಇದು ನಾವು ಬಹಳ ಸರಿ ತಿಳ್ಕೋಬೇಕು. ನೀವು ಇಷ್ಟಪಡೋದೇ ಬೇರೆ, ಇಷ್ಟವಾದದ್ದೆಲ್ಲ ಶ್ರೇಷ್ಠವಾಗಬೇಕಾಗಿಲ್ಲ, ಶ್ರೇಷ್ಠವಾದದ್ದೆಲ್ಲ ಇಷ್ಟವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇವತ್ತು ನಂಗೆ ಮಾಯಾ ಬಜಾರ್ ಫಿಲಮ್ ತುಂಬ ಇಷ್ಟ, ಡಬಲ್ ಆ್ಯಕ್ಟಿಂಗ್ ಫಿಲಮ್ ಅಂದರೆ ತುಂಬ ಇಷ್ಟ. ಆದರೆ ಅದು ಶ್ರೇಷ್ಠ ಅಂತ ನಾನು ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ. ಸೊ ಹೀಗಾಗಿ ಇಷ್ಟವಾಗೋದೇ ಬೇರೆ, ಶ್ರೇಷ್ಠವಾಗೋದೇ ಬೇರೆ. ನಮ್ಮ ಬದುಕಿನಲ್ಲೂ ಆಗಿದೆ. ನಿಮ್ಗೆ ಇಷ್ಟವಾಗೋದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತೇನಲ್ಲ. ಆರೋಗ್ಯಕ್ಕೆ ಯಾವ್ದು ಒಳ್ಳೇದೆಲ್ಲ ಅದೆಲ್ಲ ಇಷ್ಟವಾಗೋದಿಲ್ಲ. ಆದ್ರಿಂದ ಇಷ್ಟವಾಗೋದು, ಶ್ರೇಷ್ಠವಾಗೋದು ಭಿನ್ನವಾದ ನೆಲೆಗಳಷ್ಟೇನೆ. ಹಾಗಾದರೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ಇಷ್ಟು ದೊಡ್ಡ ವಿಮರ್ಶಾ ಬದುಕು ಏನಿದೆ, ಇಲ್ಲಿ ನೀವು ಯಾವತ್ತು ಬಯಾಸ್ಡ್ ಅಂತ ನಿಮ್ಗೆ ಯಾವತ್ತಾದ್ರೂ ಆದದ್ದಿದೆಯಾ? ನಾನು ಸ್ವಲ್ಪ ಬಯಾಸ್ಡ್ ಆದ್ನೇನೋ, ಪ್ರೀತಿ ಹೆಚ್ಚು ತೋರಿಸಿದ್ನೋ ಅಥವಾ ಅಸಹನೆ ತೋರಿಸಿದ್ನೋ ಅಂತ ಏನಾದರೂ ಆದದ್ದಿದೆಯಾ? ನನಗೆ ನಾನು ನಮ್ಮ ಹಿರಿಯರಿಂದ ಕಲ್ತಿರೋದೇನು ಅಂತಂದರೆ, ಒಂದು ಸಮಾಧಾನ ಇದೆಯಲ್ಲ, ಸಮಾಧಾನವಾಗಿ ಯಾವುದನ್ನು ತಕ್ಷಣ ನಾನು ನಿರ್ಧಾರ ಕೈಗೊಳ್ಳೋದಿಲ್ಲ. ಸ್ವಲ್ಪ ಸಮಯ ಕೊಡ್ತೀನಿ, ಯೋಚನೆ ಮಾಡ್ತೀನಿ ಯಾವುದಕ್ಕಾದ್ರೂ. ಸೊ ಹೀಗಾಗೇನಂತಂದರೆ ನನಗೆ 3 ಪರಿಕಲ್ಪನೆಗಳು ಬಹಳ ಇಂಪಾರ್ಟೆಂಟು. ಐ ಕ್ಯಾನ್ ವೆಯ್ಟ್, ಐ ಕ್ಯಾನ್ ಫಾಸ್ಟ್, ಐ ಕ್ಯಾನ್ ವೆಯ್ಟ್, ಐ ಕ್ಯಾನ್ ಥಿಂಕ್. ಐ ಕ್ಯಾನ್ ಫಾಸ್ಟ್, ಹಸಿವಿನಿಂದ ನಾನು ಇರಬಲ್ಲೆ. ಐ ಕ್ಯಾನ್ ವೆಯ್ಟ್, ನಾನು ಕಾಯಬಲ್ಲೆ. ಐ ಕ್ಯಾನ್ ಥಿಂಕ್, ನಾನು ಯೋಚಿಸಬಲ್ಲೆ. ಇದು 3 ಬಹಳ ಒಳ್ಳೆ ಗುಣಗಳು ಅಂತ ನಾನು ಅಂದ್ಕೊಂಡಿರೋದು. ಸಾಧ್ಯವಾದಷ್ಟು ಇದನ್ನ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ನಂಗೆ ಇಷ್ಟವಾಗೋದನ್ನು ಹೇಳೋವಾಗ್ಲೂ ಅದನ್ನ ಪ್ರೀತಿಯಿಂದ ಹೇಳೋಕ್ಕೆ ಸಾಧ್ಯ ಆಗಬೇಕು ಅಂತ. ಹೀಗಾಗಿ ನನಗೆ ಆಮೇಲೆ ತರತಮಗಳು ನನಗೆ ಯಾವುದು ಒಂದು ಶ್ರೇಷ್ಠ ಶಿಖರ ಇರೋ ಹಾಗೇನೆ ಸಣ್ಣ ಪುಟ್ಟ ಗುಡ್ಡಗಳು ಇರುತ್ತೆ, ಅದಕ್ಕೆ ಅದರದೇ ಆದ ಚೆಲುವಿರುತ್ತೆ. ಅದನ್ನು ನಾನು ಒಪ್ಕೊಳ್ಳುವಂಥವನು. ಎಲ್ಲವೂ ನನ್ನ ನಿರೀಕ್ಷೆಯ ತಕ್ಕಂತೆ ಇರಬೇಕು ಅಂತ ನಾನು ಎಂದೂ ಬಯಸಿದವನಲ್ಲ. ಹೀಗಾಗಿ ಸಮಾಜದಲ್ಲಿ ಎಲ್ಲದಕ್ಕೂ ಸ್ಥಾನ ಇದೆ. ಆದ್ದರಿಂದ ಈ ಥರ ಅಸಹನೆ ಸಾಧ್ಯ ಇಲ್ಲ ಅಂತ. ಸರ್, ಇಷ್ಟು ವರ್ಷಗಳ ವಿಮರ್ಶಾ ಒಂದು ದೃಷ್ಟಿ ನಿಮ್ಮದು, ಸಾಹಿತ್ಯದಲ್ಲಿ ಭಾಷೆಯಲ್ಲಿ ಕೂಡ ಬದಲಾವಣೆ ಬಂದಿರೋದನ್ನು ನೀವು ಗಮನಿಸಿ ಇದ್ದೀರಿ. ಒಂದು ಹೊಸ ಮುಕ್ತತೆ ಅದು ಅಭಿವ್ಯಕ್ತಿಯಲ್ಲಿ ಇರಬಹುದು, ಬಂದಿದೆ. ಕತೆಗಳಲ್ಲಿ, ಕವನಗಳಲ್ಲಿ ಇರಬಹುದು. ನೀವು ವಿಮರ್ಶಕರಾಗಿ ಇದನ್ನು ಹೇಗೆ ನೋಡ್ತೀರಿ? ಯಾಕಂದರೆ ಎಷ್ಟು ಮುಕ್ತತೆ ಬೇಕು? ಅದು ನಿಜವಾಗ್ಲೂ ಮುಕ್ತತೆ ಬೇಕಾದ ಕಡೆ ಬಂದಿದೆಯಾ? ಏನು ಅನಿಸುತ್ತೆ ನಿಮಗೆ? ನೀವು ಹೇಳೋದು ನಿಜ.
ಬದಲಾವಣೆ ತುಂಬ ಚೆನ್ನಾಗಿದೆ. ಅನೇಕ ಪ್ರತಿಭಾವಂತರಿದ್ದಾರೆ, ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ ಎಲ್ಲ. ಆದರೆ ಏನಾಗ್ತಿದೆ ಅಂತಂದರೆ 2 ಸವಾಲುಗಳನ್ನು ಸಮಕಾಲೀನ ಸಂದರ್ಭ ಎದುರಿಸಬೇಕಾಗಿದೆ. ಒಂದು ಬೇಸಿಕ್ ಫ್ಯಾಕ್ಟ್ಸ್, ಬೇಸಿಕ್ ಥಿಂಗ್ಸ್ ಕೆಲವಿರುತ್ತೆ, ಅದನ್ನು ಸಾಹಿತ್ಯದ ಮೂಲ ತತ್ವಗಳಿರುತ್ತೆ. ಒಬ್ಬ ಕ್ರಿಕೆಟಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಟೆಸ್ಟ್ ಮ್ಯಾಚ್ ಇತ್ತು, 1 ಡೇ ಅಂತ ಆಯಿತು, 60 ಓವರ್ಸ್ ಇತ್ತು, ಆಮೇಲೆ 50 ಓವರ್ಸ್ ಆಯಿತು, 20 ಓವರ್ಸ್ ಅಂತ. ಈಗ ಹೊಡಿಬಡಿ ಅನ್ನೋದೇ ಇಂಪಾರ್ಟೆಂಟ್ ಆಗಿದೆ. ಆದರೆ ಇವತ್ತಿಗೂ ಯಾರೋ ಒಬ್ಬ ಶ್ರೇಷ್ಠ ಪ್ಲೇಯರ್ ಅಂತ ನಾವು ಕರಿತೀವಿ ಅಂದರೆ ಟೆಕ್ನಿಕ್ಸ್ ಯಾರು ಚೆನ್ನಾಗಿದೆಯೋ ಅವನು ಅಂತ, ನಿಂತಾಡೋ ಶಕ್ತಿ ಬೇಕು ಅಂತ. ಈಗ ಯಾರೋ ಒಬ್ಬ ಬ್ಯಾಟ್ಸ್ಮನ್ ಬರ್ತಾನೆ ಅಂದರೆ 2020 ಹೊಡಿಬೋದು, ಹೊಡೆದ್ರೆ 6 ಹೊಡಿಬೋದು, ಇಲ್ಲದ್ರೆ ಆ ಬಾಲ್ ಔಟು ಆಗ್ಬೋದು. ಹಾಗಲ್ಲ, ನಿಜವಾಗಿಯೂ ಕ್ರಿಕೆಟ್ಟು ಒಬ್ಬ ಶ್ರೇಷ್ಠ ಬೌಲರ್ ಏನು ಮಾಡ್ತಾನೆ ಅಂದರೆ ನೀನು ಹೊಡೆಯೋದ ಹಾಗೆ ನಾನು ಬಾಲ್ ಹಾಕ್ತೀನಿ ಅಂತಾನೆ. ಒಬ್ಬ ಬ್ಯಾಟ್ಸ್ಮನ್ ಏನು ಮಾಡ್ತಾನೆ ಅಂದರೆ ಇಲ್ಲ ನೀನು ಎಂಥ ಬಾಲ್ ಆದ್ರೂ ಹಾಕು, ನಾನು ಬೌಂಡ್ರಿಯಿಂದ ಆಚೆ ಕಳಿಸ್ತೀನಿ ಅಂತ. ನೀವು ಹಾಗೆ ನೋಡಿದಾಗ ನಿಜವಾಗಿಯೂ ಇಟ್ಸ್ ಎನ್ ಆರ್ಟ್ ಕ್ರಿಕೆಟ್ ಅನ್ನೋದು. ಸಾಹಿತ್ಯ ಕೂಡ ಹಾಗೇನೆ. ನಾನು ಬರೆದಿದ್ದೆಲ್ಲ ಸಾಹಿತ್ಯ ಆಗೋದಿದ್ರೆ ನಾವೆಲ್ಲರೂ ಕವಿಗಳಾಗ್ಬಿಡ್ತಾ ಇದ್ವಿ. ಬೇಸಿಕ್ಸ್ ಅನ್ನು ಮರಿತಾ ಇದ್ದಾರೆ. ಪದ್ಯಕ್ಕೆ ಒಂದು ಸ್ಟ್ರಕ್ಚರ್ ಇದೆ, ಒಂದು ಲಯ ಇದೆ, ಒಂದು ಶಿಲ್ಪ ಇದೆ, ಒಂದು ಬಂಧ ಇದೆ. ಇಲ್ಲರ ಪದ್ಯ ಯಾಕೆ ಪದ್ಯ ಅಂತ ಯಾಕೆ ಕರಿತೀವಿ ಅದನ್ನು? ಬಹುಶಃ ಬಹಳಷ್ಟು ಜನ ಅದನ್ನು ಮರಿತಾ ಇದ್ದಾರೆ ಅಂತ ಅನ್ಸುತ್ತೆ. ಅದನ್ನು ಮರಿದೇ ಹೋಗ್ಬಿಟ್ರೆ ಅದು ಪದ್ಯ ಆಗೋದಿಲ್ಲ. ನೀವು ಎಷ್ಟೇ ಚೆನ್ನಾಗಿ ಏನೇ ಹೇಳ್ಬೋದು, ಒಂದು ಪ್ರಬಂಧ ಬರೀರಿ, ಅದನ್ನು ಒಂದು ಭಾಷಣ ಮಾಡಿ, ಪದ್ಯ ಯಾಕೆ ಬರೀತೀರಿ? ಅನೇಕ ಪದ್ಯಗಳನ್ನು ಓದಿದಾಗ ನನಗೆ ಗದ್ಯದ ತುಣುಕುಗಳು ಅಂತ ಅನ್ಸುತ್ತೆ ಹೊರತು ನನಗೆ ಪದ್ಯ ಅಂತ ಅನ್ಸೋದಿಲ್ಲ. ಲಯವಿಹೀನ ರಚನೆಗಳೆಲ್ಲ ಇವತ್ತು ಪದ್ಯದ ವೇಷವನ್ನು ತೊಡ್ತಾ ಇವೆ ಅಂತ ಅನ್ಸುತ್ತೆ. ಹೀಗಂತ ಹೇಳ್ತಿದ್ದಾಗ ಹೊಸ ಬರಹಗಾರನ ನಾನು ಡಿಸ್ಕರೇಜ್ ಮಾಡ್ತೀನಿ ಅಂತ ಅರ್ಥ ಅಲ್ಲ. ಆದರೆ ನೀವು ಪರಂಪರೆಯನ್ನು ಓದೋಕ್ಕೆ ಸಾಧ್ಯ ಆಯಿತು ಅಂತಂದರೆ, ಈಗ ನೋಡಿ, ಲಯ ಅಂತಂದರೆ ಛಂದಸ್ಸು ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಲಯ ಛಂದಸ್ಸಲ್ಲ. ಲಯ ಒಂದು ಭಾಷೆಯಲ್ಲಿ ತನಗ್ತಾನೆ ಇರುತ್ತೆ. ಈಗ ನರಸಿಂಹಸ್ವಾಮಿನೇ 3 ರೀತಿ ನೋಡಿ ಬಳಸ್ತಾರೆ. ನನ್ನವಳು ನನ್ನೆದೆಯ ಹೊನ್ನಾಡ ನಾಳುವಳು ಬೆಡಗುಗೆನ್ನೆಯ ಚೆನ್ನೆ ನನ್ನ ಹುಡುಗಿ. 5 ಮಾತ್ರ ಲಯ ಇದು. ನನ್ನವಳು ನನ್ನೆದೆಯ ಹೊನ್ನಾಡ ನಾಳುವಳು ಬೆಡಗುಗೆನ್ನೆಯ ಚೆನ್ನೆ ನನ್ನ ಹುಡುಗಿ. ಇದನ್ನು ಹಾಡ್ಬೋದು ನೀವು. ಗಡಿಯಾರದಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣಪಟ್ಟಿಯ ಕಂಡು ಕನ್ನಡಿಯಲ್ಲಿ. ಇದನ್ನು ಹಾಡೋಕ್ಕಾಗೋದಿಲ್ಲ ನೀವು, ಬಟ್ ಇದು 5 ಮಾತ್ರ ಲಯನೇ. ಗಡಿಯಾರದಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣಪಟ್ಟಿಯ ಕಂಡು ಕನ್ನಡಿಯಲ್ಲಿ. ಇದು ನೀವು ಹಾಡ್ಲಿಕ್ಕಾಗೋದಿಲ್ಲ. ಸಂಜೆಯೂ ಆಯಿತು ನೀನೂ ಬಂದೆ, ಬಸ್ಸು ಸಿಕ್ಕಿತೆ ನಿನಗೆ ಸಂತೆಯ ದಿನ. ಇದು 5 ಮಾತ್ರ ಲಯ, ಆಡು ಮಾತಿದು. ಸಂಜೆಯೂ ಆಯಿತು ನೀನೂ ಬಂದೆ, ಬಸ್ಸು ಸಿಕ್ಕಿತೆ ನಿನಗೆ ಸಂತೆಯ ದಿನ. ಅಂದರೆ ಎಲ್ಲದರಲ್ಲೂ ಒಂದು ಲಯ ಇದೆ. ಅದನ್ನು ನಿಜವಾದ ಕವಿ ಕಂಡುಕೊಳ್ತಾನೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಕವಿಗೆ ಶ್ರುತಿ ಕರ್ಣಂ ವ್ಯಾಕರಣ ಮಲ್ತು, ವ್ಯಾಕರಣ ಮೇಕೆಂಬೆಯೇ ಮರೆಯಲ್ಕೆ ಕಲ್ತು. ಎಷ್ಟು ಚೆನ್ನಾಗಿದೆ ಇದು, ಕುವೆಂಪು ಹೇಳೋ ಮಾತಿದು. ಈ ಲಯ ಪ್ರಜ್ಞೆ ಇಲ್ಲದೆ ಹೋಗ್ಬಿಟ್ರೆ ಒಂದು ಒಳ್ಳೆ ಕಾವ್ಯ ಹುಟ್ಟೋದಿಲ್ಲ. ಅದರಿಂದ ನಮ್ಮಲ್ಲಿ ಏನು ಮಾಡಿದೆ ಅಂದರೆ ಬೇಸಿಕ್ಸನ್ನು ತಿಳ್ಕೊಂಡಿಲ್ಲ. ಇನ್ನೊಂದು, ಕನ್ನಡ ಭಾಷೆಯನ್ನು 1000 ವರ್ಷ ನಮ್ಮ ಕವಿಗಳೆಲ್ಲ ಹೇಗೆ ಬಳಸ್ಕೊಂಬಂದಿದೆ ಅಂತ ಗೊತ್ತಾಗಿದ್ರೆ ಆಗ ನಾವು ಕನ್ನಡ ಭಾಷೆಯನ್ನು ಸಮರ್ಥವಾಗಿ ಬಳಸ್ತೀವಿ. ಪ್ರತಿಭೆ ಅಷ್ಟೇ ಸಾಲದು, ಅದಕ್ಕೆ ವ್ಯುತ್ಪತ್ತಿಯೂ ಬೇಕಾಗತ್ತೆ. ಸೊ ಅದರ ಅಗತ್ಯ ಕವಿಗಳಿಗಿದೆ ಅಂತ. ಮತ್ತು ಬಹಳ ಬೇಗ ಇವತ್ತೇನಾಗ್ತದೆ ಅಂದರೆ ಆತುರ ಇದೆ, ಬಹಳ ಬೇಗ ಪ್ರಸಿದ್ಧರಾಗಬೇಕು ಅಂತ. ಅದು ಕಷ್ಟ ಅಂತ ನಾನು ಹೇಳೋದು. ನೀವು 30-40 ವರ್ಷ ನೀವು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸಿಗುತ್ತೆ ಪ್ರಸಿದ್ಧಿ, ಒಳ್ಳೆಯದಾದ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚೇನು ಅಂದರೆ ನಮ್ಮ ಸಮಾಜದಲ್ಲಿ ಇವತ್ತೇನಾಗಿದೆ ಅಂದರೆ ವಿಮರ್ಶೆಯ ತಾಳಿಕೊಳ್ಳಲಾಗದ ಗುಣವೊಂದು ಬಂದ್ಬಿಟ್ಟಿದೆ, ಸೃಷ್ಟಿಯಾಗಿದೆ. ಎಲ್ಲರಿಗೂ ಹೋಗ್ಲಿಕ್ಕೆ ಬೇಕು, ಎಲ್ಲರನ್ನೂ ಓಲೈಸಬೇಕು ಅನ್ನೋ. ಇದು ಸಾಹಿತ್ಯ ಲೋಕಕ್ಕೆ ಮಾತ್ರ ಅಲ್ಲ, ಎಲ್ಲ ಕಡೆನೂ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಸಮಾಜನೇ ಇವತ್ತು ವಿಮರ್ಶೆಯನ್ನು ತಾಳಿಕೊಳ್ಳುವ ಗುಣವನ್ನು ಕಳ್ಕೊಂಡ್ಬಿಟ್ಟಿದೆ. ಯಾವ ಸಮಾಜ ವಿಮರ್ಶೆಯನ್ನು, ಯಾವ ಕ್ಷೇತ್ರ ವಿಮರ್ಶೆಯನ್ನು ತಾಳ್ಕೊಳ್ಳೋದಿಲ್ವೋ ಅಲ್ಲಿ ಅತ್ಯುತ್ತಮ ಬೆಳವಣಿಗೆ ಸಾಧ್ಯ ಇಲ್ಲ, ಆರೋಗ್ಯಕರ ಬೆಳವಣಿಗೆ ಸಾಧ್ಯ ಇಲ್ಲ. ವಿಮರ್ಶೆಗೆ ಓದುಗನ ಒಂದು ಆಸಕ್ತಿಯನ್ನು ಹೆಚ್ಚಿಸುವ, ಕಡಿಮೆಗೊಳಿಸುವ ಶಕ್ತಿ ಇದೆಯಾ? ಶಕ್ತಿ ಇದೆ ಅನಿಸುತ್ತಾ ಸರ್ ನಿಮಗೆ? ವಿಮರ್ಶೆ ಏನು ಮಾಡ್ಬೋದು ಅಂತಂದರೆ, ಸಾಹಿತ್ಯದ ಆರೋಗ್ಯವನ್ನು ಕಾಪಾಡೋಕ್ಕೆ ಅಥವಾ ಸಮಾಜದ ಆರೋಗ್ಯವನ್ನು ಕಾಪಾಡಲಿಕ್ಕೆ ವಿಮರ್ಶೆನೇ ಹೊರತು ಓದುಗನನ್ನು ಗಮನದಲ್ಲಿಟ್ಕೊಂಡಲ್ವೇ ಅಲ್ಲ. ಓದುಗನಿಗೆ ಒಂದು ಕೈದೀವಿಗೆ ಆಗ್ಬೋದು ವಿಮರ್ಶೆ ಅನ್ನುವಂಥದ್ದು. ಅದನ್ನು ಓದುಗನ ಆಸಕ್ತಿಯನ್ನು ನಿಯಂತ್ರಿಸುತ್ತೆ ಅಥವಾ ನಿರ್ದೇಶಿಸುತ್ತೆ ಅಂತ ಹೇಳೋದು ಬಹಳ ಸರಿ ಕಷ್ಟ ಆಗುತ್ತೆ. ಹಾಗೆ ನೋಡೋಕೋದ್ರೆ ವಿಮರ್ಶೆ ಏನು ಮಾಡುತ್ತೆ ಅಂದರೆ ಒಂದು ಸಮಾಜದ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಿರಂತರ ಪ್ರಯತ್ನ ಪಡ್ತಾ ಇರುತ್ತೆ.
ಒಂದು ಎಚ್ಚರದ ಪ್ರಜ್ಞೆಯಾಗಿ ವಿಮರ್ಶೆ ಕೆಲಸ ಮಾಡುತ್ತೆ ಹೊರತು ವಿಮರ್ಶೆ ಒಂದು ರೀತಿ ನಿಯಂತ್ರಕ ಶಕ್ತಿ ಅಲ್ಲವೇ ಅಲ್ಲ ಅದು. ನಾವು ಆಗಲೇ ಧರ್ಮ ಮತ್ತು ರಾಜಕೀಯದ ನೀವು ಪ್ರಸ್ತಾಪ ಮಾಡಿದ್ರಿ, ನನ್ನೊಂದು ಪ್ರಶ್ನೆ ಅದರಲ್ಲೇ ಇತ್ತು. ಈ ಹೊತ್ತು ಧರ್ಮ ರಾಜಕೀಯ ಎಲ್ಲವನ್ನ ಅಪೋಷಣ ತಗೊಂಡ ಒಂದು ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ, ಕಲೆಯನ್ನು ಸಾಹಿತ್ಯ ಯಾವ ಕ್ಷೇತ್ರವನ್ನು ಅದು ಬಿಟ್ಟಿಲ್ಲ, ನಮ್ಮ ಮನಸ್ಸಿನ ಮೇಲೇನೆ ಒಂದು ನಿಯಂತ್ರಣ ಮಾಡಿದ ಹಾಗೆ. ವಿಮರ್ಶೆ ಅಂತ ಹೇಳೋದು ಇದರಿಂದ ಸ್ವರ್ಗಿ ಹೋಗಿಲ್ವಾ ಸರ್? ಬಹಳ ಮುಖ್ಯವಾದ ಪ್ರಶ್ನೆ ಇದು ನೋಡಿ. ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಧರ್ಮ ಮತ್ತು ರಾಜಕೀಯ ಇವೆರಡು ನಾನು ಮೊದಲೇ ಹೇಳಿದಾಗ ಅಧಿಕಾರ ಕೇಂದ್ರಗಳು, ಅಧೀನ ಮನಸ್ಥಿತಿಯನ್ನು ಬೆಳೆಸುತ್ತವೆ ಇವೆರಡುವೆ. ಪ್ರತಿಭಟನೆಯನ್ನು ಪ್ರಶ್ನಿಸುವ ಮನೋಭಾವವನ್ನು ತಾಳೋದಿಲ್ಲ. ಸಾಹಿತ್ಯ ಏನು ಮಾಡುತ್ತೆ ಅಂದರೆ ಪ್ರಶ್ನಿಸುವ ಮನೋಭಾವ ಇದು. ಅಧೀನ ಮನಸ್ಥಿತಿ ಇರೋನು ಯಾವಾಗಲೂ ಒಳ್ಳೆ ಸಾಹಿತ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತೇನಾಗಿದೆ ಅಂತಂದರೆ ಸಾಹಿತ್ಯ ಕೂಡ ಅಧೀನ ಮನಸ್ಥಿತಿಗೆ ಒಳಗಾಗ್ತಿದೆಯಾ ಅನ್ನೋ ಆತಂಕ ಶುರು ಆಗಿದೆ ಇವತ್ತು. ಪಂಪ ನಮ್ಗೆ ಇವತ್ತು ಯಾಕೆ ನಂಗೆ ಮುಖ್ಯ ಆಗ್ತಾನೆ ಅಂತಂದರೆ, ಅರಿಕೇಸರಿಯನ್ನು ಅವನು ಒಪ್ಕೊಂಡ, ಸರಿ ರಾಜ ಅಂತ ಹೇಳಿಬಿಟ್ಟು ಅವನ ಬಗ್ಗೆ ಬರೆಯೋಕ್ಕೆ ಶುರು ಮಾಡ್ದ. ಆದರೆ ಸೃಜನಶೀಲ ನೆಲೆಯಲ್ಲಿ ಅವನು ಪ್ರಭುತ್ವವನ್ನು ಒಪ್ಕೊಳ್ಳಿಲ್ಲ. ಹಾಗೆ ಪ್ರಭುತ್ವವನ್ನು ಒಪ್ಕೊಂಡಿದ್ರೆ ಅವನು ಈ ಸಾಲನ್ನು ಬರೆಯೋಕ್ಕಾಗ್ತಿರಲಿಲ್ಲ. ನೆನೆಯೊಡೆ ಕರ್ಣನಂ ನೆನೆಯ ಈ ಸಾಲನ್ನು ಬರೆಯೋಕ್ಕಾಗ್ತಿರಲಿಲ್ಲ. ನೆನೆಯದಿರಣ್ಣ ಪೆರರಾರುಮನ್ ಒಂದೇ ಚಿತ್ತದಿಂದ ನೆನೆಯೊಡೆ ಕರ್ಣನಂ ನೆನೆಯ ಅಂತ ಅರಿಕೇಸರಿ ಮುಂದೆ ಹೇಳೋಕ್ಕಾಗ್ತಿರ್ಲಿಲ್ಲ. ಇವತ್ತು ವಿಮರ್ಶೆ ಮಾತ್ರ ಅಲ್ಲ, ಸಾಹಿತ್ಯವೇ ಏನಾಗ್ತಿದೆ ಅಂತಂದರೆ ಒಂದು ಅಧೀನ ಮನಸ್ಥಿತಿಗೆ ಒಳಗಾಗಿದೆ ಅನ್ನೋದನ್ನು ನಾವು ನೆನಪಲ್ಲಿಟ್ಕೋಬೇಕು. ಆದ್ದರಿಂದ ಅಧೀನ ಮನಸ್ಥಿತಿಯಲ್ಲಿರುವಾಗ ನೀವು ಶ್ರೇಷ್ಠ ಸಾಹಿತ್ಯವನ್ನು, ಒಳ್ಳೆಯ ಸಾಹಿತ್ಯವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದೊಡ್ಡ ಸವಾಲೇನು ಅಂತಂದರೆ, ಅದಕ್ಕೇ ಧರ್ಮನೂ ಏನು ಮಾಡ್ತಾ ಇದೆ ಅಂತಂದರೆ, ರಾಜಕೀಯನೂ ಏನು ಮಾಡ್ತಾ ಇದೆ ಅಂತಂದರೆ, ಈ ಪ್ರಭುತ್ವ ಎರಡುವೇ ಸಾಹಿತ್ಯವನ್ನು ಅಧೀನ ಮನಸ್ಥಿತಿಗೆ ತಳ್ತಾ ಇವೆ. ಇವತ್ತು ಸಾಹಿತ್ಯ ಸಂಸ್ಥೆಗಳನ್ನೆಲ್ಲ ಆಕ್ರಮಿಸ್ಕೊಳ್ತಾ ಇವೆ. ನೀವು ಗಮನಿಸಬೇಕಿದ್ರೆ ಒಂದು ಕಾಲಕ್ಕೆ ಸಾಹಿತ್ಯ ಸಂಸ್ಥೆಗಳನ್ನು ನೇತೃತ್ವ ವಹಿಸ್ತಾ ಇದ್ದ ನಿಜವಾದ ಸಾಹಿತಿಗಳು ಇವತ್ತು ಸಾಹಿತ್ಯದ ಹೆಸರಿನಲ್ಲಿ ಬೇರೆಯವರು ಯಾರೋ ಬಂದು ಕೂತ್ಕೊಳ್ತಾ ಇದ್ದಾರೆ. ಅಂದರೆ ಒಂದು ರೀತಿ ಅಧೀನ ಮನಸ್ಥಿತಿಗೆ ನಮ್ಮನ್ನು ತಳ್ತಾ ಇದೆ. ಒಂದ್ಸರಿ ಅಧೀನ ಮನಸ್ಥಿತಿ ಇತ್ತು ಅಂದ್ರೆ ಸರ್ವಾಧಿಕಾರಿಗಳು ಅಧೀನ ಮನಸ್ಥಿತಿಯನ್ನು ಒಳಗಾಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಳಗಾಗ್ತಾ ಇದ್ದಾರೆ. ಸಾಹಿತ್ಯದ ಹೆಸರಿನಲ್ಲಿ ಅದು ನಡೀತಾ ಇರೋದು ನಿಜವಾಗ ಒಂದು ರೀತಿ ಕಟುವಾದ ಮಾತಲ್ಲಿ ಹೇಳಬೇಕು ಅಂದ್ರೆ ಒಂದು ರೀತಿ ಅತ್ಯಾಚಾರ ನಡೀತಾ ಇದೆ ಸಾಹಿತ್ಯದ ಮೇಲೆ. ಬಟ್ ಎಚ್ಚೆತ್ಕೋಬೇಕು ಸಾಹಿತಿಗಳು ಇದನ್ನ. ಇದು ನಂದೊಂದು ವೈಯಕ್ತಿಕ ಪ್ರಶ್ನೆ. ಎಲ್ಲ ಪ್ರಶ್ನೆಗಳು ನಾನೇ ಕೇಳಿದ್ರು. ಭಕ್ತಿ ಪರಂಪರೆಗೆ ನೀವು ವಿಮರ್ಶಕರಾದ ಕಾರಣ ಕೇಳ್ತೀನಿ, ಮತ್ತು ಕುವೆಂಪು ಅವರನ್ನ ನೀವು ಸಮಗ್ರವಾಗಿ ಓದಿದ್ದ ಕಾರಣ ಕೇಳೋದು. ನಮ್ಮದು ಸಾಹಿತ್ಯದಲ್ಲೂ ಒಂದು ಭಕ್ತಿ ಪರಂಪರೆ ಇದೆ. ಇಲ್ಲಿ ಒಂದು ಇತ್ತೀಚಿನ ಕೆಲವು ವರ್ಷಗಳ ಒಂದು ಮನಸ್ಥಿತಿ ಏನಂದರೆ, ಭಕ್ತಿ ಅಂದ ತಕ್ಷಣ ಅದನ್ನು ಯಾವುದೋ ಒಂದು ಧಾರ್ಮಿಕತೆಗೆ ಕಟ್ಟಿ ಹಾಕುವ ಒಂದು ಪ್ರಯತ್ನ. ಭಕ್ತಿ ಅಂದರೆ ಅದು ಅಲ್ವೇ ಅಲ್ಲ. ಯಾಕಂದರೆ ಪುರಂದರದಾಸರು ಇರ್ಬೋದು, ವಚನಗಳ ಕಾಲದಿಂದ ಇರ್ಬೋದು, ಭಕ್ತಿಯಷ್ಟು ದೊಡ್ಡ ಬಂಡಾಯನೇ ಇಲ್ಲ ಇನ್ನೊಂದು ಅಂತ. ಯಾಕಂದರೆ ಪುರಂದರದಾಸರು ವಿಜಯನಗರದ ಅರಸರ ಅಲ್ಲೇ ಮೂಗಿನಡಿಯಲ್ಲೇ ಇದ್ದವರು ಎಲ್ಲ ಲೊಳಲೊಟ್ಟೆ, ಎಲ್ಲ ಅಲೊಳೊಟ್ಟೆ, ಆನೆ ಕುದುರೆ ಕುಂಟೆ ಎಲ್ಲವೂ ಲೊಳಲೊಟ್ಟೆ ಅಂತ ಗಟ್ಟಿಯಾಗಿ ಹೇಳಿದವರು. ಅದು ಹೇಗೆ ಈಗ ಭಕ್ತಿಯನ್ನ ಯಾವುದೋ ಒಂದು ವಿಷಯಕ್ಕೆ ಕಟ್ಟಿ ಹಾಕುವ ಮನಸ್ಥಿತಿ ಯಾಕೆ ಬಂತು? ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ನೀವು ಹಿಂದಿನ ಪ್ರಶ್ನೆಗೂ ಇದಕ್ಕೂ ನಿಜವಾಗಿ ಸಂಬಂಧ ಇದೆ. ಬಹುಶಃ ನಮ್ಮಲ್ಲಿ ಭಕ್ತಿಯಷ್ಟು ಕ್ರಾಂತಿಕಾರವರ್ಸತೆ ಮತ್ತೊಂದಿಲ್ಲ, ಭಕ್ತಿಯಷ್ಟು ಬಂಡಾಯ ಮತ್ತೊಂದಿಲ್ಲ. ಯಾರು ಕನ್ನಡ ಸಾಹಿತ್ಯವನ್ನು ಓದಿರ್ತಾರೋ, ಪರಂಪರೆಯನ್ನು ಓದಿರ್ತಾರೋ, ಅವರು ಹೀಗೆ ಭಕ್ತಿ ಅಧೀನ ಮನಸ್ಥಿತಿಯಿಂದ ಒಪ್ಪೋದಿಲ್ಲ, ಸಾಧ್ಯನೇ ಇಲ್ಲ. ಪ್ರಭುತ್ವವನ್ನು ಎದುರಿಸಲಿಕ್ಕಿರುವ ಬಹಳ ದೊಡ್ಡ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಭಕ್ತಿಗೆ ಮಾತ್ರ. ವಚನ ಸಾಹಿತ್ಯ ಎದುರಿಸಿದ್ದು ಪ್ರಭುತ್ವವನ್ನು ಈ ಭಕ್ತಿಯ ನೆಲೆಯಲ್ಲಿ, ಕುಮಾರವ್ಯಾಸ ಎದುರಿಸಿದ್ದು ಭಕ್ತಿಯ ನೆಲೆಯಲ್ಲಿ, ದಾಸ ಸಾಹಿತ್ಯ ಎದುರಿಸಿದ್ದು ಭಕ್ತಿಯ ನೆಲೆಯಲ್ಲಿ. ಭಕ್ತಿ ಪರಂಪರೆಗೆ ಒಂದು ದೊಡ್ಡ ಭಕ್ತಿಗೆ ಒಂದು ದೊಡ್ಡ ಪರಂಪರೆ ಇದೆ. ಸೊ ಹೀಗಾಗಿ ಭಕ್ತಿ ಕ್ರಾಂತಿಕಾರಕವಾದದ್ದೇ ಹೌದು. ಭಕ್ತಿಯನ್ನ ಅಧೀನ ಮನಸ್ಥಿತಿಯಿಂದ ಬಿಂಬಿಸ್ತಾ ಇದ್ದಾರೆ ಅಷ್ಟೇನೆ. ಅದು ಪ್ರಭುತ್ವ ಬಿಂಬಿಸ್ತಾ ಇದೆ. ಅಧೀನ ಮನಸ್ಥಿತಿಗೆ ಒಳಗಾಗಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ಒಂದು ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ. ಅದು ನಿಜವಾಗಿಯೂ ಭಕ್ತಿ ಅನ್ನುವಂಥದ್ದು ಮೆಟಫಿಸಿಕಲ್ ಎಲಿಮೆಂಟ್ ನೆಲೆಯಲ್ಲಿ ನೀವು ಯೋಚನೆ ಮಾಡಿದ್ರೆ ಬಹುಶಃ ಪ್ರಭುತ್ವವನ್ನು ಎದುರಿಸಕ್ಕೆ ನಮ್ಗೆ ಬರೋ ಶಕ್ತಿ ಯಾವುದು ಅಂತಂದ್ರೆ, ಎದುರಿಸ್ಲಿಕ್ಕಿರುವ ಶಕ್ತಿ ಸಾಹಿತ್ಯ ಕೂಡ ಒಂದು ರೀತಿ ಮೆಟಫಿಸಿಕಲ್ ಆದದ್ದೇ ಅಂತ ನನಗೆ ಖಚಿತವಾದ ನಂಬಿಕೆ. ಅದು ಅವನಿಗಿರುವ ದೊಡ್ಡ ಶಕ್ತಿ ಯಾವುದು ಅಂದರೆ, ನಾನು ಮೊದಲೇ ನಿಮ್ಮ ಪ್ರಾರಂಭದಲ್ಲಿ ಹೇಳಿದೆ, ಅದಕ್ಕೆ ಕುವೆಂಪು ಆತ್ಮಶ್ರೀಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಯಾಕೆ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ. ಅದರಿಂದ ಕುವೆಂಪು ಕೂಡ ಎಂದೂ ಈ ಆತ್ಮಶಕ್ತಿಯನ್ನು ನಿರಾಕರಿಸೋದಿಲ್ಲ.
ಅದರಿಂದ ಕುವೆಂಪು ಕ್ರಾಂತಿಕಾರಿ ಹೌದು, ಹಾಗೆಯೇ ನಿಜವಾಗಿ ಮೆಟಫಿಸಿಕಲ್ ಎಲಿಮೆಂಟ್ ಇರುವ ವ್ಯಕ್ತಿಯೂ ಹೌದದು. ಈ ಮೆಟಫಿಸಿಕಲ್ ಎಲಿಮೆಂಟನ್ನು ನಾವು ಕಳ್ಕೊಂಡ್ಬಿಟ್ರೆ ದೊಡ್ಡದನ್ನು ಸಾಧಿಸೋಕ್ಕಾಗೋದಿಲ್ಲ, ಆಮೇಲೆ ಪ್ರಭುತ್ವಕ್ಕೆ ಅಧೀನರಾಗಿರ್ತೀವಿ ಹೊರತು ಎದುರಿಸೋಕ್ಕಾಗೋದಿಲ್ಲ. ಹೀಗಾಗಿ ಭಕ್ತಿ ನಿಜವಾಗಿಯೂ ನಮ್ಮಲ್ಲಿ ಬಂಡಾಯವೇ, ಭಕ್ತಿಯೇ ಕ್ರಾಂತಿ ಎಲ್ಲದಕ್ಕಿಂತ ಅನ್ನುವಂಥದ್ದು. ಹೌದು. ಬಹುಶಃ ಈಗಿನ ಈ ಗೊಂದಲದ ಮನಸ್ಥಿತಿಗೆ ಕೂಡ ಭಕ್ತಿ ಸಹಾಯ ಮಾಡಬಹುದೇನೋ ಅಂತ ಅನ್ಸುತ್ತೆ ಅಲ್ವಾ ಸರ್? ಖಂಡಿತ ಹೌದು. ಆದರೆ ಏನಾಗಿದೆ ಅಂತಂದರೆ ಎಲ್ಲವೂ ಉದ್ಯಮದ ರೂಪವನ್ನು ತಾಳ್ತಾ ಇವೆ. ನಮ್ಮಲ್ಲಿ ಇವತ್ತು ದೇವಸ್ಥಾನಗಳು ಏನು ಅಂತಂದರೆ ಉದ್ಯಮದ ರೂಪಾಂತರವಾಗಿ, ನಾನೀಗ ಬರ್ತಾ ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ, ದೇವರ ದರ್ಶನ ಮಾಡಲಿಕ್ಕೆ ಯಾವುದೋ ಆಷಾಢ ಶುಕ್ರವಾರ, ಶ್ರಾವಣ ಶನಿವಾರ ಅಥವಾ ಇನ್ಯಾವುದೋ ವೈಕುಂಠ ಏಕಾದಶಿ ಇತ್ಯಾದಿ ಇತ್ಯಾದಿ ಲಕ್ಷಾಂತರ ಜನ ಹೋಗ್ತಾರೆ. ದೇವರ ದರ್ಶನಕ್ಕೆ 5,000 ರೂಪಾಯಿ ಕ್ಯೂ, ಒಂದು ಕ್ಯೂ, 3,000 ರೂಪಾಯಿ ಒಂದು ಕ್ಯೂ, 2,000 ರೂಪಾಯಿ ಒಂದು ಕ್ಯೂ ಇತ್ಯಾದಿ. 5,000 ರೂಪಾಯಿ ಕೊಟ್ಟು ದರ್ಶನ ಮಾಡೋದು ಭಗವಂತನ ಅಂತ ಅಂದರೆ ಎಲ್ಲವೂ ವ್ಯಾಪಾರ ಆದಾಗ, ಅದಕ್ಕೆ ನಾನು ಹೇಳೋದು ಭೋಗ ಸಂಸ್ಕೃತಿ ಅಂತ. ಎಲ್ಲವೂ ಇವತ್ತೇನಾಗಿದೆ ಅಂತಂದ್ರೆ ಉದ್ಯಮದ ರೂಪಾಂತರವನ್ನು ತಾಳ್ಬಿಟ್ಟಿವೆ. ಶಿಕ್ಷಣವೇ ಉದ್ಯಮದ ರೂಪ, ಶಿಕ್ಷಣ ಉದ್ಯಮ ತಾಳಿದೆ, ಆಸ್ಪತ್ರೆ ಉದ್ಯಮ, ದೇವಸ್ಥಾನ ಉದ್ಯಮದ ರೂಪವನ್ನು ತಾಳಿದೆ. ಇಂಥ ಹೊತ್ತಲ್ಲಿ ನೀವು ಭಕ್ತಿಯನ್ನ ಹೆಂಗ್ ಹುಡುಕ್ತೀರಿ, ಎಲ್ಲಿ ಹುಡುಕ್ತೀರಿ? ನಿಜ, ಹುಡುಕ್ಬೇಕು. ಬಹುಶಃ ನಾವು ನೆಮ್ಮದಿಯಲ್ಲಿ ಇರಬೇಕಾದ್ರೆ ಈ ಹುಡುಕಾಟ ಆಗ್ಬೇಕು. ಆದ್ರಿಂದ ಇವತ್ತು ಭಕ್ತಿ ಎನ್ನುವುದನ್ನೇ ಒಂದು ರೀತಿ ಅಪಹಾಸ್ಯಕ್ಕೊಳಗಾಗಿದೆ. ನಿಜ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಅನೇಕ ಪರಿಕಲ್ಪನೆಗಳು ಇವತ್ತು ಒಂದು ರೀತಿ ನಾವು ಬಳಸಲಿಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಸ್ಥಿತಿ. ಅಡಿಗರು ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಇದನ್ನೆಲ್ಲ ಬಳಸಿ 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 ನಮ್ಮ ರಾಜಕಾರಣಿಗಳು ಭಾಷೆಯನ್ನು ಬಳಸಿ ಬಳಸಿ ಎಂಥ ಸ್ಥಿತಿಗೆ ತಂದಿದೆ ಅಂದರೆ ಕೆಲವು ಪದಗಳನ್ನು ಬಳಸೋಕೆ ಆಗೋದಿಲ್ಲ ನಾವು ಅಂತ. ಮುಜುಗರ ಆಗ್ತಾ ಇದೆ. ದೇಶ ಸೇವೆ ಮಾಡ್ತೀನಿ ನಾನು ಅಂತಂದ್ರೆ ನಕ್ಬಿಡ್ತಾರೆ ಯಾರಾದ್ರೂ. ಹಾಗಾದ್ರೆ ನಿಜವಾಗಿ ದೇಶ ಸೇವೆ ಮಾಡೋನು ಏನು ಹೇಳಬೇಕು? ನನ್ನ ಸ್ಟೂಡೆಂಟ್ ಒಬ್ಬ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟ, ಅದರಲ್ಲಿ ಅವನು ಸಮಾಜ ಸೇವೆ ಅಂತ ಹಾಕೊಂಡಿದ್ದ. ಏನಪ್ಪ ಸಮಾಜ ಸೇವೆ ಅಂತಂದೆ. ಇಲ್ಲ ಸರ್, ಹಾಗೆ ಹಾಕೊಳ್ದೇ ಇದ್ರೆ ನನಗೆ ಇದಿರೋದಿಲ್ಲ ಅಂತ. ಅವನೊಬ್ಬ ಮರಿಪುಡಾರಿ ಅವನು. ಇವತ್ತು ಬಡವರ ಸೇವೆ ಮಾಡ್ತೀವಿ ಅನ್ನೋದು, ದೀನದಲಿತರ ಉದ್ಧಾರ ಮಾಡ್ತೀವಿ ಅನ್ನೋದು, ಈ ಕೆಲವು ಸ್ಲೋಗನ್ಗಳೆಲ್ಲ ಅರ್ಥ ಕಳ್ಕೊಂಡ್ಬಿಟ್ಟಿವೆ. ಭಕ್ತಿ ಅನ್ನೋದು ಕೂಡ ಅರ್ಥ ಕಳ್ಕೊಂಡ್ಬಿಟ್ಟಿವೆ ಇವತ್ತು. ಮತ್ತೆ ಅದಕ್ಕೆ ಅರ್ಥ ತುಂಬಬೇಕು ಅಂದ್ರೆ ಮತ್ತೆ ಒಂದು ದೊಡ್ಡ ಪರಿವರ್ತನೆ ಆಗಬೇಕು. ಐ ಶುಡ್ ಅರ್ನ್ ಮೈ ಸ್ಟೇಟ್ಮೆಂಟ್ ಅಂತ ಒಂದು ಮಾತಿದೆ ಇಂಗ್ಲೀಷಲ್ಲಿ. ನಾನು ಏನೇನಾದರೂ ಹೇಳ್ತೀನಿ ಅಂತಂದ್ರೆ ಆ ಶಕ್ತಿಯನ್ನು ನಾನು ಪಡ್ಕೋಬೇಕು. ಅಂತ ಶಕ್ತಿ ಪಡ್ಕೊಂಡಿರೋ ವ್ಯಕ್ತಿತ್ವಗಳು ಇವತ್ತು ಇಲ್ಲ, ಕಡಿಮೆ ಆಗ್ತಾ ಇದೆ. ಅದು ನಾವು ಎದುರಿಸ್ತಿರೋ ಚಾಲೆಂಜು. ನಿಮ್ಮದೇ ಒಂದು ಲೇಖನದಲ್ಲಿ ನಾನು 2 ಶಬ್ದಗಳು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿತ್ತು. ಭಾವ ತೀವ್ರತೆ ಮತ್ತು ಭಾವಾವೇಶ ಅನ್ನೋದು ಒಂದು ಕಡೆ ಹೇಳ್ತೀರಿ. ಬಹಳ ವ್ಯತ್ಯಾಸ ಇಲ್ಲ, 2 ಶಬ್ದಗಳ ಇದರಲ್ಲಿ ಬಹಳ ವ್ಯತ್ಯಾಸ ಇಲ್ಲದಿದ್ರೂ ಅದರ ಪರಿಣಾಮದಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಸಾಹಿತ್ಯದ ಸಂದರ್ಭದಲ್ಲಿ ಇದನ್ನು ಹೇಗೆ ಹೇಳ್ತೀರಿ ಸರ್? ನೋಡಿ, ಸೆಂಟಿಮೆಂಟಲ್ ಆಗೋದು ಬೇರೆ, ಎಮೋಷನಲ್ ಆಗೋದು ಬೇರೆ, ಇಂಟೆನ್ಸ್ ಆಗಿ ಫೀಲ್ ಮಾಡೋದು ಬೇರೆ. ಯಾವುದನ್ನೇ ನಾವು ಇಂಟೆನ್ಸ್ ಆಗಿ ಫೀಲ್ ಮಾಡಿದಾಗ ಮಾಡದೇ ಇದ್ರೆ, ಇದನ್ನ ಪೂತಿನ ತುಂಬಾ ಚೆನ್ನಾಗಿ ಹೇಳ್ತಾರೆ, ಭವನಿಮಜ್ಜನ ಚಾತುರ್ಯ ಲಗೆಮಾ ಕೌಶಲ ಅಂತ. ಭವನಿಮಜ್ಜನ ಚಾತುರ್ಯ ಅಂದ್ರೆ ಈ ಲೋಕದಲ್ಲಿ ಇನ್ವಾಲ್ವ್ ಆಗಬೇಕು. ಹಾಗೆ ಇನ್ವಾಲ್ವ್ ಆಗದೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಆದ್ರೆ ಲಗೆಮಾ ಕೌಶಲ ಅಂದ್ರೆ ಅದರಿಂದ ಈಚೆಗೆ ಬರಬೇಕು. ಈಚೆಗೆ ಬರದೇ ಇದ್ರೆ ಅದನ್ನು ನೀವು ಸರಿಯಾಗಿ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಡಿಸ್ಟೆನ್ಸ್ ಇಂದ. ಅದನ್ನೇ ಸೈಕಿಕಲ್ ಡಿಸ್ಟೆನ್ಸ್ ಅಂತೀವಿ, ಮಾನಸಿಕ ದೂರ ಅಂತ ಕರಿತೀವಿ, ಹೀಗೆ. ಸೊ ಇವೆರಡುವೇ ಪರಸ್ಪರ ಪೂರಕವಾದಂಥ ಸಂಗತಿ ಇದು. ಹೀಗಾಗಿ ಭಾವ ತೀವ್ರತೆ ಇಂಟೆನ್ಸ್ ಆಗಿ ಫೀಲ್ ಮಾಡುವಂಥದ್ದು, ಹಾಗೆ ಇಂಟೆನ್ಸ್ ಆಗಿ ಫೀಲ್ ಮಾಡಬೇಕು. ಬಟ್ ಆವೇಶಕ್ಕೆ ಒಳಗಾಗಬಾರ್ದು, ಬಹಳ ಇಂಪಾರ್ಟೆಂಟ್. ಆಕ್ಟ್ ಮಾಡಬಾರದು. ಹೌದು, ಆವೇಶಕ್ಕೆ ಒಳಗಾದ ತಕ್ಷಣ ಅದರಿಂದ ದೂರ ಬರ್ಬೇಕು ನೀವು. ಅದಕ್ಕೇನೆ ಲಘಿಮಾ ಕೌಶಲ ಅಂತ ಅನ್ನೋದು. ಆಗ ಮಾತ್ರ ನೀವು ಆರೋಗ್ಯಕರವಾಗಿ ಯೋಚನೆ ಮಾಡಕ್ ಸಾಧ್ಯ. ಭಾವಾವೇಶ ನಿಮ್ಮನ್ನ ದುಡುಕುತನಕ್ಕೆ ತಳ್ಳುತ್ತೆ, ಭಾವಾವೇಶ ಉನ್ಮಾದಕ್ಕೆ ತಳ್ಳುತ್ತೆ. ಉನ್ಮಾದ ಯಾವಾಗ್ಲೂ ಸರಿಯಾದ್ದಲ್ಲ. 11 ಜನ ಅಭಿನಂದನೆಗೆ ಹೋಗ್ಬಿಟ್ಟು 11 ಜನ ಯಾಕೆ ಸಾಯ್ಬೇಕು? ಗಮನಿಸಿ, ಅನಾಹುತಗಳು ಎಲ್ಲ ಆಗ್ತಾ ಇವೆ ಇವತ್ತು. ನಿಜವಾಗಿಯೂ ಭಾವೋನ್ಮಾದಕ್ಕೆ ಒಳಗಾಗ್ತಿದೆ ಸಮಾಜ. ಅದನ್ನೇ ಸಮೂಹ ಸನ್ನಿ ಅಂತ ನಾವು ಕರೆಯೋದು. ಹಾಗಾದ್ರೆ ಭಾವನೆಗಳೇ ಬೇಡವಾ? ಭಾವ ತೀವ್ರತೆ ಬೇಡ, ಇಂಟೆನ್ಸ್ ಆಗಿ ಫೀಲ್ ಮಾಡೋದು ಬೇಡ? ಬೇಕು. ಭಾವ ತೀವ್ರತೆ ಒಳ್ಳೇದು. ಭಾವ ಜಗತ್ತನ್ನ ಹಾಗೆ ನೋಡೋಕೋದ್ರೆ ಇವತ್ತು ನಾವು ಭಾವ ಜಗತ್ತನ್ನ ಕಳ್ಕೊಂಡ್ಬಿಡ್ತಾ ಇದೀವಿ. ಇವತ್ತು ನಾವೆಲ್ಲ ರೋಬೋಟ್ಗಳಾಗ್ತಾ ಇದೀವಿ ಒಂದು ರೀತಿಯಲ್ಲಿ. ಇಂಟೆನ್ಸ್ ಆಗಿ ಫೀಲ್ ಮಾಡೋದನ್ನೇ ಕಳ್ಕೊಂಡ್ಬಿಡ್ತಾ ಇದೀವಿ ನಾವು ಇವತ್ತು. ಸೊ ಈ ವ್ಯತ್ಯಾಸದ ಸೂಕ್ಷ್ಮತೆಯನ್ನ ಹೇಗೆ ಕಲಿಸೋದು ಸರ್ ಯುವ ಪೀಳಿಗೆಗೆ? ಯಾವುದನ್ನು ಕಲಿಸೋದು ಕಷ್ಟ. ನಮ್ಮ ಸಿಸ್ಟಮಲ್ಲೇ ಚೇಂಜ್ ಆಗಬೇಕು ಅಂತ ನಾನು ಹೇಳೋದು. ಅದರಿಂದ ನೀವು ಸುಮ್ಮನೆ ಇದನ್ನ ಕಲಿಸ್ತೀವಿ ಅಂತ ಹೋದ ತಕ್ಷಣ ಅದು ಉಪದೇಶ ಆಗ್ಬಿಡುತ್ತೆ. ಉಪದೇಶ ಯಾವತ್ತೂ ಅದಲ್ವೇ ಅಲ್ಲ.
ನಮ್ಮ ನಡವಳಿಕೆಯಲ್ಲೇ ಬದಲಾಗ್ತಾ ಹೋಗಬೇಕು, ನಮ್ಮ ಸಿಸ್ಟಮ್ ಚೇಂಜ್ ಆಗಬೇಕು. ಬಟ್ ನಮ್ಮ ಸಿಸ್ಟಮ್ ಚೇಂಜ್ ಆಗಬೇಕು ಅಂದರೆ ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಆಗಬೇಕು, ಧರ್ಮದ ಸಿಸ್ಟಮ್ ಚೇಂಜ್ ಆಗಬೇಕು. ಅದಕ್ಕೆ ನಾನು ಹೇಳಿದ್ದು, ಈ ಥರ ಚರ್ಚೆಗಳು ಮತ್ತೆ ಮತ್ತೆ ಆಗೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಬಹುಶಃ ಬದಲಾವಣೆ ಸಾಧ್ಯ. ಸಂವಾದ ಇರಬೇಕು, ಸಂವಾದವೇ ಆಗದೇ ಇದ್ದಾಗ ಹೌದು ಈ ಸಮಸ್ಯೆಗಳು ಬರೋದು ಅಂತ. ಅದಕ್ಕೇ ಬೇಂದ್ರೆ ಹೇಳ್ತಾರೆ, ಸಾಕು ವಾದ ವಿವಾದ, ಹೃದಯ ಸಂವಾದಕ್ಕೆ ಹಸಿದು ಬಂದೆ, ನೀಡು ಸಿಪ್ಪೆಯ ಸುಲಿದು ತಿಳಲನೊಂದೆ, ಇದಿರಾಡದಿರೋ ಗೆಳತಿ ನೀನು ಕೂಡ, ಹೃದಯವನ್ನು ರಣರಂಗ ಮಾಡಬೇಡ. ಇವತ್ತು ರಣರಂಗ ಎಲ್ಲಿದೆ ಅಂದರೆ ನಮ್ಮ ಹೃದಯಗಳಲ್ಲಿದೆ. ಹೊರಗಡೆ ರಣರಂಗ ಇದ್ರೆ ನಾವೇನು ಬೇಕಾದರೂ ಮಾಡ್ಬೋದು. ಅದರಿಂದ ಕೆಲವರ ಹೃದಯದಲ್ಲಿ ರಣರಂಗ ಇರೋದ್ರಿಂದ ಅದನ್ನು ಎದುರಿಸೋದು ಹೇಗೆ, ಅದು ಸಮಸ್ಯೆ. ಈ ಹೊತ್ತು ಈಗ ಪ್ರಕಟಣೆ ಮತ್ತು ಬರವಣಿಗೆ ಎಲ್ಲವೂ ಬಹಳ ಚಟುವಟಿಕೆಗಳಲ್ಲಿ ನಡೀತಾ ಇದೆ. ತುಂಬ ನಿರಂತರವಾದ ಚಟುವಟಿಕೆಗಳು ನಡೀತಾ ಇವೆ. ವರ್ಷಕ್ಕೆ ನೂರಾರು ಅಲ್ಲ ಸಾವಿರಾರು ಪುಸ್ತಕಗಳ ಬರಿತಾ ಇದ್ದಾರೆ ಎಲ್ಲರೂ ಸಹ. ಈ ಒಂದು ಧಾವಂತ ಅಂತ ಅನಿಸುತ್ತಾ ಸರ್? ವಿಮರ್ಶಕರಾದ ನಿಮಗೆ ನೀವು ಈ ಬೆಳವಣಿಗೆಯನ್ನು ಹೇಗೆ ನೋಡ್ತೀರಿ? ವರ್ಷಕ್ಕೆ ಇಷ್ಟೊಂದು ಪುಸ್ತಕಗಳು ಬರ್ತಾ ಇವೆ. ಒಳ್ಳೆಯ ಬೆಳವಣಿಗೆಗೇನೆ, ಯಾಕೆಂದ್ರೆ ಹೆಚ್ಚು ಪುಸ್ತಕ ಬರುತ್ತೆ ಕನ್ನಡದಲ್ಲಿ ಅಂತಂದ್ರೆ ಬೇಡ. ಒಂದು ಅಂದಾಜಿನ ಪ್ರಕಾರ 7,000 ಪುಸ್ತಕ ಪ್ರಕಟ ಆಗುತ್ತೆ ಒಂದು ವರ್ಷಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಅದ್ರ ಜೊತೆಗೇನೆ ಬಹಳ ಮುಖ್ಯವಾದದ್ದು ಅಂದರೆ ಜೊಳ್ಳೆಷ್ಟು ಗಟ್ಟಿ ಕಾಳೆಷ್ಟು ಅನ್ನೋದು, ಅದರ ಅಸೆಸ್ಮೆಂಟ್ ಕೂಡ ಸಾಧ್ಯ ಆಗಬೇಕು. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೊಂದು ವೇದಿಕೆನೇ ಸಾಧ್ಯ ಆಗ್ತಿಲ್ಲ. ಈಗ ಒಂದು ಮೊದಲಾದ್ರೆ ನೋಡಿ, ಒಂದು ಒಳ್ಳೆ ಪದ್ಯ ಬರುತ್ತೆ ಅಂದ್ರೆ ಅದ್ರ ಬಗ್ಗೆ ವಿಮರ್ಶೆ ಬರ್ತಾ ಇತ್ತು, ಒಂದು ಒಳ್ಳೆ ಕೃತಿ ಬರುತ್ತೆ ಅಂದರೆ ಗೊತ್ತಾಗ್ತಾ ಇತ್ತು. ಇವತ್ತು ವೇದಿಕೆಗಳೇ ಇಲ್ದಾಗಿದೆ. ವಿಮರ್ಶೆಗೆ ನಮ್ಮ ಸಮೂಹ ಮಾಧ್ಯಮಗಳಲ್ಲಿ ವಿಮರ್ಶೆಗೆ ಸ್ಥಾನವೇ ಇಲ್ದಾಗಿದೆ. ಪುಸ್ತಕಕ್ಕೆ, ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಸ್ಥಾನವೇ ಇಲ್ದಾಗಿದೆ. ನಮ್ಮ ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾ ಇದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಕ್ರೌರ್ಯ, ಹಿಂಸೆ, ಅತ್ಯಾಚಾರ, ಭ್ರಷ್ಟಾಚಾರ ಇದ್ರ ಬಗ್ಗೆ ಮಾತನಾಡ್ತಾರೆ ಹೊರತು ರಾಜಕೀಯ, ಸಿನಿಮಾ, ಧರ್ಮ ಇದ್ರ ಬಗ್ಗೆ ಮಾತಾಡ್ತಾರೆ ಹೊರತು ಸಾಹಿತ್ಯ, ಸಂಸ್ಕೃತಿ ಬೇಡವಾದ ಸಂಗತಿಯಾಗಿದೆ. ಸೊ ಹೀಗಾಗಿ ಇವತ್ತು ಈ ಬೆಳವಣಿಗೆ ಒಳ್ಳೆಯದು ನಿಜವಾಗಿಯೂ, ಬಟ್ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಬೇಕಾಗತ್ತೆ, ಸರಿಯಾದ ದಾರಿಯಲ್ಲಿ ಹೋಗೋ ಹಾಗೆ. ಬರೆದಿದ್ದೆಲ್ಲ ಸಾಹಿತ್ಯ ಅಲ್ಲ. ಅದರಿಂದ ನಿಜವಾಗಿಯೂ ಸಾಹಿತ್ಯದ ಪರಿಕಲ್ಪನೆ ಏನು, ಯಾವುದು ಒಳ್ಳೆಯದು, ಅದಕ್ಕೆ ಒಂದು ಮಾರ್ಗದರ್ಶನ ಬೇಕಾಗತ್ತೆ. ಇವತ್ತು ಅಂಥ ವೇದಿಕೆ ಒಂದಿಲ್ಲ ಅಂತ ಅನ್ನಿಸ್ತಾ ಇದೆ, ತೀರಾ ಅಗತ್ಯ ಅದು. ನಿಮ್ಮ ನರಹಳ್ಳಿ ಪ್ರತಿಷ್ಠಾನವನ್ನ ನೀವು ಆರಂಭ ಮಾಡಿದ್ದೀರಿ ಕೆಲವು ವರ್ಷಗಳ ಹಿಂದೆ. ಸಾಕಷ್ಟು ಪ್ರತಿಷ್ಠಾನಗಳು ಈಗಾಗಲೇ ಇದೆ ನಮ್ಮಲ್ಲಿ. ನೀವೊಂದು ಯೋಚನೆ ಮಾಡಿ ಈ ಪ್ರತಿಷ್ಠಾನವನ್ನು ಆರಂಭ ಮಾಡಿದ್ದೀರಿ. ಅದೆಲ್ಲ ಕಾರ್ಯಗತ ಆಗಿದೆಯಾ ಸರ್ ಇಷ್ಟು ವರ್ಷಗಳಲ್ಲಿ? ಅಂದರೆ ನಾವೇನಂತಂದ್ರೆ ಈ ಸಮಾಜದಿಂದ ಬೇಕಾದಷ್ಟನ್ನು ಪಡ್ಕೊಂಡಿರ್ತೀವಿ, ಸಮಾಜಕ್ಕೆ ಏನಾದರೂ ಹಿಂತಿರುಗಿ ಕೊಡಬೇಕು ಅಂತ ಅದೊಂದು ಪರಿಕಲ್ಪನೆ ನನಗೆ, ಸಾಮಾಜಿಕ ಋಣ ಇದು ಅಂತ ಹೇಳಿ. ಅದಕ್ಕೇ ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ಅನೇಕರ ಋಣ ನನ್ನ ಮೇಲಿದೆ. ನಾನು ತುಂಬ ಸಾಮಾನ್ಯ ಬಡತನದ ಕುಟುಂಬದಲ್ಲಿ ಬಂದವನು. ಅನೇಕರ ನೆರವಿನಿಂದ ನಾನು ಈ ಸ್ಥಿತಿಯನ್ನು ತಲುಪಿದ್ದೀನಿ. ಅವ್ರಿಗೆ ನಾನೇನು ಮಾಡಲಿಕ್ಕಾಗೋದಿಲ್ಲ, ಏಕೆಂದರೆ ಅವರೆಲ್ಲ ಉನ್ನತ ಸ್ಥಿತಿಯಲ್ಲಿದ್ದವರು, ಅವ್ರು ಹಾಗೇ ಇರಬೇಕು, ಅವ್ರಿಗೆ ನನ್ನ ಸಹಾಯ ಅಗತ್ಯ ಇಲ್ಲ. ನಾನು ಈಗೇನು ಅಂತಂದರೆ ನನಗಿಂತ ಅಗತ್ಯ ಇರೋರಿಗೆ ಏನಾದರೂ ಸಹಾಯ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಒಂದಷ್ಟೇ. ಅದಕ್ಕೆ ನನಗೆ ಪ್ರಶಸ್ತಿ ಬಂದ ಹಣವನ್ನೆಲ್ಲ ನಾನು ಒಂದು ಕಡೆ ಒಟ್ಟುಗೂಡಿಸಿ ಇಡುಗಂಟಾಗಿಟ್ಟು, ಅದರಿಂದ ನನಗಿಂತ ಚಿಕ್ಕ ತಲೆಮಾರಿಗೆ, ಹೊಸ ತಲೆಮಾರಿನ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ಅಂತ. ನನ್ನ ಕ್ಷೇತ್ರ ಸಾಹಿತ್ಯ ಆದ್ದರಿಂದ ಸಾಹಿತ್ಯ ವಲಯದಲ್ಲಿ ಹೊಸ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ಅಂತ ಅದನ್ನು ನಿಷ್ಪಕ್ಷಪಾತವಾಗಿ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಅದರಲ್ಲಿ ಯಾವ ಲಾಬಿ ಇಲ್ಲ, ಏನಿಲ್ಲ, ಜಾತಿ, ಮತ, ಪಂಥ ಯಾವುದೂ ಇಲ್ಲದೇ ಒಳ್ಳೆಯ ಪ್ರತಿಭೆಗಳನ್ನು 10 ವರ್ಷದಿಂದ ನಡ್ಸ್ಕೊಂಡ್ಬಂದಿದ್ದೀವಿ. ಆ ಸಮಾಧಾನ ನಮಗಿದೆ. ಇತ್ತೀಚೆಗೆ ಒಂದು ಪುಸ್ತಕ ಕೂಡ ತಂದ್ವಿ ನಾವು, ಅದು ತುಂಬ ಪಾರದರ್ಶಕವಾಗಿರಬೇಕು ಅಂತ, ಹೇಗೆ ಪ್ರಾಸೆಸ್ ಇದೆ, ಎಷ್ಟು ಖರ್ಚಾಗುತ್ತೆ, ಏನು ಅಂತ ಹೇಳ್ಬಿಟ್ಟು ಅಂತ ಒಂದು ಕಮಿಟ್ಮೆಂಟ್, ಅದು ಪಬ್ಲಿಕ್ಗೆ ಒಂದು ಕಮಿಟ್ಮೆಂಟ್ ಇರಬೇಕು ನಮಗೆ ಅಂತ ಹೇಳ್ಬಿಟ್ಟು, ಒಂದು ಸಾಮಾಜಿಕ ಬದ್ಧತೆಗೋಸ್ಕರ ಅದನ್ನೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರಲಿ ಅಂತ ತಂದ್ವಿ. ಹೀಗಾಗಿ ಒಂದು ರೀತಿ ಸಮಾಧಾನ ಅಷ್ಟೇ ಅದು. ಅಂದರೆ ನಾನು ಪಡೆದಿದ್ದಕ್ಕೆ ಏನಾದರೂ ಸಮಾಜಕ್ಕೆ ವಾಪಸ್ ಕೊಡ್ತೀನಿ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಆ ಥರ ಒಂದು ಯೋಚನೆ ಮಾಡಬೇಕು. ನನಗೆ ನಮ್ಮ ಹಳ್ಳಿಗಳನ್ನು ನೋಡಿದಾಗಲೂ ತುಂಬ ಅನಿಸ್ತಿರುತ್ತೆ. ನಾವು ಹಳ್ಳಿಯಿಂದ ಅನೇಕ ಪಡೆದಿದ್ದೀವಿ. ನಾವೆಲ್ಲರೂ ನಗರಕ್ಕೆ ಬಂದವರು, ಒಳ್ಳೆ ಸ್ಥಿತಿ, ನಮ್ಮ ಹಳ್ಳಿಯ ಶಾಲೆಯನ್ನು ಒಂದು ಸ್ವಲ್ಪ ಗಮನಿಸಿದರೆ, ನಮ್ಮ ಹಳ್ಳಿಯ ಬೇರೆ ಬೇರೆ ಸಂಗತಿಗಳನ್ನು ಗಮನಿಸಿದ್ರೆ ಬಹುಶಃ ನಮ್ಮ ಹಳ್ಳಿಗಳು ಬೇರೆ ರೀತಿ ಆಗ್ಬೋದು ಅಂತ. ನಮ್ಮ ನರಹಳ್ಳಿಯಲ್ಲೂ ನಾನು ಆ ರೀತಿ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಅದರಿಂದ ನಾವು ಮತ್ತೆ ಹಿಂದಕ್ಕೆ ಹೋಗಿ ಯೋಚನೆ ಮಾಡಬೇಕಾಗಿದೆ.
ನಾವು ಒಂದು ರೀತಿ ನಾವು ಬಂದ ದಾರಿಯನ್ನ ನಡೆದು ಬಂದ ದಾರಿಯನ್ನ ತಿರುಗಿ ನೋಡಬೇಕಾಗಿದೆ. ಅಂದ್ರೆ ನೀವು ನಡೆದು ಬಂದ ದಾರಿ ಇನ್ನೊಬ್ರಿಗೂ ಆ ದಾರಿ ಸುಗಮ ಆಗಲಿ ಅನ್ನುವ ಕಾರಣಕ್ಕೆ ಹೌದು ಮಾಡ್ತಾ ಖಂಡಿತ ಹೌದು. ಒಂದು ರೀತಿ ಸಮಾಧಾನಕ್ಕೆ ಮಾಡ್ತಿರೋದಷ್ಟೇ, ಇದೆಲ್ಲ ಯಾರನ್ನು ಮೆಚ್ಚಿಸ್ಲಿಕ್ಕಲ್ಲವೆಲ್ಲ. ಸರ್, ದಶಕಗಳ ಓದು, ಆ ಒಂದು ಓದು ಯಾರಲ್ಲೂ ಒಂದು ಗ್ರಹಿಕೆಯನ್ನು ಹುಟ್ಟಾಕ್ತದೆ, ಅದೊಂದು ನೋಟವನ್ನು ಸ್ಪಷ್ಟ ಮಾಡ್ತಾ ಹೋಗ್ತದೆ. ಆ ನೋಟದ ಪ್ರಕಾರ ನನ್ನ ಕೊನೆಯ ಪ್ರಶ್ನೆ ಇದು, ಒಳ್ಳೆಯ ವಿಮರ್ಶೆ ಅಂದರೆ ಏನು, ವಿಮರ್ಶೆ ಅಂದರೆ ಏನು? ಅಥವಾ ವಿಮರ್ಶೆ ಅನ್ನೋದೇನು ಅಂತಂದರೆ ಒಂದು ನಿಷ್ಪಕ್ಷಪಾತವಾದ ಮನಸ್ಸಿನಿಂದ ಜಗತ್ತನ್ನು ನೋಡುವಂಥದ್ದು ಅಂತ. ಒಳ್ಳೆಯ ಓದುಗ ಅಂತ ಸೂಕ್ಷ್ಮತೆಯನ್ನು ಕಾಪಾಡಿಕೊಂಡು ಸೌಹೃದಯನಾಗಿರ್ಬೇಕು, ಸೂಕ್ಷ್ಮತೆಯನ್ನು ಕಾಪಾಡ್ಕೋಬೇಕು, ಮತ್ತೆ ನಿಷ್ಪಕ್ಷಪಾತವಾಗಿರೋಕ್ಕೆ ಸಾಧ್ಯ ಆಗಬೇಕು, ಸಾಧ್ಯವಾದಷ್ಟು ಪ್ರಯತ್ನ ಪಡಬೇಕು ಆ ಥರದ್ದು. ಮತ್ತು ಗುಣ ದೋಷ ಎರಡನ್ನೂ ಹೇಳೋಕ್ಕೆ ಸಾಧ್ಯ ಆಗಬೇಕು ಅಂತ. ಆಮೇಲೆ ಎಷ್ಟೋ ಸಲ ವಿಮರ್ಶೆ ಅಂದ್ರೆ ಏನು ಅಂತಂದರೆ ಟೀಕೆ ಅಂತಲೇ ಅಂದ್ಕೊಂಡಿದ್ದೀವಿ, ಅದಲ್ಲ ಅಂತ ಹೇಳಿ ಗುಣದೋಷ ಅಂತ. ಅದು ಯಾಕೆ ಅಂತ, ವಿಮರ್ಶೆ ಅಗತ್ಯ ಏನು ಅಂತಂದರೆ ಸಮಾಜದ ಆರೋಗ್ಯಕ್ಕೆ ಬೇಕಾಗತ್ತೆ ಅಂತ. ಎಲ್ಲಿ ವಿಮರ್ಶೆ ಇರೋದಿಲ್ವೋ ಅಂಥ ಕಡೆ ಸಮಾಜ ಬೆಳವಣಿಗೆ ಸಾಧ್ಯ ಇಲ್ಲ ಅಂತ, ವಿಮರ್ಶೆ ಇಲ್ಲದೆ ಬೆಳವಣಿಗೆ ಸಾಧ್ಯ ಇಲ್ಲ ಅಂತ. ಸೊ ಹೀಗಾಗಿ ವಿಮರ್ಶೆ ಅನ್ನುವಂಥದ್ದು ಸರಿ ತಪ್ಪುಗಳನ್ನು ತಿದ್ದುವ ಒಂದು ವಿವೇಕ ಅಂತ. ಹಾಗೆ ನೋಡೋಕೋದ್ರೆ ಒಂದು ವಿವೇಕ ಇದು ವಿಮರ್ಶೆ ಅನ್ನುವಂಥದ್ದು, ಆ ವಿವೇಕವನ್ನು ಕಾಪಾಡ್ಕೋಬೇಕು ಅಂತ. ಸೊ ನನ್ನ ಪ್ರಕಾರ ವಿಮರ್ಶೆ ನಾವೆಲ್ಲರೂ ಬೆಳೆಸ್ಕೊಳ್ಬೇಕಾದ್ರೆ ಎಲ್ಲರಿಗೂ ಇರಬೇಕು ಅಂತ, ವಿಮರ್ಶಕನಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಲ್ಲೂ ಒಂದು ವಿವೇಕ ಇರಬೇಕು ಅಂತ. ವಿಮರ್ಶೆ ನಿಮ್ಮನ್ನೇನು ಮಾಡುತ್ತೆ, ಸೂಕ್ಷ್ಮವಾಗಿ ಮಾಡ್ತಾ ಹೋಗುತ್ತೆ. ಹಾಗೆ ನೋಡೋಕೋದ್ರೆ ನಮ್ಮೆಲ್ಲರಲ್ಲೂ ಒಂದು ಆ ಪ್ರಜ್ಞೆ ಇದೆ. ಒಂದು ದೋಸೆ ತಿಂದಾಗ ಚೆನ್ನಾಗಿದೆ ಅಂತೀವಿ, ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ಹೇಳುವಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಭಿಪ್ರಾಯ, ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ವಿಮರ್ಶೆ. ಈಗ ಒಂದು ಪುಸ್ತಕ ಓದಿದಾಗ ಇನ್ನೊಂದು ಪುಸ್ತಕ ಓದಿದಾಗ ಆ ಪುಸ್ತಕಕ್ಕಿಂತ ಈ ಪುಸ್ತಕ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಹಾಗ ಅನ್ಸೋದು ಇದೆಯಲ್ಲ ಅದೇ ವಿಮರ್ಶೆ. ಬಟ್ ಅದು ಅಭಿಪ್ರಾಯ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ನೀವು ಕಾರಣ ಕೊಡ್ಬೇಕು ಅದಕ್ಕೆ ಯಾಕೆ ಅನ್ನಿಸ್ತು ಅಂತ. ಸೊ ನಾನು ಒಂದ್ ಕಡೆ ದೋಸೆ ತಿಂತೀನಿ ಇನ್ನೊಂದು ಕಡೆ ದೋಸೆ ತಿಂತೀನಿ ಅಂತಂದ್ರೆ ಆ ದೋಸೆ ಅದಕ್ಕಿಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದು ಅಭಿಪ್ರಾಯ ಅನ್ಸುತ್ತೆ, ವಿಮರ್ಶೆಯ ಹೊಳಹ ಅಲ್ಲಿದೆ. ಬಟ್ ಅದಕ್ಕೆ ಕಾರಣ ಕೊಟ್ರೆ ಅದು ವಿಮರ್ಶೆ ಆಗುತ್ತೆ. ಕಾರಣ ಕೊಡಬೇಕು ಅಂದ್ರೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಗೊತ್ತಿರಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು, ನಾಲೆಡ್ಜ್ ಇರಬೇಕು. ಅದು ನಮ್ಮಲ್ಲಿ ಬಹಳಷ್ಟು ಜನ ವಿಮರ್ಶಕರೇ, ನಾವೆಲ್ಲರೂ ವಿಮರ್ಶಕರೇ, ಒಪಿನಿಯನ್ ಹೇಳ್ತೀವಿ ಅಷ್ಟೇ, ನಾವು ಅಷ್ಟು ಗೊತ್ತಾಗತ್ತೆ ನಮಗೆ, ಡೀಟೇಲ್ಸ್ಗೆ ಹೋಗೋದಿಲ್ಲ. ವಿಮರ್ಶಕ ಏನ್ ಮಾಡ್ತಾನೆ ಅಂದ್ರೆ ಡೀಟೇಲ್ಸ್ಗೆ ಹೋಗ್ತಾನೆ, ಇದು ನಂಗೆ ಯಾಕೆ ಇಷ್ಟ ಅಂತ ಹೇಳ್ತಾನೆ, ಈ ಕಾರಣಕ್ಕಾಗಿ ಇಷ್ಟ ಇದು, ಅದರಿಂದ ಕಾರಣಗಳನ್ನ ಕೊಡ್ತಾನೆ, ಅದು ಕನ್ವಿನ್ಸಿಂಗ್ ಆಗಿರುತ್ತೆ ನಮಗೆ. ಸಹೃದಯತೆಯಿಂದ ಕಾರಣಗಳನ್ನ ಕೊಟ್ಟು ಅನಿಸಿಕೆಗಳನ್ನ ಹೇಳೋದು ಒಂದು ವಿಮರ್ಶೆ ಅಂತ ಹೇಳಿದ್ರೆ, ವಿವೇಕ ಅಂತ. ಸಮಾಜ ಸರಿ ತಪ್ಪುಗಳನ್ನು ತಿದ್ದುವ ಒಂದು ವಿವೇಕನೇ ವಿಮರ್ಶೆ. ಖುಷಿ ಆಯ್ತು ಸರ್. ವಿಮರ್ಶೆಯ 100 ನೋಟಗಳನ್ನ, ನಿಮ್ಮ ವೈಯಕ್ತಿಕ ನೋಟಗಳನ್ನ ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಥ್ಯಾಂಕ್ ಯು, ನಮಸ್ತೆ. ಇಲ್ಲ, ಯಾವಾಗಲೂ ಅಷ್ಟೇನೆ ನೋಡಿ, ನಾವು ಚೆನ್ನಾಗಿ ಮಾತಾಡಿದ್ದೀವಿ ಅಂತ ನಿಮ್ಗೆ ಅನಿಸಿರೋದಕ್ಕೆ ನೀವು ಕಾರಣ. ನೀವು ಸರಿಯಾದ ಪ್ರಶ್ನೆಗಳನ್ನು ಕೇಳದೇ ಇದ್ದಿದ್ರೆ ಎಷ್ಟೋ ಸಲ ಉತ್ತರಗಳನ್ನು ಹೇಳೋದು ಕಷ್ಟ ಆಗುತ್ತೆ. ಅದರಿಂದ ಯಾವಾಗಲೂ ಅಷ್ಟೇ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುತ್ತೆ ಅಂತ. ನೀವು ಚೆನ್ನಾಗೆಲ್ಲ ಸರಿಯಾಗಿ ಕೇಳಿದಿರಿ, ಅದಕ್ಕೆ ನನಗೆ ಏನು ಗೊತ್ತಿದೆಯೋ ಅಷ್ಟನ್ನು ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಸರ್, ನಮಸ್ತೆ. ಇದು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ವಿಮರ್ಶೆಯ ಬಗೆಗಿನ ನೋಟಗಳು. ಇನ್ನೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.